ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು PUC ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗೆ ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ಲಿ ಬರುವಂಥ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಈ ವರ್ಷ ಯಾರು ಏಪ್ರಿಲ್ 2022 ಅಲ್ಲಿ ಆ್ಯನ್ಯುವಲ್ ಎಕ್ಸಾಮ್ ಬರೀತಾ ಇದ್ದಾರೆ ಅವರಿಗೆ 2 ಕ್ವಶನ್ಸ್ನ ಕೇಳ್ತಾ ಇದ್ದಾರೆ ಈ ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ ಮೇಲೆ. ಸೊ ಆ ಎರಡೂ ಕ್ವಶನ್ಸ್ಗಳನ್ನ ನಾನು ಇವತ್ತು ದಿವಸ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ 5 ಮಾರ್ಕ್ಸದ 2 ಕ್ವಶನ್ ಅಂದರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ಈಸಿ ಇರುವಂಥ ಒಂದು ಕಾನ್ಸೆಪ್ಟ್ ಮೇಲೆ ಬರ್ತಾ ಇದೆ ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ದು ಮೇಲೆ ಇರುವಂಥ 5 ಮಾರ್ಕ್ಸ್ ಕ್ವಶನ್ಸ್ಗಳು. ಸೊ ನಾನು ಪಾರ್ಟ್ 1, ಪಾರ್ಟ್ 2 ಅಂತ 2 ಟೈಪ್ ಮಾಡಿದ್ದೀನಿ. ಪಾರ್ಟ್ 1 ಅಲ್ಲಿ ಬರುವಂಥದ್ದು ಯಾವ ಥರ ಕ್ವಶನ್ಸ್ ಕೇಳ್ತಾರಪ್ಪ ಅಂದರೆ, ಒಂದು ಫಂಕ್ಷನ್ ಕೊಟ್ಟಿದ್ದಾರೆ, ಅದನ್ನು ಇನ್ವರ್ಟೇಬಲ್ ಅಂತ ನಾವು ಪ್ರೂವ್ ಮಾಡಬೇಕು. ಹಾಗೆ ಇನ್ವರ್ಸ್ನ ಫೈಂಡ್ ಮಾಡೋದು, ಅಂದರೆ ಎಫ್ ಆಫ್ ಜಿ ಆಫ್ ಎಫ್ನ ಫೈಂಡ್ ಮಾಡಿ ಎಫ್ ಇನ್ವರ್ಸ್ನ ಫೈಂಡ್ ಮಾಡೋದಿರುತ್ತೆ. ಇದು ಪಾರ್ಟ್ 1 ಅಲ್ಲಿ ನಾನು ಮಾಡಿರೋದು. ಇದರಲ್ಲಿ ಬರುವಂಥ ಎಲ್ಲ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಪಾರ್ಟ್ 2 ಅಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಅಗೇನ್ 5 ಮಾರ್ಕ್ಸ್ ಕ್ವಶನ್ಸು ಪಾರ್ಟ್ 2 ಅಲ್ಲಿ 1 ಆ್ಯಂಡ್ ಆನ್ 2 ಅಂದರೆ ಬೈಜೆಕ್ಟಿವ್ ಫಂಕ್ಷನ್ ಇದೇನೋ ಇಲ್ಲೋ ಅಂತ ಚೆಕ್ ಮಾಡುವಂಥ ಕ್ವಶನ್ಸ್ಗಳು ಬರುತ್ತೆ. ಆ ಎಲ್ಲ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಪಾರ್ಟ್ 2 ಅಲ್ಲಿ. ಓಕೆ, ಈ ಎಲ್ಲ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿತ್ತು. ಸೊ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ವಿಡಿಯೋ ಮಾಡಿ ಅಂತ ನನಗೆ ಹೇಳಿದ್ರು ಸ್ಟೂಡೆಂಟ್ಸ್. ಸೊ ಹಾಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗಿ ಈ ವಿಡಿಯೋನ ವಾಚ್ ಮಾಡಿ ಸ್ಟೂಡೆಂಟ್, ಡೆಫಿನೆಟ್ ಆಗಿ ಪ್ರತಿಯೊಬ್ಬರು ಈ 2 5 ಮಾರ್ಕ್ಸ್ ಕ್ವಶನ್ನ ಅಟೆಂಡ್ ಮಾಡ್ಬೋದು. ಓಕೆ, ಯಾಕಂದರೆ ಈ 2 ಕ್ವಶನ್ಸ್ಗಳು ಭಾಳ ಈಸಿ ಆಗಿದ್ದಾವೆ. ಓಕೆ ಸ್ಟೂಡೆಂಟ್ಸ್, ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಪಾರ್ಟ್ 1 ಇನ್ವರ್ಟೇಬಲ್ ಫಂಕ್ಷನ್ಸ್ನ ಡಿಸ್ಕಷನ್ ಮಾಡೋಣ. ಕನ್ಸಿಡರ್ ದ ಫಂಕ್ಷನ್ ಎಫ್ ಈಸ್ R to R ಆ್ಯಂಡ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4x + 3 ಈಸ್ ಇನ್ವರ್ಟೇಬಲ್ ಅಂತ ಪ್ರೂವ್ ಮಾಡಬೇಕಾಗಿರೋದು. ಅದಾದಮೇಲೆ ಫೈಂಡ್ ದ ಇನ್ವರ್ಸ್ನು ಫೈಂಡ್ ಮಾಡಬೇಕಿರೋದು. ಇದು ಮೋಸ್ಟ್ ವಾಂಟೆಡ್ ಕ್ವಶನ್ ಆಗಿದೆ. ಯಾಕಂದರೆ ಇಲ್ಲಿವರೆಗೂ ನಿಮ್ಮ ಸಪ್ಲಿಮೆಂಟ್ರಿ ಮತ್ತು ಆ್ಯನ್ಯುವಲ್ ಎಕ್ಸಾಮನ್ನು ಕನ್ಸಿಡರ್ ಮಾಡಿದರೆ ಟೋಟಲ್ 8 ಟೈಮ್ಸ್ ಇದೇ ಕ್ವಶನ್, ಸಿಂಪಲ್ ಇರೋ ಕ್ವಶನ್ನೇ ಬಂದಿರೋದು. ನಾವು ಏನು ಪ್ರೂವ್ ಮಾಡಬೇಕಾಗಿರೋದು, ಕ್ವಶನ್ ಕೊಟ್ಟಿರೋಂಥ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4x + 3ನ ಇನ್ವರ್ಟೇಬಲ್ ಫಂಕ್ಷನ್ ಅಂತ ಪ್ರೂವ್ ಮಾಡಬೇಕಾಗಿರೋದು. ಓಕೆ, ಸೊ ಇನ್ವರ್ಟೇಬಲ್ ಪ್ರೂವ್ ಮಾಡಬೇಕಂದ್ರೆ ಫಸ್ಟ್ ಇದ್ರದ್ದು ಇನ್ವರ್ಸ್ ಫೈಂಡ್ ಮಾಡ್ಕೋಬೇಕು. ಕರೆಕ್ಟಾ? ಇನ್ವರ್ಟೇಬಲ್ ಫಂಕ್ಷನ್ ಡೆಫಿನೇಷನ್ ಏನಿತ್ತು, ಇಟ್ ಮಸ್ಟ್ ಬಿ ಎಕ್ಸಿಸ್ಟ್ ದ ಇನ್ವರ್ಸ್, ದೆನ್ ಯು ಚೆಕ್ ಔಟ್ ದ ಜಿ ಆಫ್ ಎಫ್, ಆಮೇಲೆ ಎಫ್ ಆಫ್ ಎಕ್ಸ್ ಚೆಕ್ ಮಾಡ್ಕೋಬೇಕು. ಓಕೆ, ದ ಪ್ರೊಸೀಜರ್ ಏನಿದೆ ಅಂದರೆ, ಫಸ್ಟ್ ಇದ್ದದ್ದು ಇನ್ವರ್ಸ್ ಫೈಂಡ್ ಮಾಡಬೇಕಂದ್ರೆ ಇಲ್ಲಿ y ಇಸ್ ಈಕ್ವಲ್ಸ್ ಟು ತೊಗೋಬೇಕು. ಆನ್ ಟು ಫಂಕ್ಷನ್ ಮೆಥಡ್ ಇದೆಯಲ್ಲ, ಅದೇ ಥರ ಇರೋದು ಇದನ್ನು ಕೂಡ. ಸೊ y ಇಸ್ ಈಕ್ವಲ್ಸ್ ಟು ತೊಗೊಂಡು 4x + 3 ಬರೀತೀರ. ಅದಾದಮೇಲೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಮಾಡಬೇಕಂದ್ರೆ ಇದನ್ನು +3 ಈ ಸೈಡ್ ಶಿಫ್ಟ್ ಮಾಡಿಕೊಂಡ್ರೆ y - 3 ಆಗುತ್ತೆ. ಇಲ್ಲಿ 4x ಉಳಿಯುತ್ತೆ, ಇಲ್ಲಿ ಎಕ್ಸ್ ಅಷ್ಟೇ ಉಳಿದ್ರೆ 4 ಈ ಸೈಡ್ ಶಿಫ್ಟ್ ಆಗುತ್ತೆ, ಡಿವೈಡ್ ಬೈ 4 ಆಯಿತು. ಕರೆಕ್ಟಾ? ಸೊ ಇಲ್ಲಿ ಬಂದಿರೋವಂಥದ್ದು ಎಕ್ಸ್ ಇಸ್ ಈಕ್ವಲ್ಸ್ ಟು, ಇವಾಗ ನೋಡಿ ಇಲ್ಲಿ y ಇಸ್ ಈಕ್ವಲ್ಸ್ ಟು ಬರ್ದಿರ, ಎಫ್ ಆಫ್ ಎಕ್ಸ್ ಇತ್ತು, y ಅಂತ ಬರ್ದಿರ. ಸೊ ಎಕ್ಸ್ ಇದ್ರೆ ಇದನ್ನು ನಾವು ಈ ಥರ ಬರೀಬೋದು, ಏನಂತ, ಜಿ ಆಫ್ y. ಕರೆಕ್ಟಾ? ಸೊ ಜಿ ಆಫ್ y ಅಂತಂದರೆ ಏನಪ್ಪ ಅಂದರೆ, ಇದು ನಿಮ್ಮದು ಇನ್ವರ್ಸ್ ಫಂಕ್ಷನ್ ಆಗಿರುತ್ತೆ. ಗೊತ್ತಾಯ್ತಾ? ಸೊ ಇನ್ವರ್ಸ್ ಫಂಕ್ಷನ್ ಅಂದರೆ ಜಿ ಆಫ್ y, ಇದು ಎಫ್ ಆಫ್ ಎಕ್ಸ್ ಅಂದರೆ ಇದು y ರಿಸಲ್ಟ್ ಕೊಟ್ಟಿರೋಂಥ ಫಂಕ್ಷನ್ಸು. ಕರೆಕ್ಟಾ? ಸೊ ಇದು ಜಿ ಆಫ್ y ಎಕ್ಸಿಸ್ಟ್ ಆಗಿದೆ. ಓಕೆ, ಇದು ಇದೇ ಇನ್ವರ್ಸ್ ಆಗಿದೆ, ಕರೆಕ್ಟ್ ಆಗಿದೆ ಇಲ್ಲೋ ಚೆಕ್ ಮಾಡಬೇಕಂದ್ರೆ ಜಿ ಆಫ್ ಎಫ್ ಮತ್ತು ಎಫ್ ಆಫ್ ಜಿ ಚೆಕ್ ಮಾಡ್ಕೋಬೇಕು. ಕರೆಕ್ಟಾ? ಸೊ ಇದಕ್ಕೆ ನಾನು ಏನು ಕೊಡ್ತಾ ಇದ್ದೀನಿ, ಇಕ್ವೇಷನ್ 2 ಕೊಡ್ತಾ ಇದ್ದೀನಿ. ಇಲ್ಲಿ ಬಂದಿರೋದಕ್ಕೆ ಇದಕ್ಕೆ ಇಕ್ವೇಷನ್ 1 ಅಂತ ಕೊಡ್ತಾ ಇದ್ದೀನಿ. ಕರೆಕ್ಟಾ? ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ, ಫಸ್ಟು ಜಿ ಆಫ್ ಎಫ್ ಆಫ್ ಎಕ್ಸ್ ಚೆಕ್ ಮಾಡ್ಕೋಬೇಕು. ಇದರ ಆನ್ಸರ್ ನಿಮಗೆ ಎಕ್ಸ್ ಬರಬೇಕು. ಅಂದರೆ ಐ ಎಕ್ಸ್ ಅಂತ ಮಾಡ್ತಿದ್ದೀರಲ್ಲ, ಐ ಅಂದರೆ ಐಡೆಂಟಿಟಿ ಫಂಕ್ಷನ್ ಬರಬೇಕು, ಅಂದರೆ ಲಾಸ್ಟ್ ರಿಸಲ್ಟ್ ಇದ್ರದ್ದು ಎಕ್ಸ್ ಬರಬೇಕು. ಇದರ ಆನ್ಸರ್ ಎಕ್ಸ್ ಬರಬೇಕು. ಅದಾದಮೇಲೆ ಎಫ್ ಆಫ್ ಜಿ ಆಫ್ ವೈ ಆನ್ಸರ್ ನಿಮಗೆ ವೈ ಬರಬೇಕು. ಯಾಕಂದರೆ ಇಲ್ಲಿ ವೈ ತೊಗೊಂಡಿದ್ದೀನಿ ನಾನು. ಹಿಂದಿನ ಎಕ್ಸಾಂಪಲ್ ಎಕ್ಸೇ ತೊಗೊತಿದ್ರೆ 2 ಎಕ್ಸ್ ಆನ್ಸರ್ಸೇ ಬರ್ತಿದ್ದು. ಇಲ್ಲಿ ನಾನು ಜಿ ಆಫ್ ವೈ ಅಂತ ಡಿನೋಟ್ ಮಾಡಿದ್ದೀನಲ್ಲ, ಹಾಗಾಗಿ ಇದರ ರಿಸಲ್ಟು ವೈ ಬರಬೇಕು. ಓಕೆ ಓಕೆ ಫಸ್ಟ್ ನಾವು ಇದನ್ನು ಪ್ರೂವ್ ಮಾಡುವ. ಓಕೆ, ಜಿ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ಇದನ್ನು ಈ ರೀತಿ ಬರಿಬೋದು. ಕರೆಕ್ಟಾ? ಕಂಪೋಸಿಷನ್ ಫಂಕ್ಷನ್ನು. ಅದಾದಮೇಲೆ ಜಿ ಆಸ್ ಇಟ್ ಇಸ್ ಬರೀರಿ. ಎಫ್ ಆಫ್ ಎಕ್ಸ್ ಅಂತಂದರೆ ಏನಿದೆ, ಇಕ್ವೇಷನ್ 1 ಅದನ್ನು ಇಲ್ಲಿ ಬರೀರಿ. 4x + 3 ಆಯಿತು. ಕರೆಕ್ಟಾ? ಸೊ ಇವಾಗ ಇದು ಜಿ ಆಫ್ ಎಕ್ಸ್ ಆಯಿತು. ಸೊ ಜಿ ಆಫ್ ಎಕ್ಸಲ್ಲಿ ಅಂದರೆ ಇದು ನಿಮ್ಮದು ಜಿ ಆಫ್ ಎಕ್ಸ್ ಇದೆ, ಸಾರಿ ಇದು ಜಿ ಆಫ್ ವೈ ಆಯಿತು ಇವಾಗ. ಸೊ ಜಿ ಆಫ್ ವೈ ಅಂತಂದರೆ ಏನಿದೆ, ಇಲ್ಲಿದೆ ನಿಮ್ಮದು ಕಂಡೀಷನ್. ಅಂದರೆ ಇದು ಕಂಪ್ಲೀಟ್ ಬ್ರ್ಯಾಕೆಟ್ನ ನೀವು ವೈ ಅಂತ ಕನ್ಸಿಡರ್ ಮಾಡಬೇಕು. ಕರೆಕ್ಟಾ? ಸೊ ಇದನ್ನ ಕಂಪ್ಲೀಟ್ ವೈ ಅಂತ ಕನ್ಸಿಡರ್ ಮಾಡಿದರೆ ಇಲ್ಲಿದೆ ನಿಮ್ಮದು ಜಿ ಆಫ್ ವೈ ರಿಸಲ್ಟು. ಈ ಸೆಕೆಂಡ್ ಇಕ್ವೇಷನಲ್ಲಿ ಇದು ಪೂರ ರಿಸಲ್ಟ್ ಹಾಕಬೇಕು. ಫಸ್ಟ್ ನಾನು ಸೆಕೆಂಡ್ ಇಕ್ವೇಷನ್ ಏನಿದೆ ಅದು ಬರಿತಾ ಇದ್ದೀನಿ. ಏನಿದೆ ನೋಡಿ, ನಿಮ್ಮದು ಸೆಕೆಂಡ್ ಇಕ್ವೇಷನು y ಇದೆ, ಅಂದರೆ ನಾನು ಇಲ್ಲಿ ಗ್ಯಾಪ್ ತೊಗೋತಾ ಇದ್ದೀನಿ. -3 ಡಿವೈಡೆಡ್ ಬೈ 4 ಇದೆ. ಕರೆಕ್ಟಾ? ಈ ಗ್ಯಾಪ್ ಇದ್ದಲ್ಲಿ y ಇದೆ ನಿಮ್ಮದು, ಅಂದರೆ ಇದು ನಿಮ್ಮ ಜಿ ಆಫ್ y ಆಗ್ತಿತ್ತು. ಸೊ ಗ್ಯಾಪ್ ಇದ್ದಲ್ಲಿ ಏನು ಬರೀಬೇಕಾಗಿರೋದು, ನಿಮ್ಮದು ಬಂದಿರೋದು ಹೊಸ ಫಂಕ್ಷನ್ 4x + 3, ಅದನ್ನು ಇಲ್ಲಿ ರಿಪ್ಲೇಸ್ ಮಾಡಿ. 4x + 3 ಇದನ್ನು ಸಿಂಪ್ಲಿಫೈ ಮಾಡಿದರೆ ಎಷ್ಟಾಗುತ್ತೆ ನೋಡಿ, 4x + 3 - 3 ಡಿವೈಡ್ ಬೈ 4 ಅಂದರೆ 3 ಕ್ಯಾನ್ಸಲ್ ಆಗಿ 4x ಡಿವೈಡ್ ಬೈ 4 ಕ್ಯಾನ್ಸಲ್ ಆಗಿ ಎಕ್ಸ್ ಆನ್ಸರ್ ಬಂತು. ಇದು ಎಕ್ಸ್. ಅದರ ಆನ್ಸರ್ ನಿಮ್ಮದು ಯಾವ್ದು ಮಾಡಿದ್ರಿ ಇವಾಗ, ಜಿ ಆಫ್ ಎಫ್ ಆಫ್ ಎಕ್ಸ್ ಆನ್ಸರ್. ಕರೆಕ್ಟಾ? ಒಂದು ರಿಸಲ್ಟ್ ಕಂಪ್ಲೀಟ್ ಆಯಿತಾ? ಸೊ ಇನ್ನು ಉಳಿದಿರೋದು ಇನ್ನೊಂದು ರಿಸಲ್ಟ್ ಏನಿದೆ, ಎಫ್ ಆಫ್ ಜಿ ಆಫ್
ಎಫ್ ಆಫ್ ಜಿ ಆಫ್ ವಾಯ್ ತೊಗೋಬೇಕು. ಇದು ಯಾವಾಗಲೂ ನೆನಪಿರಬೇಕು. ಯಾವಾಗ ಇಲ್ಲಿ ಜಿ ಬರುತ್ತೆ ನೋಡಿ ಅವಾಗ ವಾಯ್ ತೊಗೋಬೇಕು. ಯಾವಾಗ ಇಲ್ಲಿ ಲಾಸ್ಟ್ ರಿಸಲ್ಟ್ ಎಫ್ ಇರುತ್ತೆ ಅವಾಗ ಎಕ್ಸ್ ತೊಗೋಬೇಕು. ಅದರ ಆನ್ಸರ್ ಎಕ್ಸ್ ಬರುತ್ತೆ. ಇಲ್ಲಿ ಲಾಸ್ಟ್ ಜಿ ಇದ್ದರೆ ಅದು ವಾಯ್ ತೊಗೋಬೇಕು. ಇದರ ಆನ್ಸರ್ ವಾಯ್ನೇ ಬರುತ್ತೆ ನೋಡಿ. ಓಕೆ, ಇವಾಗ ಇದೇ ಆನ್ಸರ್ ಏನಾಗುತ್ತೆ ನೋಡಿ, ಜಿ ಆಫ್ ವಾಯ್ ಆಯಿತು. ಎಫ್ ಆ್ಯಸ್ ಇಟ್ ಇಸ್ ಜಿ ಆಫ್ ವಾಯ್ ಅಂದರೆ ಇದು ಇವಾಗ ಸೆಕೆಂಡ್ ಇಕ್ವೇಷನ್ನ ಫಿಲಪ್ ಮಾಡಬೇಕು. ಏನಿದೆ, y ಮೈನಸ್ 3 ಡಿವೈಡೆಡ್ ಬೈ 4. ಸೊ ಇದು ಎಫ್ ಆಫ್ ಎಕ್ಸ್ ಇದೆ. ಎಫ್ ಆಫ್ ಎಕ್ಸ್ ಅಂದರೆ ಇದು ಇಕ್ವೇಷನ್ 1ಅಲ್ಲಿ ಎಕ್ಸ್ ಇದ್ದಲ್ಲಿ ಈ ಕಂಪ್ಲೀಟ್ ಬ್ರಾಕೆಟ್ನ ಫಿಲಪ್ ಮಾಡಬೇಕು. ಓಕೆ, ಫಿಲಪ್ ಮಾಡಿ. ಏನಿದೆ 4 ಇಲ್ಲಿ ಗ್ಯಾಪ್ ತೊಗೋತಾ ಇದ್ದೀನಿ ಪ್ಲಸ್ 3 ಇದು ನಿಮ್ಮದು ಎಫ್ ಆಫ್ ಎಕ್ಸ್. ಓಕೆ, ಎಕ್ಸ್ ಜಾಗದಲ್ಲಿ ಇಲ್ಲಿ ಬಂದಿರುವಂಥ ಹೊಸ ಫಂಕ್ಷನ್ ಹಾಕಿ ಡಿವೈಡೆಡ್ ಬೈ 4. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಏನಾಗುತ್ತೆ ನೋಡಿ, ಇದು 4 ಕ್ಯಾನ್ಸಲ್ ಆಗುತ್ತಾ. ಓಕೆ, ಉಳಿತೇನೋ ಆನ್ಸರ್ ನಿಮ್ಮದು y ಮೈನಸ್ 3 ಪ್ಲಸ್ 3 ಅದಾದಮೇಲೆ 3 ಕ್ಯಾನ್ಸಲ್ ಆಗಿ ಬಂತು ನಿಮ್ಮದು ಆನ್ಸರ್ y. ಇದು ಎದರ ಆನ್ಸರು, ಎಫ್ ಆಫ್ ಜಿ ಆಫ್ ವೈ ಆನ್ಸರ್. ಕರೆಕ್ಟಾ? ಸೊ ಎರಡು ರಿಸಲ್ಟ್ಸ್ ಬಂತ. ಎಫ್ ಆಫ್ ಜಿ ಆಫ್ ವೈ ಆನ್ಸರ್ನು ವೈ ಬಂತು, ಜಿ ಆಫ್ ಎಫ್ ಆಫ್ ಎಕ್ಸ್ ಆನ್ಸರ್ ಎಕ್ಸ್ ಬಂತು. ಯಾವಾಗ ಇದು ಎರಡು ರಿಸಲ್ಟ್ ಆನ್ಸರ್ ಬರುತ್ತೆ ನೋಡಿ, ನಿಮಗೆ ಕೊಟ್ಟಿರೋಂಥ ಮೇನ್ ಫಂಕ್ಷನ್ ಇದೆಯಲ್ಲ ಅದು ನಿಮ್ಮದು ಇನ್ವರ್ಟೇಬಲ್ ಫಂಕ್ಷನ್ ಆಗಿರುತ್ತೆ. ಇಲ್ಲಿ ಬಂದಿರೋಂಥ ಆನ್ಸರ್ ಏನಾಗಿರುತ್ತೆ, ಇದು ನಿಮ್ಮದು ಇನ್ವರ್ಸ್ ಆಗಿರುತ್ತೆ. ಇಷ್ಟೇ. ಸೊ ಲಾಸ್ಟ್ ಕನ್ಕ್ಲೂಷನ್ ಏನು ಬರೀಬೇಕು, ದ ಗಿವನ್ ಫಂಕ್ಷನ್ ಎಫ್ ಈಸ್ ಅ ಇನ್ವರ್ಟೇಬಲ್ ಫಂಕ್ಷನ್ ಆ್ಯಂಡ್ ಇನ್ವರ್ಸ್ ಆಫ್ ದ ಫಂಕ್ಷನ್ ಈಸ್, ಏನಿದೆ ನಿಮ್ಮದು ಇನ್ವರ್ಸ್ ಆಫ್ ದ ಫಂಕ್ಷನ್ ಜಿ ಆಫ್ ವೈ ಈಸ್ ಈಕ್ವಲ್ಸ್ ಟು ವೈ ಮೈನಸ್ 3 ಡಿವೈಡೆಡ್ ಬೈ 4. ಈ ಥರನೂ ಬರೀಬೋದು. ಇಲ್ಲ ಅಂದರೆ ಇದಕ್ಕೆ ಇನ್ವರ್ಸ್ ಅಂದರೆ ಎಫ್ ಇನ್ವರ್ಸ್ ಫಂಕ್ಷನ್ ಈ ಥರನೂ ಬರೀಬೋದು. ಇಲ್ಲ ಇನ್ ಟರ್ಮ್ಸ್ ಆಫ್ ಎಕ್ಸ್ ಕೂಡ ಬರೀಬೋದು. ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ಲಿ 5 ಮಾರ್ಕ್ಸ್. ನೋಡಿ, ಇದು 8 ಟೈಮ್ಸ್ ಬಂದಿದೆ ಎಕ್ಸಾಮಲ್ಲಿ, ಆ್ಯನ್ಯುವಲ್ ಎಕ್ಸಾಮಲ್ಲಿ. ಅದು ಸಿಂಪಲ್ ಆಗಿರೋದು ಎಕ್ಸಾಂಪಲ್. ಇದರ್ಥಕ್ಕೆ ನೆಕ್ಸ್ಟ್ ಕ್ವಶನ್ ಇದೆ ನೋಡಿ, ಕನ್ಸಿಡರ್ ದ ಫಂಕ್ಷನ್ ಎಫ್ ಈಸ್ ಆರ್ ಟು 4 to infinity is given by f of x is equals to x square plus 4 is invertible and also find the inverse of this function. ಇಲ್ಲಿ ಹಿಂಟ್ ಕೂಡ ಕೊಟ್ಟಿದ್ದಾರೆ. ಕೆಲವೊಂದು ಸತಿ ಹಿಂಟ್ ಕೊಡೋದಿಲ್ಲ, ನಿಮ್ಮ ಎಕ್ಸಾಮಲ್ಲಿ ಹಿಂಟ್ ಕೊಡೋದಿಲ್ಲ. ಇನ್ವರ್ಸ್ ರಿಸಲ್ಟು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋಂಥ ಕ್ವಶನ್ಗೆ ಇನ್ವರ್ಸ್ ಏನಾಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ನಿಮ್ಮ ಎಕ್ಸಾಮಲ್ಲಿ ಕೊಡೋದಿಲ್ಲ. ಸೊ ನೀವೇ ಫಸ್ಟ್ ಇನ್ವರ್ಸ್ ಫೈಂಡ್ ಮಾಡಿಕೊಂಡು ಅದಾದಮೇಲೆ ಎಫ್ ಆಫ್ ಜಿ ಆಫ್ ಎಫ್ ಫೈಂಡ್ ಮಾಡ್ಕೋಬೇಕು. ಕರೆಕ್ಟಾ? ಸೊ ಇದೆಲ್ಲ ಎಕ್ಸಾಂಪಲ್ಸು 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಸೊ ನಿಮ್ಗೆ ಕೊಟ್ಟಿರೋಂಥ ಫಂಕ್ಷನ್ ಏನಿದೆ ನೋಡಿ, ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಇದೆ. ಕರೆಕ್ಟಾ? ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಅಂದರೆ ಫಸ್ಟ್ ನೀವು y ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಬರ್ಕೊತಾ ಇದ್ದೀರಿ. 4 ಈ ಸೈಡ್ ಶಿಫ್ಟ್ ಮಾಡಿದರೆ y ಮೈನಸ್ 4 ಆಗುತ್ತೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಕರೆಕ್ಟಾ? ಸೊ ಇದನ್ನು ಎಕ್ಸ್ ಇಸ್ ಈಕ್ವಲ್ಸ್ ಟು ಬರೀದರೆ ಏನಾಗುತ್ತೆ, ಇದು ರೂಟ್ ಆಫ್ y ಮೈನಸ್ 4 ಆಗುತ್ತಾ. ಅಂದರೆ ಇಲ್ಲಿ ಸ್ಕ್ವೇರ್ ರೂಟ್ ಮಾಡ್ಕೊಂಡ್ಬಿಟ್ಟೆ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಬಂತು. ಎಕ್ಸ್ ಅಂದರೆ ಇದಕ್ಕೆ ಏನಂತ ಕನ್ಸಿಡರ್ ಮಾಡಬೇಕು, ಜಿ ಆಫ್ y ಅಂತ ಕನ್ಸಿಡರ್ ಮಾಡಬೇಕು. ಇದಕ್ಕೆ ನೀವೇನು ಕೊಡಿ, ಇಕ್ವೇಷನ್ 1 ಅಂತ ಕೊಡಿ, ಇದಕ್ಕೆ ಇಕ್ವೇಷನ್ 2 ಅಂತ ಕೊಡಿ. ಸೊ ಇದಾದಮೇಲೆ ಫಸ್ಟ್ ಸ್ಟೆಪ್ ಏನು, ಎಫ್ ಆಫ್ ಜಿ ಆಫ್ ವೈ. ಯಾವುದಾದ್ರೂ ಫಸ್ಟ್ ಫೈಂಡ್ ಮಾಡಿ, ನೋ ಪ್ರಾಬ್ಲಮ್. ಎಫ್ ಜಿ ಆಫ್ ಎಫ್ ಮಾಡಿಲ್ಲ, ಎಫ್ ಆಫ್ ಜಿ ಯಾವುದಾದ್ರೂ ಮಾಡಿ. ಇದರ ಆನ್ಸರ್ ಏನು ಬರಬೇಕು, ವೈ ಬರಬೇಕು. ಯಾವಾಗ ಇಲ್ಲಿ ಜಿ ಇರುತ್ತೆ ಅವಾಗ ಇಲ್ಲಿ ವೈ ಬರಬೇಕು. ಕರೆಕ್ಟಾ? ಓಕೆ, ಸೊ ಎಫ್ ಆ್ಯಸ್ ಇಟ್ ಈಸ್ ಅ ಜಿ ಆಫ್ ವೈ. ಇಲ್ಲಿ ಎಫ್ ಆ್ಯಸ್ ಇಟ್ ಈಸ್ ಅ ಜಿ ಆಫ್ ವೈ ರಿಸಲ್ಟ್ ಏನಿದೆ ನೋಡಿ, ರೂಟ್ ಆಫ್ ವೈ ಮೈನಸ್ 4 ಇದೆ. ಕರೆಕ್ಟ್? ಸೊ ಇದು ನಿಮ್ಮದು ಪೂರ ಎಫ್ ಆಫ್ ಎಕ್ಸ್ ಆಯಿತು. ಇವಾಗ ಎಫ್ ಆಫ್ ಎಕ್ಸ್ ಅಂತಂದರೆ ಇಲ್ಲಿದೆ ನಿಮ್ಮದು ಫಂಕ್ಷನ್, ಅದನ್ನು ಪೂರ ಕಂಪ್ಲೀಟ್ ಆಗಿ ಬರೀ. ನಾನು ಈ ಸೈಡ್ ಬರೀತಾ ಇದ್ದೀನಿ ನೋಡಿ. ಓಕೆ, ಏನಿದೆ ಎಫ್ ಆಫ್ ಎಕ್ಸ್ ಅಂತಂದರೆ ಎಕ್ಸ್ ಸ್ಕ್ವೇರ್ ಇದೆ. ನಾನು ಇಲ್ಲಿ ಗ್ಯಾಪ್ ತೊಗೋತಾ ಇದ್ದೀನಿ, ಹೋಲ್ ಸ್ಕ್ವೇರು ಪ್ಲಸ್ 4. ಇಲ್ಲಿ ಎಕ್ಸ್ ಬರೋದು ನಿಮ್ಮದು ಎಫ್ ಆಫ್ ಎಕ್ಸ್ ಆಗುತ್ತಾ. ಓಕೆ, ಎಕ್ಸ್ ಜಾಗದಲ್ಲಿ ಏನು ಬಂದಿದೆ ಇವಾಗ ನಿಮ್ಗೆ ಹೊಸ ಫಂಕ್ಷನ್, ರೂಟ್ ಆಫ್ ವೈ ಮೈನಸ್ 4 ಇದೆ. ಇವಾಗ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಡುತ್ತೆ, ಉಳಿತು ನಿಮ್ಮದು ವೈ ಮೈನಸ್ 4 ಪ್ಲಸ್ 4 ಮತ್ತು 4 ಕ್ಯಾನ್ಸಲ್ ಆಗಿ ಉಳಿತು ಆನ್ಸರ್ ವೈ. ವೈ ಅಂದರೆ ಇದರ ಆನ್ಸರ್ ಆಯಿತು ಎಫ್ ಆಫ್ ಜಿ ಆಫ್ ವೈ ಆನ್ಸರ್. ಒಂದು ರಿಸಲ್ಟ್ ನಿಮಗೆ ಬಂತು. ಕರೆಕ್ಟ್? ಇನ್ನು ನೆಕ್ಸ್ಟ್ ರಿಸಲ್ಟ್ ಏನು ಮಾಡಬೇಕು, ಇನ್ನು ಜಿ ಆಫ್ ಎಫ್ ಆಫ್ ಎಕ್ಸ್ ಚೆಕ್ ಮಾಡ್ಕೋಬೇಕು. ಜಿ ಆ್ಯಸ್ ಇಟ್ ಈಸ್ ಎಫ್ ಆಫ್ ಎಕ್ಸ್. ಸೊ ಜಿ ಆ್ಯಸ್ ಇಟ್ ಈಸ್ ಬಂದಮೇಲೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಿದೆ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 4, ಅದನ್ನು ಇಲ್ಲಿ ಹಾಕಿ. ಸೊ ಇವಾಗ ಜಿ ಆಫ್ ವೈ ಅಲ್ಲಿ ಹಾಕಬೇಕು. ಇದು ನಿಮ್ಮದು ಜಿ ಆಫ್ ವೈ ರಿಸಲ್ಟ್. ಸೊ ರೂಟ್ ಇದೆ, ಫಸ್ಟ್ ರೂಟ್ ಬರೀರಿ. ವೈ ಇದೆ, ವೈ ಬರೆಯೋ ಹಾಗಿಲ್ಲ, ಆ್ಯಸ್ ಇಟ್ ಈಸ್ ಗ್ಯಾಪ್ ಬಿಡಬೇಕು. ಇಲ್ಲಿ ಮೈನಸ್ 4. ಸೊ ಗ್ಯಾಪ್ ಬಿಟ್ಟರೆ ಇಲ್ಲಿ ಏನಿದೆ ನಿಮ್ಮದು ಹೊಸ ಫಂಕ್ಷನು, ಅದನ್ನು ಇಲ್ಲಿ ರಿಪ್ಲೇಸ್ ಮಾಡಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಆಯಿತು. ಕರೆಕ್ಟಾ? ಓಕೆ, ಇದನ್ನು ಬ್ರಾಕೆಟ್ ರೂಟ್ ಒಳಗೆ ಇದನ್ನು ಬ್ರಾಕೆಟ್ ತೆಗೆದ್ರು ನಡೀತದೆ, ನೋ ಪ್ರಾಬ್ಲಮ್. ಇವಾಗ ಇದು 4 ಕ್ಯಾನ್ಸಲ್ ಆಯಿತು, ಉಳಿತೇನು ನಿಮ್ಮದು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್. ಇವಾಗ ಸ್ಕ್ವೇರ್ ರೂಟ ಮತ್ತು ಎಕ್ಸ್ ಸ್ಕ್ವೇರ್ ಎರಡು ಕ್ಯಾನ್ಸಲ್ ಆಗಿ ಉಳಿತು ನಿಮ್ಮದು ಆನ್ಸರ್ ಎಕ್ಸ್. ಇದು ಎದ್ರ ಆನ್ಸರ್ ಆಯಿತು, ಜಿ ಆಫ್ ಎಫ್ ಆಫ್ ಎಕ್ಸ್ ಆನ್ಸರ್. ಕರೆಕ್ಟಾ? ಇದು ಕೂಡ ಬಂತ. ಓಕೆ, ಯಾವಾಗ ನಿಮಗೆ ಇವೆರಡು ರಿಸಲ್ಟ್ಸ್ ಬರುತ್ತೆ, ಕೊಟ್ಟಿರುವಂಥ ಫಂಕ್ಷನ್ ಏನಾಗಿರುತ್ತೆ, ಇನ್ವರ್ಟೇಬಲ್ ಫಂಕ್ಷನ್ ಆಗಿರುತ್ತೆ. ಅದ್ರದ್ದು ಇನ್ವರ್ಸ್ ಏನಾಗಿರುತ್ತೆ, ಇಲ್ಲಿದೆಯಲ್ಲ ನಿಮ್ಮದು ಈ ಫಂಕ್ಷನ್ ಏನಾಗಿರುತ್ತೆ, ನಿಮ್ಮದು ಇನ್ವರ್ಸ್ ಫಂಕ್ಷನ್ ಆಗಿರುತ್ತೆ. ಲಾಸ್ಟ್ ಕನ್ಕ್ಲೂಷನ್ ಬರೀರಿ, ಇನ್ವರ್ಸ್ ಆಫ್ ದ ಫಂಕ್ಷನ್ ಈಸ್ ಜಿ ಆಫ್ ವೈ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ ವೈ ಮೈನಸ್ 4. ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ 5 ಮಾರ್ಕ್ಸ್ ಬರುತ್ತೆ.
ಇಲ್ಲಿ ಒಂದು ಕ್ವಶನ್ ಇದೆ, ಏನಿದೆ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 9x² + 6x -5 ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಇನ್ವರ್ಟೇಬಲ್ ಅಂತ ಪ್ರೂವ್ ಮಾಡಬೇಕು. ನಿಮ್ಮ ಎಕ್ಸಸೈಸಲ್ಲಿ ಕೊಟ್ಟಿರೋಂಥ ಕ್ವಶನಲ್ಲಿ ಇನ್ವರ್ಸ್ ಕೊಟ್ಟಿದ್ದಾರೆ, ಬಟ್ ಎಕ್ಸಾಮಲ್ಲಿ ಇದನ್ನು ಕೊಡೋದಿಲ್ಲ. ಸೊ ಇದು ಕ್ವಶನ್ ಸ್ವಲ್ಪ ಲೆಂದಿ ಆಗ್ಬೋದು, ಸೊ ಎಲ್ಲರೂ ಇದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಕೊಟ್ಟಿರೋಂಥ ಫಂಕ್ಷನ್ ಏನಿದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 9x² + 6x -5 ಅಂತಿದೆ. ಕರೆಕ್ಟಾ? ಸೊ ನಾವೇನು ಪ್ರೊಸೀಜರ್ ಮಾಡ್ತಿದ್ವಿ, ಫಸ್ಟ್ y ಇಸ್ ಈಕ್ವಲ್ಸ್ ಟು ತೊಗೊಂಡು ಎಕ್ಸ್ ಆನ್ಸರ್ ಬರುವ ಹಾಗೆ ಮಾಡ್ತಿದ್ವಿ. ಎಕ್ಸ್ ಇಸ್ ಈಕ್ವಲ್ಸ್ ಟು ನೀವು ಅದನ್ನು g(i) ಅಂತ ಇನ್ವರ್ಸ್ ಬರೀತಿದ್ರಿ. ಬಟ್ ಇದರಲ್ಲಿ ಡೈರೆಕ್ಟಾಗಿ ತೊಗೊಂತ ಹೋದರೆ ನಿಮಗೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಬರೆಯೋಕ್ಕೆ ಆಗೋದಿಲ್ಲ, ಯಾಕಂದರೆ ಇದು ಪರ್ಫೆಕ್ಟ್ ಸ್ಕ್ವೇರ್ ಇರೋದಿಲ್ಲ, ಹಾಗಾಗಿ ಬರೋದಿಲ್ಲ. ಇಲ್ಲಿ ನಾವು ಒಂದು ಫಾರ್ಮುಲಾನ ಯೂಸ್ ಮಾಡ್ಕೋಬೇಕು. ನಾವು ಇದನ್ನು ಯೂಸ್ ಮಾಡಿದರೆ ಈಸಿಯಾಗಿ ನೀವು ಆ್ಯಡ್ ಮಾಡ್ಬೋದು. ಒಂದು ನಂಬರ್ನಲ್ಲಿ ಆ್ಯಡ್ ಮಾಡಿದರೆ ಈಸಿಯಾಗಿ ನಿಮಗೆ ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ, ನೀವು ಈಸಿಯಾಗಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಬರೀಬೋದು. ಅದು ಯಾವುದು ಫಾರ್ಮುಲಾ ಅಂದರೆ, ಲಾಸ್ಟ್ ಟರ್ಮ್ ಈಸ್ ಈಕ್ವಲ್ಸ್ ಟು ಮಿಡಲ್ ಟರ್ಮ್ ಸ್ಕ್ವೇರ್ ಡಿವೈಡೆಡ್ ಬೈ 4 × ಫಸ್ಟ್ ಟರ್ಮ್. ಸೊ ಏನಪ್ಪ ಇದು ಫಾರ್ಮುಲಾ ಅಂದರೆ, ಒಂದು ನಂಬರ್ನ ಆ್ಯಡ್ ಮಾಡಬೇಕಂತ ಹೇಳಿದ್ದಲ್ಲ, ಆ ನಂಬರ್ ಯಾವ ಥರ ಫೈಂಡ್ ಮಾಡೋಕ್ಕೆ ಅಂದರೆ, ಇಲ್ಲಿ ಮಿಡಲ್ ನಂಬರ್ ಇದೆ, ಎಷ್ಟಿದೆ ನಿಮ್ಮದು 6 ಇದೆನಾ, ಓನ್ಲಿ ಕೊಯಿಫಿಷಿಯಂಟ್ ತೊಗೊಳ್ಳಿ, 6 ಇದೆ. ಸೊ 6 ಹಾಕಿದರೆ ಎಷ್ಟಾಗುತ್ತೆ ನೋಡಿ, 6² ಡಿವೈಡ್ ಬೈ 4 × ಫಸ್ಟ್ ಟರ್ಮ್ ಎಷ್ಟಿದೆ, 9 ಇದೆ. ಸೊ 9 ಇಲ್ಲಿ ಹಾಕಿ, 6² ಅಂದರೆ 36 ಆಗುತ್ತೆ, 4 × 9 ಅಂದರೆ ಇದು ಕೂಡ 36. ಎರಡು ಕ್ಯಾನ್ಸಲ್ ಆಗಿ ಬಂತು, ಎಷ್ಟು ಆನ್ಸರ್ 1 ಬಂತು. ಸೊ ಈ 1 ಆನ್ಸರ್ನ ಇದರಲ್ಲಿ ಹಾಕಬೇಕು. ಇವಾಗ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 9x² + 6x. ಸೊ ಇಲ್ಲಿ 6x ಆದಮೇಲೆ ಈ ನಂಬರ್ನ ಇಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಏನಾಗುತ್ತೆ, +1 ಹಾಕಿದರೆ -1 ಕೂಡ ಹಾಕಬೇಕು. ಉಳಿದಷ್ಟು ಲಾಸ್ಟ್ -5. ಯಾಕೆ ಎರಡು ರಿಸಲ್ಟ್ ತೊಗೋಬೇಕಂದ್ರೆ, ಇವೆರಡು ನೀವು ಕ್ಯಾನ್ಸಲ್ ಮಾಡಿದರೆ ಮತ್ತೆ ನಿಮಗೆ ಕೊಟ್ಟಿರೋಂಥ ಮೇನ್ ಫಂಕ್ಷನೇ ಬರುತ್ತಾ. ನೀವು ಏನೇ ಅದರೊಳಗೆ ಇನ್ಸರ್ಟ್ ಮಾಡಿದರೆ ಅದರದ್ದು ವ್ಯಾಲ್ಯೂ ಚೇಂಜಸ್ ಆಗಬಾರ್ದು, ಹಾಗಾಗಿ ನಾವಿಲ್ಲಿ +- ಎರಡೂ ತೊಗೋಬೇಕು. ಕರೆಕ್ಟಾ? ಓಕೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಸ್ಟಾರ್ಟಿಂಗ್ 3 ನಂಬರ್ಸ ಕನ್ಸಿಡರ್ ಮಾಡಿ. ಏನಾಗುತ್ತೆ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ಸೊ ಇದು a + b ಹೋಲ್ ಸ್ಕ್ವೇರ್ ಫಾರ್ಮುಲಲ್ಲಿದೆ. ಸೊ a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಿದೆ ಹೇಳಿ, a² + 2ab + b² ಅಂತಿದೆ. ಕರೆಕ್ಟಾ? ಸೊ ಅಂದರೆ ಇದರಲ್ಲಿ a² ಅಂತಂದರೆ ಈ ರಿಸಲ್ಟ್ a² ತೊಗೋಬೋದು. ಅಂದರೆ ಇದನ್ನು ನೀವು ಈ ಥರ ಬರಿಬೋದಾ, 3x + 1 ಹೋಲ್ ಸ್ಕ್ವೇರ್ ಅಂತ ಬರಿತಾ ಇದ್ದೀನಿ ನಾನು. ಬರಿಬೋದಾ? ಇಲ್ಲ, ಬೇಕಿದ್ರೆ ಇದನ್ನು ಎಕ್ಸ್ಪಾಂಡ್ ಮಾಡಿ ನೋಡಿ. ಇದು a ತೊಗೊಂಡ್ರೆ a² ಅಂದರೆ ಎಷ್ಟಾಗುತ್ತೆ, ಇದು 3² ಅಂದರೆ 9x² ಆಗುತ್ತಾ, ಪ್ಲಸ್ 2a ಅಂತಂದರೆ ಎಷ್ಟಿದೆ, 3x ಇದೆ, ಪ್ಲಸ್ b ಅಂದರೆ 1 ಇದೆ, ಪ್ಲಸ್ ಮತ್ತು b ಅಂದರೆ 1² 1 ಆಗುತ್ತೆ. ಇದು 9x² + 2 × 3 ಅಂದರೆ 6x + 1 ಮತ್ತೆ ಬಂತ. ಇದು ಫಸ್ಟ್ ಸ್ಟಾರ್ಟಿಂಗ್ 3 ರಿಸಲ್ಟ್ ಅಂದರೆ ಈಸಿ ಕ್ವಶನ್ ಬರೀಬೋದಾ. ಓಕೆ, ಎಲ್ಲ ಫಂಕ್ಷನ್ ಇದೇ ಥರನೇ ಮಾಡ್ಬೋದು. ಅಂದರೆ ಇದನ್ನು ಡೈರೆಕ್ಟಾಗಿ ಹೆಂಗೆ ಫೈಂಡ್ ಮಾಡಬೇಕಂದ್ರೆ, ಇದು ಫಸ್ಟ್ ಟರ್ಮ್ಗೆ ಸ್ಕ್ವೇರ್ ರೂಟ್ ಹಾಕೊಂಬಿಡಿ. ಏನಾಗುತ್ತೆ, 9x² ಅಂದರೆ 3x ಆಗುತ್ತೆ. ಲಾಸ್ಟ್ 1 ಇದೆ, 1² ರೂಟ್ ಹಾಕಿದರೆ ಇದು 1 ಬರುತ್ತೆ, ಹೋಲ್ ಸ್ಕ್ವೇರ್ ಬರೋಬಿಟ್ಟರೆ ಮುಗೀತು. ಕರೆಕ್ಟಾ? ಸೊ ಇದಾದಮೇಲೆ ಉಳಿತಷ್ಟು ಇದೆರಡು ರಿಸಲ್ಟ್, -1 -5 ಅಂದರೆ ಎಷ್ಟಾಯ್ತು, ಇದು ಮೈನಸ್ ಪ್ಲಸ್ ಆಗುತ್ತೆ. ಸೊ -6 ಆಯಿತು. ಕರೆಕ್ಟಾ? ಸೊ ಇದನ್ನು ಇವಾಗ ನೀವೇನು ಮಾಡಿ, ಈ ಬಂದಿರುವಂಥ ಈಕ್ವೇಷನ್ಗೆ ಇದಕ್ಕೆ ಈಕ್ವೇಷನ್ 1 ಅಂತ ಕೊಡಿ. ಇದು ನಿಮ್ಮದು ಹೊಸ ಫಂಕ್ಷನ್ ಆಯ್ತು ಇವಾಗ. ಸೊ ಇದಕ್ಕೆ ನೀವು ಎಕ್ಸ್ ಫೈಂಡ್ ಮಾಡ್ಕೊ ಹೋಗಿ, ಎಕ್ಸ್ ಇಸ್ ಈಕ್ವಲ್ಸ್ ಅಂದರೆ ಇನ್ವರ್ಸ್ ಫೈಂಡ್ ಮಾಡ್ತಾ ಹೋಗಿ ಈಸಿಯಾಗಿ ಬರುತ್ತೆ. ನೋಡಿ ಹೇಗೆ ಬರುತ್ತೆ. ಇದಕ್ಕೆ ನಾನು ಇವಾಗ ಏನು ತೊಗೋತಾ ಇದ್ದೀನಿ, y ಇಸ್ ಈಕ್ವಲ್ಸ್ ಟು ತೊಗೋತಾ ಇದ್ದೀನಿ 3x + 1 ಹೋಲ್ ಸ್ಕ್ವೇರ್ -6. -6ನ ಈ ಸೈಡ್ ಶಿಫ್ಟ್ ಮಾಡಿದರೆ +6 ಆಗುತ್ತೆ. y + 6 ಇಸ್ ಈಕ್ವಲ್ಸ್ ಟು 3x + 1 ಹೋಲ್ ಸ್ಕ್ವೇರ್. ಓಕೆ, ಸ್ಕ್ವೇರ್ ರೂಟ್ ಎರಡು ಸೈಡ್ ಅಪ್ಲೈ ಮಾಡಿದರೆ ಏನಾಗುತ್ತೆ, ಇದು y + 6 ಇಸ್ ಈಕ್ವಲ್ಸ್ ಟು 3x. ಇಲ್ಲಿ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದರೆ ಇಲ್ಲಿ ಸ್ಕ್ವೇರ್ ರೂಟ್ ಬರುತ್ತೆ, ಇದು ಸ್ಕ್ವೇರ್ ರೂಟ್ ಹೋಗಿ ಇದು ಬರೀ 3x + 1 ಉಳಿಯುತ್ತೆ. +1 ಈ ಸೈಡ್ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಲಾಸ್ಟ್ ಉಳಿಯುವಂಥ ಆನ್ಸರ್ ಏನಾಗುತ್ತೆ ನೋಡಿ, y + 6 ಇದು -1 ಈ ಸೈಡ್ ಬರುತ್ತೆ, ಇಲ್ಲಿ 3x ಮಾತ್ರ ಉಳಿಯುತ್ತೆ. ಸೊ ಇಲ್ಲಿ ಬಂತು. ಸೊ ಇವಾಗ 3 × ಇದೆ. ಸೊ ಇದನ್ನ ಈ ಸೈಡ್ ಶಿಫ್ಟ್ ಮಾಡಿದರೆ x ಇಸ್ ಈಕ್ವಲ್ಸ್ ಟು ಸಿಗುತ್ತಾ. ಓಕೆ, x ಇಸ್ ಈಕ್ವಲ್ಸ್ ಟು ಏನು ಬರುತ್ತೆ ನಿಮ್ಮ ಆನ್ಸರ್, ಆಲ್ರೆಡಿ ಏನಿದೆ, √y + 6 ಇದೆ, -1 ಇದೆ, ಡಿವೈಡೆಡ್ ಬೈ 3 ಆಗುತ್ತೆ. ಯಾಕಂದರೆ ಇಲ್ಲಿ 3 ಮಲ್ಟಿಪ್ಲೈ ಇತ್ತು. ಸೊ ಇವಾಗ x ಇಸ್ ಈಕ್ವಲ್ಸ್ ಟು ಬಂತ. x ಇಸ್ ಈಕ್ವಲ್ಸ್ ಟು ಅಂದರೆ ಇದು ಏನಾಗುತ್ತೆ, ನಿಮ್ಮದು g ಆಫ್ y ಆಗುತ್ತೆ. ಕರೆಕ್ಟಾ? ಸೊ g ಆಫ್ y ಇಸ್ ಈಕ್ವಲ್ಸ್ ಟು y + 6 -1 ಡಿವೈಡ್ ಬೈ 3. ಇದಕ್ಕೆ ನೀವೇನಂತ ಕೊಡಿ, ಇಕ್ವೇಷನ್ 2 ಅಂತ. ಇಕ್ವೇಷನ್ 1 ಸಿಕ್ತು, ಇಕ್ವೇಷನ್ 2 ಸಿಕ್ತು. ನೆಕ್ಸ್ಟ್ ಪ್ರೊಸೀಜರ್ ಏನಿದೆ, ಎಫ್ ಆಫ್ ಜಿ ಮತ್ತು ಜಿ ಆಫ್ ಎಫ್ ಚೆಕ್ ಮಾಡೋದು. ಓಕೆ, ಚೆಕ್ ಮಾಡಿ ಇವಾಗ. ಸೊ ನಾನು ಫಸ್ಟ್ ಜಿ ಆಫ್ ಎಫ್ ಆಫ್ ಎಕ್ಸ್ ಚೆಕ್ ಮಾಡ್ತಾ ಇದ್ದೀನಿ. ಸೊ ಜಿ ಆ್ಯಸ್ ಇಟ್ ಈಸ್ ಎಫ್ ಆಫ್ ಎಕ್ಸ್. ಕರೆಕ್ಟಾ? ಸೊ ಇಲ್ಲಿ ಜಿ ಆ್ಯಸ್ ಇಟ್ ಈಸ್ ಬರೀರಿ. ಎಫ್ ಆಫ್ ಎಕ್ಸ್ ಅಂತಂದರೆ ಏನಿದೆ ನೋಡಿ, ಇವಾಗ ಈ ಫಂಕ್ಷನ್ ನೋಡಬೇಕು, ಇದನ್ನು ತೊಗೊಳ್ಳೋ ಹಾಗಿಲ್ಲ. ಯಾಕಂದರೆ ಇದನ್ನು ಸಿಂಪ್ಲಿಫೈ ಮಾಡಿ ಇವಾಗ ಹೊಸ ಫಂಕ್ಷನ್ ಬಂದಿದೆನಾ ನಿಮ್ಮದು. ಸೊ ಇದನ್ನು ಮಾತ್ರ ಯೂಸ್ ಮಾಡಿ. ಅದಕ್ಕೆ ನಾನು ಇದಕ್ಕೆ ಇಕ್ವೇಷನ್ 1 ಅಂತ ಕೊಟ್ಟಿರೋದು. ಏನಿದೆ ನೋಡಿ, 3x + 1 ಹೋಲ್ ಸ್ಕ್ವೇರ್ -6. ಕರೆಕ್ಟಾ?
ಓಕೆ, ಸೊ ಇದು ಇವಾಗ ಜಿ ಆಫ್ ವೈ ರಿಸಲ್ಟ್ ತೊಗೋಬೇಕು. ಜಿ ಆಫ್ ವೈ ರಿಸಲ್ಟ್ ಏನಿದೆ ಇಲ್ಲಿದೆ ನಿಮ್ಮದು. ಸೊ ಈ ರಿಸಲ್ಟಲ್ಲಿ ಹಾಕಬೇಕು. ಏನಿದೆ ನಿಮ್ಮದು ಜಿ ಆಫ್ ವೈ ರಿಸಲ್ಟು ಸ್ಕ್ವೇರ್ ರೂಟ್ ಇದೆ, ಇಲ್ಲಿ ಗ್ಯಾಪ್ ಬಿಡ್ತಾ ಇದ್ದೀನಿ ಯಾಕಂದರೆ ವೈ ಇದೆ. ಅದಾದಮೇಲೆ +6 ಇದಿಷ್ಟು ಸ್ಕ್ವೇರ್ ರೂಟಲ್ಲಿ ಇರುವಂಥದ್ದು. ಅದಾದಮೇಲೆ -1 ಡಿವೈಡೆಡ್ ಬೈ 3 ಇದೆ. ಕರೆಕ್ಟಾ? ಎಷ್ಟೇ ಇರೋದಾ ನಿಮ್ಮದು ರಿಸಲ್ಟಲ್ಲಿ? ಓಕೆ, ಸೊ ಇಲ್ಲಿ ಬ್ರ್ಯಾಕೆಟಲ್ಲಿ ಏನಿದೆ ವೈ ಇದೆ. ಸೊ ವೈ ಜಾಗದಲ್ಲಿ ಏನು ಬಂದಿದೆ ನಿಮ್ಮದು ಹೊಸ ಆನ್ಸರ್, ಇದನ್ನು ಇಲ್ಲಿ ಪೇಸ್ಟ್ ಮಾಡಬೇಕು. ಏನು ಬಂದಿದೆ ನಿಮ್ಮದು ಹೊಸ ಆನ್ಸರ್ ಇಲ್ಲಿ ನಿಮ್ಮದು 3x + 1 ಬ್ರ್ಯಾಕೆಟ್ ಸ್ಕ್ವೇರ್ -6 ಎಷ್ಟಿರೋದಾ? ಕರೆಕ್ಟಾ? ಓಕೆ, ಸೊ ಇದನ್ನ ಸ್ಕ್ವೇರ್ ರೂಟಲ್ಲಿ ಇದನ್ನ ಬ್ರ್ಯಾಕೆಟ್ ತೆಗಿಬೋದು, ಇಷ್ಟೇ ಬರೆದ್ರು ಕೂಡ ಕರೆಕ್ಟ್ ಆಗುತ್ತೆ. ಯಾಕಂದರೆ ಈ ಸ್ಕ್ವೇರ್ ರೂಟಲ್ಲಿ ತೆಗೆದ್ರು ಓಕೆ, ನೋ ಪ್ರಾಬ್ಲಮ್. ಇವಾಗ +6 -6 ಕ್ಯಾನ್ಸಲ್ ಆಗಿಬಿಡುತ್ತೆ ರೂಟ್ ಒಳಗೆ. ಸೊ ಉಳಿತೇನು ನಿಮ್ಮದು ಸ್ಕ್ವೇರ್ ರೂಟ್ ಆಫ್ 3x + 1 ಹೋಲ್ ಸ್ಕ್ವೇರ್ ಉಳಿಯುತ್ತೆ. ಇದು -1 ಅಂತೂ ಔಟ್ಸೈಡ್ ಇದೆ, ಡಿವೈಡ್ ಬೈ 3 ಆಯಿತು. ಇವಾಗ ಸ್ಕ್ವೇರ್ ರೂಟ್ ಸ್ಕ್ವೇರನ್ನು ಕ್ಯಾನ್ಸಲ್ ಆಗಿಬಿಡುತ್ತಾ? ಸೊ ಉಳಿತು ಆನ್ಸರ್ ಎಷ್ಟಿದೆ? 3x + 1 -1. ಅಂದರೆ ಇದನ್ನು ಸಿಂಪ್ಲಿಫೈ ಮಾಡಿದರೆ 3x + 1 ಇಲ್ಲಿ -1 ಡಿವೈಡ್ ಬೈ 3 ಆಯಿತು. ಇದು ಮತ್ತೆ +1 -1 ಕ್ಯಾನ್ಸಲ್ ಆಯಿತು. ಸೊ ಲಾಸ್ಟ್ ಉಳಿದಿರೋ ಆನ್ಸರ್ ಎಷ್ಟಾಗುತ್ತೆ ನಿಮ್ಮದು? 3x ಡಿವೈಡ್ ಬೈ 3 ಮತ್ತು ಇದು 3 ಕ್ಯಾನ್ಸಲ್ ಆಗಿ ನಿಮಗೆ ಬರೋದು ಆನ್ಸರು ಎಕ್ಸ್ ಅನ್ನೋದು ಇದು ಅದರ ಆನ್ಸರ್ ಆಗಿರುತ್ತೆ ನಿಮ್ಮದು. ಏನು ತೊಗೊಂಡಿದ್ರಿ? ಜಿ ಆಫ್ ಎಫ್ ಆಫ್ ಎಕ್ಸ್ ಆನ್ಸರ್ ಎಷ್ಟು ಬಂತು? ಎಕ್ಸ್ ಆಗಿ ಬಂತು. ಸೊ ಜಿ ಆಫ್ ಎಫ್ ಆಫ್ ಎಕ್ಸ್ ಆನ್ಸರ್ ಎಕ್ಸ್ ಬಂದರೆ ಇನ್ನೂ ಒಂದು ರಿಸಲ್ಟ್ ನೀವು ಫೋನ್ ಮಾಡಬೇಕಾಗಿರೋದು. ಕರೆಕ್ಟಾ? ಓಕೆ, ಸೊ ಇವಾಗ ಒಂದು ರಿಸಲ್ಟ್ ಸಿಕ್ತು. ಇನ್ನು ನೆಕ್ಸ್ಟ್ ರಿಸಲ್ಟ್ ಚೆಕ್ ಮಾಡುವ. ಇನ್ನೊಂದು ರಿಸಲ್ಟ್ ಏನಿದೆ? ಎಫ್ ಆಫ್ ಜಿ ಆಫ್ ವೈ ತೊಗೋಬೇಕು. ಯಾವಾಗಿಲ್ಲಿ ಜಿ ತೊಗೋತಾರೆ ಅವಾಗಿಲ್ಲಿ ವೈ ತೊಗೋಬೇಕು. ಇದು ನೆನಪಲ್ಲಿ ಇರಲಿ. ಸೊ ಇದು ಎಫ್ ಆ್ಯಸ್ ಇಟ್ ಇಸ್ ಜಿ ಆಫ್ ವೈ. ಎಫ್ ಆ್ಯಸ್ ಇಟ್ ಇಸ್ ಜಿ ಆಫ್ ವೈ ಅಂತಂದರೆ ಏನಿದೆ ನೋಡಿ, ಇಲ್ಲಿದೆಯಲ್ಲ, ಇದು ಪೂರ ಫಂಕ್ಷನ್ ಹಾಕಿ ರೂಟ್ ಆಫ್ ವೈ + 6 -1 ಡಿವೈಡೆಡ್ ಬೈ 3. ನೆಕ್ಸ್ಟ್, ಸೊ ಇವಾಗ ಏನಾಯ್ತು, ಇದು ಪೂರ ಎಕ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಇದು ಪೂರ ಎಕ್ಸ್ ಆದರೆ ನಿಮ್ಮದು ಎಫ್ ಆಫ್ ಎಕ್ಸ್ ಎಲ್ಲಿದೆ? ಇಲ್ಲಿದೆ. ಸೊ ಈ ಎಕ್ಸ್ ರಿಸಲ್ಟಲ್ಲಿ ಈ ಪೂರ ಬ್ರಾಕೆಟ್ನ ಫಿಲಪ್ ಮಾಡಬೇಕು. ನಾನು ಈ ಸೈಡ್ ಬರೀತಾ ಇದ್ದೀನಿ. ಏನಿದೆ? ಸ್ಕ್ವೇರ್ ರೂಟ್ ಇದೆ, 3 ಇದೆ, ಇಲ್ಲಿ ಗ್ಯಾಪ್ ಕೊಡ್ತಾ ಇರಬೇಕು. ಇಲ್ಲಿ ಗ್ಯಾಪ್ ಕೊಟ್ಟು +1 ಹೋಲ್ ಸ್ಕ್ವೇರ್ -6. ಇಲ್ಲಿ ಜಾಸ್ತಿ ಸ್ಟೂಡೆಂಟ್ ಇಲ್ಲೇ ಮಿಸ್ಟೇಕ್ ಮಾಡ್ಕೊಳ್ಳೋದು ಬರೀಬೇಕಾದ್ರೆ. ಸೊ ಈ ಥರ ಬರ್ಕೊಂಬಿಡಿ. ಏನಿದೆ ನಿಮ್ಮದು ಎಫ್ ಆಫ್ ಎಕ್ಸ್ ಬರೀಬೇಕಾಗಿರೋದು. ಇದು ನಿಮ್ಮದು ಎಫ್ ಆಫ್ ಎಕ್ಸ್. ಎಕ್ಸ್ ಜಾಗದಲ್ಲಿ ಸ್ವಲ್ಪ ಗ್ಯಾಪ್ ಪ್ಲೇಸ್ ಬಿಟ್ಬಿಡೋದು. ಎಕ್ಸ್ ಬರೀ ಹೋಗಿಲ್ಲ, ಅಲ್ಲಿ ಗ್ಯಾಪ್ ಬಿಡೋದು. ಉಳಿದದ್ದು ಆ್ಯಸ್ ಇಟ್ ಈಸ್ ಬರಿತಾ ಹೋಗ್ಬೋದು. ಉಳಿದಿರೋಂಥ ರಿಸಲ್ಟ್ನ ಆ್ಯಸ್ ಇಟ್ ಈಸ್ ಬರೀದು. ಇಲ್ಲಿ ಗ್ಯಾಪ್ ಬಿಟ್ಟಲ್ಲಿ ಇಲ್ಲಿ ಏನು ಬಂದಿದೆಯಲ್ಲ ಅದನ್ನು ಇಲ್ಲಿ ಫಿಲಪ್ ಮಾಡ್ತಾ ಹೋಗಿ. ರೂಟ್ ಆಫ್ ವೈ + 6 -1 ಡಿವೈಡೆಡ್ ಬೈ 3. ಕರೆಕ್ಟಾ? ಸೊ ಇದಾದಮೇಲೆ ಈ 3 ಕ್ಯಾನ್ಸಲ್ ಆಗಿಬಿಡುತ್ತೆ. ಉಳಿತು ಎಷ್ಟು? ರೂಟ್ ಒಳಗೆ ರೂಟ್ ಆಫ್ ವೈ + 6 ಇದೆ, -1 + 1 ಹೋಲ್ ಸ್ಕ್ವೇರ್ -6. ಈ ಬ್ರಾಕೆಟ್ ಒಳಗೆ +1 -1 ಕ್ಯಾನ್ಸಲ್ ಆಯಿತು. ಸೊ ಉಳಿತು ರೂಟ್ ಆಫ್ ವೈ + 6 ಸ್ಕ್ವೇರ್ -6. ಆಮೇಲೆ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಆ್ಯಂಡ್ ಲಾಸ್ಟ್ ಬಂದಿರೋ ಆನ್ಸರ್ ವೈ + 6 -6. ಸೊ -6 + 6 ಕ್ಯಾನ್ಸಲ್ ಆಗಿ ಬಂತು ನಿಮ್ಮದು ಆನ್ಸರ್ ವೈ. ಅಂದರೆ ಇದರ ಆನ್ಸರ್ ಆಯಿತು ಎಫ್ ಆಫ್ ಜಿ ಆಫ್ ವೈ ಆನ್ಸರ್. ಕರೆಕ್ಟಾ? ಸೊ ಎಫ್ ಆಫ್ ಜಿ ಆಫ್ ವೈ ಆನ್ಸರ್ ನಿಮಗೆ ವೈ ಅಂತ ಬಂದರೆ, ಎರಡು ರಿಸಲ್ಟ್ಸ್ ಆನ್ಸರ್ ಕರೆಕ್ಟಾಗಿ ಬಂದರೆ ನಿಮಗೆ ಕೊಟ್ಟಿರುವಂಥ ಫಂಕ್ಷನ್ ಏನಾಗಿರುತ್ತೆ? ಇನ್ವರ್ಟೇಬಲ್ ಫಂಕ್ಷನ್ ಆಗಿರುತ್ತೆ. ಸೊ ಇದ್ರದ್ದು ಇನ್ವರ್ಸ್ ಆಫ್ ದ ಫಂಕ್ಷನ್ ಏನಾಗುತ್ತೆ ನಿಮ್ಮದು? ಇಲ್ಲಿ ಬಂದಿದೆಯಲ್ಲ ಇಕ್ವೇಷನ್ 2, ಇದು ನಿಮ್ಮದು ಇನ್ವರ್ಸ್ ಆಗಿರುತ್ತೆ. ಲಾಸ್ಟ್ ಕನ್ಕ್ಲೂಷನ್ ಬರೀಬೋದು. ದ ಗಿವನ್ ಫಂಕ್ಷನ್ ಈಸ್ ಅ ಇನ್ವರ್ಟೇಬಲ್ ಫಂಕ್ಷನ್ ಆ್ಯಂಡ್ ಇನ್ವರ್ಸ್ ಆಫ್ ದ ಫಂಕ್ಷನ್ ಈಸ್ ಜಿ ಆಫ್ ವೈ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ ವೈ + 6 -1 ಡಿವೈಡ್ ಬೈ 3. ಸೊ ಇದು ನಿಮ್ಮದು ಇನ್ವರ್ಸ್ ಫಂಕ್ಷನ್ ಇರುತ್ತೆ. ಎಷ್ಟು ಬರೋದ್ರೆ ನಿಮಗೆ ಕಂಪ್ಲೀಟಾಗಿ 5 ಮಾರ್ಕ್ಸ್ ಬರುತ್ತೆ. ಓಕೆ, ಅಬ್ಸರ್ವ್ ಹಿಯರ್ ದಿಸ್ ಇಸ್ ಒನ್ ಮೋರ್ ಎಕ್ಸಾಂಪಲ್. ದಿಸ್ ಇಸ್ ಆಲ್ಸೋ ಸೇಮ್ ಟೈಪ್ ಎಕ್ಸಾಂಪಲ್. ಹಿಯರ್ ಆಲ್ಸೋ ಯು ಹ್ಯಾವ್ ಟು ಫೈಂಡ್ ಔಟ್ ದ ಇನ್ವರ್ಸ್ ಮತ್ತು ಇನ್ವರ್ಟೇಬಲ್ ಪ್ರೂವ್ ಮಾಡಬೇಕು ಕೊಟ್ಟಿರೋಂಥ ಫಂಕ್ಷನ್ನ. ಕರೆಕ್ಟಾ? ಸೊ ಇದು ಕೂಡ ಏನಿದೆ, ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ. ಇದು ಕೂಡ ಏನು ಮಾಡಬೇಕಾಗಿರೋದು, ಇದು ನಿಮ್ಮದು ಸಾಲ್ಡ್ ಎಕ್ಸಾಂಪಲ್ ಆಗಿದೆ. ಸೊ ಇದು ನಿಮ್ಮದು ಎಕ್ಸಸೈಸ್ ಎಕ್ಸಾಂಪಲ್ ಅಲ್ಲ, ಇದು ಸಾಲ್ಡ್ ಎಕ್ಸಾಂಪಲ್ ಇದೆ. ಅದನ್ನು ಇದನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇವೆರಡೇ ಎಕ್ಸಾಂಪಲ್ ಸ್ವಲ್ಪ ನಿಮಗೆ ಟಫ್ ಆಗ್ಬೋದು, ಉಳ್ಕಿದೆಲ್ಲ ಭಾಳ ಸಿಂಪಲ್ ಆಗಿರೋದು. ಓಕೆ, ಸೊ ಇದೊಂದು ಕೂಡ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿನೂ ಏನು ಅಪ್ಲೈ ಮಾಡ್ತಾ ಇದ್ದೀನಿ, ಆಲ್ರೆಡಿ ನಾನು ಹೇಳಿದ್ದೀನಲ್ಲ ಹಿಂದಿನ ಎಕ್ಸಾಂಪಲ್ಲಿ ಲಾಸ್ಟ್ ಟರ್ಮ್ ಫಾರ್ಮುಲಾ. ಲಾಸ್ಟ್ ಟರ್ಮ್ ಈಸ್ ಈಕ್ವಲ್ಸ್ ಟು ಮಿಡಲ್ ಟರ್ಮ್ ಸ್ಕ್ವೇರ್ ಡಿವೈಡ್ ಬೈ 4 ಇಂಟು ಫಸ್ಟ್ ಟರ್ಮ್. ಕರೆಕ್ಟಾ? ಓಕೆ, ಸೊ ಇಲ್ಲಿನೂ ಅಪ್ಲೈ ಮಾಡಿ ಏನಾಗುತ್ತೆ ನೋಡಿ ಆನ್ಸರು. ಮಿಡಲ್ ಟರ್ಮ್ ಏನಿದೆ ಇಲ್ಲಿ 12 ಇದೆ, 12 ಸ್ಕ್ವೇರ್ ಡಿವೈಡೆಡ್ ಬೈ 4 ಇಂಟು 4. 12 ಸ್ಕ್ವೇರ್ ಅಂದರೆ 144. ಇದು 16 ಆಗುತ್ತೆ. 16 1 ಜಾ 16 9 ಜಾ. ಕರೆಕ್ಟಾ? ಓಕೆ, ಸೊ 9 ಯು ಗೆಟ್. ಈ 9 ಅನ್ನೋದನ್ನು ಏನು ಮಾಡಬೇಕು, ಈ ಫಂಕ್ಷನಲ್ಲಿ ಹಾಕಬೇಕು. ಏನಾಗುತ್ತೆ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4x²
ಪ್ಲಸ್ 12x ಇಲ್ಲಿ ಅಪ್ಲೈ ಮಾಡಿ +9 -9 ಇದು +15 ಆ್ಯಸ್ ಇಟ್ ಈಸ್ ಬರೀ ಕರೆಕ್ಟಾ. ಓಕೆ, ಇವಾಗ ಏನು ಮಾಡ್ಬೇಕಂತ ಹೇಳಿದೆ ನಾನು ಸ್ಟಾರ್ಟಿಂಗ್ 3 ನಂಬರ್ಸ್ ಚೆಕ್ ಮಾಡಿ ಇವಾಗ ನಿಮಗೆ ಪರ್ಫೆಕ್ಟ್ ಸ್ಕ್ವೇರ್ ಬರುತ್ತೆ. ಏನಾಗುತ್ತೆ ನೋಡಿ, ಇದು f(x) ಇದ್ರದ್ದು ಸ್ಕ್ವೇರ್ ರೂಟ್ ಹಾಕಂತ ಹೇಳಿದೆ ನಾನು. ಫಸ್ಟ್ ಸ್ಕ್ವೇರ್ ರೂಟ್ ಹಾಕಿದರೆ ಎಷ್ಟಾಗುತ್ತೆ, ಇದು 2x ಆಗುತ್ತೆ. 9ದು ಸ್ಕ್ವೇರ್ ರೂಟ್ ಹಾಕಿದರೆ +3 ಆಗುತ್ತೆ ಕರೆಕ್ಟಾ. ಹೋಲ್ ಸ್ಕ್ವೇರ್ ನೀವು a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿ ನೋಡಿ, ಮತ್ತೆ ಆನ್ಸರ್ ಸೇಮ್ ಬರುತ್ತೆ. 2 ಸ್ಕ್ವೇರ್ ಅಂದರೆ 4x² ಆಗುತ್ತೆ. 2ab 2 × 3 6 ಆಗುತ್ತೆ. 6 × 2 ಮತ್ತು 12x ಆಗುತ್ತೆ ಕರೆಕ್ಟಾ. ಓಕೆ, 3 ಸ್ಕ್ವೇರ್ ಅಂದರೆ 9 ಆಯಿತು. ಓಕೆ, ಇವಾಗ -9 +15 ಅಂದರೆ ಇದು +6 ಆಗುತ್ತೆ ಆನ್ಸರ್ ಕರೆಕ್ಟಾ. ಓಕೆ, ಸೊ ನೆಕ್ಸ್ಟ್ ಈ ಇಕ್ವೇಷನ್ಗೆ ನೀವೇನಂತ ಕೊಡಿ, ಫಸ್ಟ್ ಇಕ್ವೇಷನ್ ಅಂತ ಕೊಡಿ. ಓಕೆ, ಸೊ ನೆಕ್ಸ್ಟ್ ಇವಾಗ y ವ್ಯಾಲ್ಯೂಸ್ ಇನ್ವರ್ಸ್ ರಿಸಲ್ಟ್ ಫೈಂಡ್ ಮಾಡ್ಕೊಳ್ಳಿ. ಓಕೆ, y = 2x + 3 ಹೋಲ್ ಸ್ಕ್ವೇರ್ +6 +6 ಇದನ್ನು ಈ ಸೈಡ್ ಶಿಫ್ಟ್ ಮಾಡಿಕೊಂಡ್ರೆ -6 ಆಗುತ್ತಾ. ಓಕೆ, ಸೊ -6 ಆಗುತ್ತೆ. ಇದು 2x + 3 ಹೋಲ್ ಸ್ಕ್ವೇರ್ ಆಯಿತು. ಆಮೇಲೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದರೆ ಏನಾಗುತ್ತೆ ನೋಡಿ. ಓಕೆ, ಎರಡು ಸೈಡ್ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದರೆ ಏನಾಯ್ತು, ಇದು 2x + 3 √ y - 6. ಈ +3 ಇದ್ದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಈ ಸೈಡ್ ಶಿಫ್ಟ್ ಮಾಡ್ತಾ ಇದ್ದೀನಿ. ಫೈನಲಿ x = ಎಷ್ಟು ಬರುತ್ತೆ ನೋಡಿ, √y - 6 - 3 / 2 ಕರೆಕ್ಟಾ. ಸೊ ಇದು ಏನಾಯಿತು ನಿಮ್ಮದು g(y) ಫಂಕ್ಷನ್ ಅಂದರೆ ಇನ್ವರ್ಸ್ ಫಂಕ್ಷನ್ ಆಗಿರುತ್ತೆ. ಇದು ನಿಮ್ಮದು ಇಕ್ವೇಷನ್ 2 ಆಗಿರುತ್ತೆ. ಇಕ್ವೇಷನ್ 2 ಸಿಗ್ತಾ ನಿಮ್ಮದು, ಇದು ನಿಮ್ಮದು ಇಕ್ವೇಷನ್ 2, ಇದು ನಿಮ್ಮದು ಇಕ್ವೇಷನ್ 1. ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಸಿಕ್ಕರೆ ನೆಕ್ಸ್ಟ್ ಸ್ಟೆಪ್ f(g) g(f) ಚೆಕ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ರಿಸಲ್ಟ್ ಏನು ಮಾಡಬೇಕಾಗಿರೋದು ಇವಾಗ g(f) or f(g) ಮಾಡಬೇಕು. f(g)(y) = ಲೆಫ್ಟ್ ಆ್ಯಸ್ ಇಟ್ ಈಸ್ ಬರೀತೀರಾ, ಮುಂದೆ g(y). ಓಕೆ, ನೆಕ್ಸ್ಟ್ ಸ್ಟೆಪ್ ಅಪ್ಲೈ ಮಾಡಿ. ಓಕೆ, ಸೊ ಇವಾಗ ಏನಾಗುತ್ತೆ, ಎಫ್ ಆ್ಯಸ್ ಇಟ್ ಈಸ್ ಬರೀತೀರಾ. g(y) ಅಂತಂದರೆ ಏನಿದೆ ನೋಡಿ, ಇಲ್ಲಿದೆ ನಿಮ್ಮ ಫಂಕ್ಷನ್. ಇದನ್ನು ಪೂರ ಕಂಪ್ಲೀಟಾಗಿ ಎಂಟರ್ ಮಾಡಿ. ಏನಿದೆ y - 6 ಅದಾದಮೇಲೆ -3 / 2 ಇದೆ ಕರೆಕ್ಟಾ. ಓಕೆ, ಇವಾಗ ಇದನ್ನೇನು ಕನ್ಸಿಡರ್ ಮಾಡಬೇಕು, f(x) ಅಂತ ಕನ್ಸಿಡರ್ ಮಾಡಬೇಕು. f(x) ಇಲ್ಲಿದೆ, ಇನ್ನಿಂದ ಇಕ್ವೇಷನ್ 1 ಅಬ್ಸರ್ವ್ ಮಾಡಬೇಕು. ಇಲ್ಲಿದೆ f. ಸೊ ಇದರಲ್ಲಿ ಅಪ್ಲೈ ಮಾಡಿ. ಏನಿದೆ ಫಸ್ಟ್ ಆ್ಯಸ್ ಇಟ್ ಈಸ್ ಬರ್ಕೊಂಬಿಡಿ. ಏನಿದೆ ಫಸ್ಟು ಬ್ರಾಕೆಟು 2 ಇಲ್ಲಿ ಗ್ಯಾಪ್ ಪ್ಲೇಸ್ ಕೊಡಿ, +3 ಬ್ರಾಕೆಟ್ ಸ್ಕ್ವೇರ್ +6 ಕರೆಕ್ಟಾ. ಸಪೋಸ್ ನೀವು ಇಲ್ಲಿ ಎಕ್ಸ್ ಬರೆದ್ರೆ ಇದು ಕರೆಕ್ಟ್ ಆಗುತ್ತಾ, 2x + 3 ಹೋಲ್ ಸ್ಕ್ವೇರ್ +6 ಇದು ನಿಮ್ಮದು f(x). ಓಕೆ, ಈ ಪ್ಲೇಸಲ್ಲಿ ಇಲ್ಲಿ ಬಂದಿರುವಂಥ ಹೊಸ ಫಂಕ್ಷನ್ನ ಇದನ್ನು ಪೇಸ್ಟ್ ಮಾಡಬೇಕು. ಏನು ಬಂದಿದೆ ನಿಮ್ಮದು, √y - 6 - 3 / 2 ಕರೆಕ್ಟಾ. ಓಕೆ, ಇವಾಗ ನೋಡಿ ಏನೇನು ಕ್ಯಾನ್ಸಲ್ ಆಗ್ತಾ ಇದೆ, ಇಲ್ಲಿ ಈ 2 ಕ್ಯಾನ್ಸಲ್ ಆಗ್ತಾ ಇದೆ. ಓಕೆ, ಉಳಿದಿದ್ದೇನೋ ಆನ್ಸರ್ ನಿಮ್ಮದು ಎಂಟ್ರ್ ಮಾಡಿ. ಸೊ ಉಳಿತೇನೋ ಆನ್ಸರ್ ನಿಮ್ಮದು ಇದು ಬ್ರಾಕೆಟಲ್ಲಿ ಬರುತ್ತೆ y - 6 ಸೊ -3 +3 ಹೋಲ್ ಸ್ಕ್ವೇರ್ +6 ಎಷ್ಟು ಉಳಿದೀತಾ. ಓಕೆ, ಸೊ ಇದರಲ್ಲಿ 3 ಕ್ಯಾನ್ಸಲ್ ಆಗುತ್ತೆ. ಅದಾದಮೇಲೆ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಉಳಿತೆ ಎಷ್ಟು, y - 6 +6 ಮತ್ತು 6 ಕ್ಯಾನ್ಸಲ್ ಆಗಿ ಆನ್ಸರ್ ಬಂತು ನಿಮ್ಮದು y ಅನ್ನೋದು. ಇದು ಎದರ ಆನ್ಸರ್ ಆಯಿತು ನಿಮಗೆ, f(g)(y) ಆನ್ಸರ್ y ಬಂತು ಕರೆಕ್ಟಾ. ಏನು ಪ್ರೂವ್ ಮಾಡಬೇಕಾಗಿರೋದು, g(f(x) ಮಾಡಬೇಕಾಗಿರೋದು. ಸೊ g ಆ್ಯಸ್ ಇಟ್ ಈಸ್ ಬರೀತೀರಾ, f(x). ಓಕೆ, ಸೊ g ಇಲ್ಲಿ ಆ್ಯಸ್ ಇಟ್ ಈಸು f(x) ಏನಿದೆ ಇದು ಕಂಪ್ಲೀಟ್ ರಿಸಲ್ಟ್ ಇಲ್ಲಿ ಪೇಸ್ಟ್ ಮಾಡಿ. ಏನಿದೆ ಕಂಪ್ಲೀಟ್ ರಿಸಲ್ಟು, 2x + 3 ಹೋಲ್ ಸ್ಕ್ವೇರ್ +6 ಕರೆಕ್ಟ್. ಸೊ ಇದು ಪೂರ y ಅಂತ ತೊಗೋಬೇಕು. ಇವಾಗ y ಅಂತ g(y) ಅಂತಂದರೆ ಏನಿದೆ ನೋಡಿ, ಇಲ್ಲಿದೆ ಈ y ಪ್ಲೇಸಲ್ಲಿ ಇದು ಪೂರ ರಿಸಲ್ಟ್ ಹಾಕಬೇಕು. ಸೊ ಅದನ್ನು ನಾನು ಬರೀತಾ ಇದ್ದೀನಿ ನೋಡಿ, ಇಲ್ಲಿ ಗ್ಯಾಪ್ ಪ್ಲೇಸ್ ಬಿಡಿ. ಅದಾದಮೇಲೆ -6 ಇದೆ. ಅದಾದಮೇಲೆ ರೂಟ್ ಹೊರಗೆ -3 / 2 ಇದು ನಿಮ್ಮದು g(y)ನ. ಸೊ y ಪ್ಲೇಸಲ್ಲಿ ಏನು ಬಂದಿದೆ ಇವಾಗ ಇದನ್ನು ಪ್ಲೇಸ್ ಮಾಡಿ. ಏನಿದೆ ಇದು 2x + 3 ಹೋಲ್ ಸ್ಕ್ವೇರ್ +6. ಸೊ ಇದನ್ನು ಬ್ರಾಕೆಟ್ ಇವಾಗ ತೆಗೆದ್ರು, ರೂಟ್ ಒಳಗೆ +6 - 6 ಕ್ಯಾನ್ಸಲ್ ಆಗಿಬಿಡುತ್ತೆ. ಅದಾದಮೇಲೆ ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಗಿಬಿಡುತ್ತೆ. ಉಳಿತೇನು ನಿಮ್ಮದು 2x + 3 ಇಲ್ಲೇ -3 ಇದೆ / 2. ಆಮೇಲೆ +3 - 3 ಕ್ಯಾನ್ಸಲ್ ಆಗಿ 2x / 2 2 ಕ್ಯಾನ್ಸಲ್ ಆಗಿ x ಬಂತು. ಇದು ನಿಮ್ಮದು ಆನ್ಸರ್ g(f(x) ಆನ್ಸರ್. ಸೊ ಇದರ ಆನ್ಸರ್ x ಬಂತು, ಇದರ ಆನ್ಸರ್ y ಬಂದರೆ ಕೊಟ್ಟಿರುವಂಥ ಫಂಕ್ಷನ್ ಇನ್ವರ್ಟೇಬಲ್ ಫಂಕ್ಷನ್ ಆಗಿರುತ್ತೆ.
ಇದು ನಿಮ್ಮದು ಇನ್ವರ್ಸ್ ಫಂಕ್ಷನ್ ಆಗಿರುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಇದೆ, ಆಲ್ರೆಡಿ 2 ಸತಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದಿದೆ. ಹಾಗಾಗಿ ಈ ಕ್ವಶನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲರೂ ಇದನ್ನು ಪ್ರಾಕ್ಟೀಸ್ ಮಾಡಿ. ಸೊ ಫಸ್ಟ್ ಕ್ವಶನ್ ನೋಡಿ ಏನಿದೆ ಅಂತಂದರೆ, ಇದು 5 ಮಾರ್ಕ್ಸ್ಗೆ ಬರುವಂಥ ಚಾನ್ಸಸ್ ಭಾಳ ಇದೆ ನೋಡಿ ಸ್ಟೂಡೆಂಟ್ಸ್. ಈ ಕ್ವಶನ್ ಏನಿದೆಪ್ಪ ಅಂತಂದರೆ, ಲೆಟ್ A = R-3 ಆ್ಯಂಡ್ B = R-1. Consider the function f is a to b defined by f of x is equals to x minus 2 divided by x minus 3. ಅದಾದಮೇಲೆ ಏನು ಹೇಳ್ತಾ ಇದ್ದಾರೆ, ಈಸ್ f is 1 1 and on 2 ಕ್ವಶನ್ ಮಾರ್ಕ್, ಆಮೇಲೆ ಜಸ್ಟಿಫೈ ಯುವರ್ ಆನ್ಸರ್. ಅಂದರೆ ಇದನ್ನು ನಾವು ಪ್ರೂವ್ ಮಾಡಬೇಕಾಗಿರೋದೇನು, 1 1 and on 2 ಆಗಿದೆನಾ ಇಲ್ಲ ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ನೋಡಿ ಕೆಲವೊಂದು ಸತಿ ಇದ್ರ ಜೊತೆ ಏನು ಕೊಡ್ತಾರೆ, 1 1 and on 2 ಚೆಕ್ ಮಾಡಿ, ಹಾಗೆ ಬೈಸೆಕ್ಟಿವ್ ಆಗಿದೆಯಲ್ಲ ಇಲ್ಲೋ ಅಂತ ಚೆಕ್ ಮಾಡಿ ಅಂತ ಕೊಡ್ತಾರೆ. ಓಕೆ, ಸೊ ಬೈಸೆಕ್ಟಿವ್ ಅಂದರೆ ಆಲ್ರೆಡಿ ನಿಮಗೆ ಗೊತ್ತಿದೆ, ಬೈಸೆಕ್ಟಿವ್ ಯಾವಾಗ ಆಗುತ್ತೆ, 1 1 and on 2 ಎರಡೂ ಸ್ಯಾಟಿಸ್ಫೈ ಆಗಿದ್ದರೆ ಅದು ಬೈಸೆಕ್ಟಿವ್ ಆಗಿರುತ್ತೆ, ಇಲ್ಲ ಅಂದರೆ ಆಗಿರೋದಿಲ್ಲ. ಓಕೆ, ಆಮೇಲೆ ಕ್ವಶನಲ್ಲಿ ಯಾವ ಥರ ಕೇಳ್ತಾರೆ, 1 1 ಅಂದ ಪ್ಲೇಸಲ್ಲಿ ಅವರು ಇಂಜೆಕ್ಟಿವ್ ಸಬ್ಜೆಕ್ಟಿವ್ ಅಂತ ಈ ಥರನೂ ಕೇಳ್ಬೋದು. ಓಕೆ, ಇಂಜೆಕ್ಟಿವ್ ಅಂದರೆ 1 1 ಆಗಿರುತ್ತೆ, ಸಬ್ಜೆಕ್ಟಿವ್ ಅಂದರೆ on 2 ಆಗಿರುತ್ತೆ. ಓಕೆ, ಸೊ ಇವಾಗ ಇಲ್ಲಿ ಫಂಕ್ಷನಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಮೊದಲಿಗೆ ನಾನು ಇಲ್ಲಿ ಬರಿತಾ ಇದ್ದೀನಿ. ಅವರು ಫಂಕ್ಷನ್ ಕೊಟ್ಟಿರೋದು A to B ಇದೆ, ಕರೆಕ್ಟಾ? ಓಕೆ, ಎ ಅಂತಂದರೆ ಏನು ಕೊಟ್ಟಿದ್ದಾರೆ ನೋಡಿ, ಎ ಅಂತಂದರೆ ಕೊಟ್ಟಿದ್ದಾರೆ R-3 ಅಂತ ಕೊಟ್ಟಿದ್ದಾರೆ. ಬಿ ಸೆಟ್ ಏನು ಕೊಟ್ಟಿದ್ದಾರೆ, R-1 ಅಂತ ಕೊಟ್ಟಿದ್ದಾರೆ. ಸೊ ಯಾವಾಗಲೂ ನಿಮ್ಗೆ ಗೊತ್ತಿರಲಿ, ಫಂಕ್ಷನ್ ಎಫ್ ಈ ಥರ ಬರೆದ್ರೆ A is to B ಅಂತ ಬರೆದ್ರೆ, ಇದು ಎ ಅನ್ನೋದು ಫಸ್ಟ್ ಸೆಟ್ಟು, ಇದು ಏನಾಗಿರುತ್ತೆ, ಡೊಮೇನ್ ಆಗಿರುತ್ತೆ, ಡೊಮೇನ್ ಆಫ್ ದ ಫಂಕ್ಷನ್ ಆಗಿರುತ್ತೆ. ಬಿ ಅನ್ನೋದು ಕೋ ಡೊಮೇನ್ ಆಗಿರುತ್ತೆ ಸ್ಟೂಡೆಂಟ್ಸ್, ರೇಂಜ್ ಆಗಿರೋದಿಲ್ಲ, ಕೋ ಡೊಮೇನ್ ಆಗಿರುತ್ತೆ. ಓಕೆ, ಸೊ ಇದು ಡೊಮೇನ್ ಆಯಿತು, ಇದು ಕೋ ಡೊಮೇನ್ ಆಯಿತು. ಇವಾಗ ಫಂಕ್ಷನ್ ಏನು ಕೊಟ್ಟಿದ್ದಾರಪ್ಪ, f of x is equals to ಅಂತಂದರೆ x minus 2 divided by x minus 3 ಅಂತ ಫಂಕ್ಷನ್ ಕೊಟ್ಟಿರೋದು. ಸೊ ಇವಾಗ ನಾವು ಫಸ್ಟಿಗೆ ಏನು ಪ್ರೂವ್ ಮಾಡಬೇಕಾಗಿರೋದು, 1 1 ಅಂತ ಪ್ರೂವ್ ಮಾಡಬೇಕಾಗಿರೋದು. ಓಕೆ, ಸೊ 1 1 ಪ್ರೂವ್ ಮಾಡೋದು ಬಹಳ ಸಿಂಪಲ್ ಇದೆ ನೋಡಿ ಸ್ಟೂಡೆಂಟ್ಸ್. 1 1ನ ಯಾವ ಥರ ಪ್ರೂವ್ ಮಾಡಬೇಕಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಯಾವಾಗಲೂ ಇದೇ ಮೆಥಡ್ನ ಫಾಲೋ ಮಾಡಿದರೆ ಈಸಿಯಾಗಿ ನೀವು ಇದನ್ನು ಸಾಲ್ವ್ ಮಾಡ್ಬೋದು. ಫಸ್ಟಿಗೆ 1 1 ಯಾವಾಗಲೂ ಪ್ರೂವ್ ಮಾಡಬೇಕಂದ್ರೆ f of x1 ಈಸ್ ಈಕ್ವಲ್ಸ್ ಟು f of x2 ಅಂತ ತೊಗೊಳ್ಬೇಕಾದ್ರೆ, ಇದನ್ನು ಸಿಂಪ್ಲಿಫೈ ಮಾಡಿದ ಮೇಲೆ ಲಾಸ್ಟಲ್ಲಿ ಆನ್ಸರ್ x1 ಈಸ್ ಈಕ್ವಲ್ಸ್ ಟು x2 ಬಂದರೆ ಆಗ ನಾವೇನು ಹೇಳಬೇಕು, 1 1 ಅಂತ. ಓಕೆ, ಸೊ ನೆನಪಿನಲ್ಲಿ ಇಟ್ಕೊಳ್ಳಿ. ಇವಾಗ f of x1 ಅಂತಂದರೆ ಏನಂತ ತೊಗೋಬೇಕಂದ್ರೆ, ಇದು ಇಲ್ಲಿದೆ ನಿಮ್ಮದು f of x ರಿಸಲ್ಟು, ಕರೆಕ್ಟಾ? ಈ x ಜಾಗದಲ್ಲಿ x1ನ ಫಿಲಪ್ ಮಾಡಿ, ಏನಾಗುತ್ತೆ, x1 minus 2 ಡಿವೈಡ್ ಬೈ x1 minus 3 ಈಸ್ ಈಕ್ವಲ್ಸ್ ಟು, ಇಲ್ಲಿ ಮತ್ತೆ f of x2 ಯಾವ ಥರ ಮಾಡಬೇಕು, x ಜಾಗದಲ್ಲಿ x2 minus 2 ಡಿವೈಡ್ ಬೈ x2 minus 3 ನಾನು ಏನು ಮಾಡಿದೆ, ಜಸ್ಟ್ x ಜಾಗದಲ್ಲಿ ರೀಪ್ಲೇಸ್ ಮಾಡಿದೆ. ನೆಕ್ಸ್ಟ್ ಏನು ಮಾಡಬೇಕು ನೋಡಿ, ಇಲ್ಲಿ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇಲ್ಲಿದೆ ಫಸ್ಟ್ ಬ್ರಾಕೆಟು. ಓಕೆ, ಇವಾಗ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡ್ತಾ ಹೋಗಿ, ಈ ಎರಡು ರಿಸಲ್ಟ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, x1 minus 2 ಆಮೇಲೆ x2 minus 3 ಈ ಸೈಡು ಈಸ್ ಈಕ್ವಲ್ಸ್ ಟು, ಇವೆರಡು ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿದರೆ x1 minus 3 x2 minus 2 ಇದೆ. ಸೊ ಇವೆರಡು ಮಲ್ಟಿಪ್ಲೈ ಮಾಡ್ತಾ ಹೋಗಿ, x1 ಇಂಟು ಫಸ್ಟ್ x1 ಇಂದ ಇವೆರಡು ರಿಸಲ್ಟ್ಗೆ ಮಲ್ಟಿಪ್ಲೈ ಮಾಡಬೇಕು. x1 ಇಂಟು x2 ಆಯಿತು, ಮೈನಸ್ x1 ಇಂಟು -3 ಅಂದರೆ -3x1 ಆಗುತ್ತೆ. ಅದಾದಮೇಲೆ -2ನ ಈ ಎರಡು ರಿಸಲ್ಟ್ಗೆ ಮಲ್ಟಿಪ್ಲೈ ಮಾಡಬೇಕು, -2x2 ಮೈನಸ್ ಪ್ಲಸ್ 2 ಇಂಟು 3 6 ಆಗುತ್ತೆ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಅದೇ ಥರನಾಗಿ ಇಲ್ಲಿನೂ ಅದನ್ನೇ ಫಾರ್ಮೆಟ್ ಮಾಡಿ, x1 ಮಲ್ಟಿಪ್ಲೈ ವಿತ್ x2, ಅದಾದಮೇಲೆ -2x1 ಆಗುತ್ತೆ. ಅದಾದಮೇಲೆ ಮೈನಸ್ ಮಲ್ಟಿಪ್ಲೈ ಮಾಡಿ -3x2 ಆಗುತ್ತೆ, ಮೈನಸ್ ಪ್ಲಸ್ 6 ಆಗುತ್ತೆ. ಅರ್ಥ ಆಯ್ತಾ? ಓಕೆ, ಇಲ್ಲಿ ಒಂದು ಅಬ್ಸರ್ವ್ ಮಾಡ್ತಾ ಹೋಗಿ, ಇಲ್ಲಿ +6 ಇದೆ, ಇಲ್ಲಿ +6 ಇದೆ, ಎರಡು ಕ್ಯಾನ್ಸಲ್ ಆಗುತ್ತಾ? ಇಲ್ಲಾಂದರೆ +6 ಈ ಸೈಡ್ ಬಂದರೆ -6 ಅವಾಗೂ ಕೂಡ ಕ್ಯಾನ್ಸಲ್ ಆಗಿ ಹೋಗಿಬಿಡುತ್ತೆ. ಅದಾದಮೇಲೆ ಮತ್ತೇನು ಸೇಮ್ ಇದೆ ನೋಡಿ, ಇಲ್ಲಿ x1 x2 ಇದೆ, ಇಲ್ಲಿ x1 x2 ಇದೆ. ಸೊ ಇದು ಕೂಡ ಕ್ಯಾನ್ಸಲ್ ಆಯಿತು. ಇನ್ನು ಉಳಿದಿರೋ ರಿಸಲ್ಟ್ನ ಅಬ್ಸರ್ವ್ ಮಾಡ್ತಾ, ನಾನು x1 ಇದ್ದದನ್ನು ಒಂದು ಸೈಡ್ ಮಾಡ್ತಾ ಇದ್ದೀನಿ, x2 ಇದ್ದದನ್ನು ಒಂದು ಸೈಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ x1 ಇದೆಯಲ್ಲ ಮೈನಸ್ ಇದೆ, ಸೊ ಮೈನಸ್ ಇದ್ದು ಈ ಸೈಡ್ ಬಂದರೆ ಪ್ಲಸ್ ಆಗುತ್ತಾ, +2x1 ಆಗುತ್ತೆ. ಇಲ್ಲಿ ಒಂದು ಇದೆ ಆಲ್ರೆಡಿ, ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, 2 - 3x1 ಅಂತ. ಓಕೆ, ಇವಾಗ ಇಲ್ಲಿ -2x2 ಇದೆ, ಇದನ್ನು ಈ ಸೈಡ್ ಶಿಫ್ಟ್ ಮಾಡಿದ್ರೆ +2x2 ಆಗುತ್ತೆ. ಇಲ್ಲಿ ಆಲ್ರೆಡಿ ಒಂದು ಮೈನಸ್ ಇದೆ ನೋಡಿ, -3x2 ಇದೆ. ಓಕೆ, ಸೊ ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ಏನಿದೆ ನೋಡಿ, x1 ಕಾಮನ್ ಇದೆ, ಕಾಮನ್ ತೊಗೊಂಡ್ರೆ 2 - 3 ಆಯಿತು. ಇಲ್ಲಿನೂ x2 ಕಾಮನ್ ಇದೆ, ಇಲ್ಲಿನೂ 2 - 3 ಆಯಿತು. ಈ 2 - 3 ಅಂದರೆ -1 ಎರಡು ಕಡೆ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತಾ. ಓಕೆ, ಉಳಿ ಟೆಸ್ಟ್ ನೋಡಿ, ಫೈನಲ್ ಆಗಿ x1 ಈಸ್ ಈಕ್ವಲ್ಸ್ ಟು x2. ಸೊ x1 ಈಸ್ ಈಕ್ವಲ್ಸ್ ಟು x2 ಅಂತಂದರೆ ನಮಗೆ ಆನ್ಸರ್ ಸಿಕ್ತು 1 1 ಫಂಕ್ಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂತ. ನಾವು ಯಾವಾಗ f of x1 ಈಸ್ ಈಕ್ವಲ್ಸ್ ಟು x2 ತೊಗೊಂಡು ಫೈನಲ್ ಆಗಿ x1 ಈಸ್ ಈಕ್ವಲ್ಸ್ ಟು x2 ಆನ್ಸರ್ ಬಂದರೆ ಇಲ್ಲಿ ನಾವು ಕನ್ಕ್ಲೂಷನ್ ಬರೀಬೇಕಾಗಿರೋದು ಸ್ಟೂಡೆಂಟ್ಸ್, f ಈಸ್ ಅ 1 1 ಫಂಕ್ಷನ್. ಓಕೆ, ಸೊ f ಈಸ್ ಅ 1 1 ಫಂಕ್ಷನ್.
1 ಫಂಕ್ಷನ್. ಓಕೆ, ಸೊ ಇದು ಟೋಟಲ್ ಆಗಿ ಇರೋದು 5 ಮಾರ್ಕ್ಸ್ಗೆ. ಸೊ ಇದಕ್ಕೆ 2 ಮಾರ್ಕ್ಸು, ಆಮೇಲೆ ಆನ್ ಟು ಪ್ರೂವ್ ಮಾಡೋದಕ್ಕೆ 2 ಮಾರ್ಕ್ಸು, ಲಾಸ್ಟ್ ಬೈಜೆಕ್ಟಿವ್ ಚೆಕ್ ಮಾಡೋದಕ್ಕೆ 1 ಮಾರ್ಕ್ಸ್, ಈ ಥರ ಡಿಸ್ಟ್ರಿಬ್ಯೂಷನ್ ಕೂಡ ಅವ್ರು ಮಾಡಿರ್ತಾರೆ. ಓಕೆ, ಇವಾಗ ಏನೇನಾಯಿತು, 1 ಕಂಪ್ಲೀಟ್ ಆಯಿತು. ಇನ್ನು ಆನ್ ಟು ಚೆಕ್ ಮಾಡಬೇಕು. ಆನ್ ಟು ಚೆಕ್ ಮಾಡಬೇಕಂದ್ರೆ ಏನಿದೆ ಕಂಡೀಷನ್ನು ಹೇಳ್ತೀನಿ ನೋಡಿ. ಇದು ಕೂಡ ಭಾಳ ಸಿಂಪಲ್ ಆಗಿದೆ. ಸೊ ಆನ್ ಟು ಚೆಕ್ ಮಾಡಬೇಕಾಗಿದ್ದರೆ ಮೊದಲಿಗೆ ಈ ಫಂಕ್ಷನ್ ಏನಿದೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಸ್ ಟು ಇದೆಯಲ್ಲ, ಸೊ ಇದನ್ನು ನಾನು y ಇಸ್ ಈಕ್ವಸ್ ಟು ಅಂತ ಬರ್ಕೊತಾ ಇದ್ದೀನಿ. y ಇಸ್ ಈಕ್ವಸ್ ಟು ಬರೆದ್ರೆ ಏನಾಗುತ್ತೆ, ಎಕ್ಸ್ ಮೈನಸ್ 2 ಡಿವೈಡ್ ಬೈ ಎಕ್ಸ್ ಮೈನಸ್ 3. ಎರಡು ಒಂದೇನಾ, y ಅಂದ್ರೆ ಒಂದೇ, ಎಫ್ ಆಫ್ ಎಕ್ಸ್ ಅಂದ್ರೆ ಒಂದೇ. ಇವಾಗ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿ ಏನೇನಾಗುತ್ತೆ ನೋಡಿ, y ಎಕ್ಸ್ ಮೈನಸ್ 3y ಇಸ್ ಈಕ್ವಸ್ ಟು, ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ, ಇದು ಮಲ್ಟಿಪ್ಲೈ ಮಾಡಿದ ಮೇಲೆ ಇದು ಕೂಡ ಆ್ಯಸ್ ಇಟ್ ಈಸ್ ಇರುತ್ತೆ. ಇಲ್ಲಿ ಎಕ್ಸ್ ಇಸ್ ಈಕ್ವಸ್ ಟು ಬರೀಬೇಕಾಗಿರೋದು ನಾವು ಇವಾಗ. ಓಕೆ, ಸೊ ಅದಾದಮೇಲೆ ಇಲ್ಲಿ ಎಕ್ಸ್ ಇದೆ, ಸೊ ಎಕ್ಸ್ ಇದ್ದದನ್ನ ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ, y ಎಕ್ಸ್ ಪ್ಲಸ್ ಎಕ್ಸ್ ಇದ್ದದ್ದು ಈ ಸೈಡ್ ಬಂದರೆ ಮೈನಸ್ ಎಕ್ಸ್ ಆಗುತ್ತೆ, ಪ್ಲಸ್ 3y ಇದ್ದದ್ದು ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ, ಪ್ಲಸ್ 3y ಆಗುತ್ತೆ. ಇಲ್ಲಿ ಆಲ್ರೆಡಿ ಒಂದು -2 ಇತ್ತು, ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಓಕೆನಾ, ಇದು ಕ್ಲಿಯರ್ ಆಯಿತಾ? ಅದಾದಮೇಲೆ ನೆಕ್ಸ್ಟು ನಾನು ಇಲ್ಲಿ ಸ್ಪೇಸ್ ಇಲ್ಲ, ಇಲ್ಲೇ ಬರಿತಾ ಇದ್ದೀನಿ ನೋಡಿ. ಇದರಲ್ಲಿ ಎಕ್ಸ್ನ ಕಾಮನ್ ಫ್ಯಾಕ್ಟರ್ ತೊಗೋಬೋದಾ? ಓಕೆ, ಎಕ್ಸ್ನ ಕಾಮನ್ ತೊಗೊಳ್ಳಿ. ಏನು ಉಳಿತು ನೋಡಿ, ಎಕ್ಸ್ನ ಕಾಮನ್ ತೊಗೊಂಡ್ರೆ y ಮೈನಸ್ 1 ಆಗುತ್ತೆ. ಅದಾದಮೇಲೆ ಇಲ್ಲಿ ಎಷ್ಟು ಉಳಿತು, 3y ಮೈನಸ್ 2 ಆ್ಯಸ್ ಇಟ್ ಈಸ್. ಫೈನಲ್ ಆಗಿ ಎಕ್ಸ್ ಇಸ್ ಈಕ್ವಸ್ ಟು ಬರೆದ್ರೆ 3y ಮೈನಸ್ 2, ಇಲ್ಲಿ ಇದು ಇಂಟು ಇದೆ, ಈ ಸಹ ಶಿಫ್ಟ್ ಆದರೆ ಡಿವೈಡೆಡ್ ಬೈ ಆಗುತ್ತೆ, ಅಂದರೆ y ಮೈನಸ್ 1 ಆಯಿತು. ಸೊ ಎಕ್ಸ್ ಇಸ್ ಈಕ್ವಸ್ ಟು ಸಿಕ್ಕಾದಮೇಲೆ ಈ ರಿಸಲ್ಟು ಏನಾಗಿರಬೇಕು, ಬಿಲಾಂಗ್ಸ್ ಟು ನಮ್ಮ ಡೊಮೇನಲ್ಲಿ ಇರಬೇಕು. ಎಕ್ಸ್ ಅಂದರೆ ಏನಿದೆ ನಮ್ಮದು ಫಸ್ಟ್ ಸೆಟ್ ಆಗಿರುತ್ತೆ, ಡೊಮೇನಲ್ಲಿನೇ ತೊಗೊಂಡಿರ್ತಾ ಇರ್ತಿದ್ವಿ ನಾವು. ಸೊ ಬಿಲಾಂಗ್ಸ್ ಟು ಏನಿದೆ, ಇಲ್ಲಿ ಡೊಮೇನು ಎ ಇದೆ. ಸೊ ಎ ಸೆಟಲ್ಲಿ ಏನಿದೆ r-3, ಈ ಬರುವಂಥ ನಂಬರ್ y ವ್ಯಾಲ್ಯೂನ ಅಂದರೆ ಕೋಡೊಮೇನಲ್ಲಿರುವಂಥ ವ್ಯಾಲ್ಯೂಸ್ನ ಹಾಕ್ತಾ ಹೋಗ್ತೀರಾ. ಸೊ y ವ್ಯಾಲ್ಯೂನ ಹಾಕ್ತಾ ಹೋದರೆ ನಮಗೆ ಏನು ಬರಬೇಕು, ಎಕ್ಸ್ ವ್ಯಾಲ್ಯೂ ಬಿಲಾಂಗ್ಸ್ ಟು ಬರಬೇಕಂದ್ರೆ ಅದರದ್ದು ಪ್ರೀ ಇಮೇಜ್ ಡೊಮೇನಲ್ಲಿ ಇದೆ ಅಂತ ಅರ್ಥ. ಓಕೆ, ಸೊ ಇದು ನಮ್ಮ ಏನೇ ವ್ಯಾಲ್ಯೂಸ್ ಹಾಕಿ ಇವಾಗ y ಪ್ಲೇಸಲ್ಲಿ, ಓಕೆ, 1 ಒಂದು ಬಿಟ್ಟು ಇಲ್ಲಿ ಹೇಳಿದ್ದಾರೆ ನೋಡಿ, y ವ್ಯಾಲ್ಯೂಸ್ ಏನು ಹೇಳಬೇಕು, 1 ಒಂದು ಬಿಟ್ಟು. ಯಾಕಂದರೆ ಇಲ್ಲಿ ಏನಾದರೂ 1 ಹಾಕಿದರೆ ಏನಾಗಿಬಿಡುತ್ತೆ, 0 ಆಗುತ್ತೆ. ಅದ್ರ ಸಲುವಾಗಿನೇ 1 ಒಂದು ಬಿಟ್ಟು ಯಾವ್ದು ಬೇಕಾದ್ರೆ ರಿಯಲ್ ನಂಬರ್ ಹಾಕಿದರೆ ಬರುವಂಥ ಆನ್ಸರ್ ಮತ್ತೆ ಒಂದು ರಿಯಲ್ ನಂಬರೇ ಆಗಿರುತ್ತೆ. ಯಾಕಂದರೆ ಎ ಸೆಟ್ ಕೂಡ ರಿಯಲ್ ನಂಬರೇ ಆಗಿದೆ. ಸೊ ಇದು ಕಂಪ್ಲೀಟ್ ಸೆಟ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಸ್ಟೆಪ್ ಸ್ಟೂಡೆಂಟ್ಸ್, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇದನ್ನು ನಾವು ಬರೀಲೇಬೇಕು. ಇದನ್ನು ಬರೀಲಿಲ್ಲ ಅಂದರೆ ನಾವು ಮಾರ್ಕ್ಸ್ ಕಳ್ಕೊತೀವಿ. ಓಕೆ, ಸೊ ಇದು ಬಿಲಾಂಗ್ಸ್ ಟು ಎ ಆಗಿದೆ ಅಂದರೆ ಅದ್ರ ಸಲುವಾಗಿ ಇದು ಆನ್ ಟು ಆಗ್ತಾ ಇದೆ. ಸಪೋಸ್ ಇದು ಬಿಲಾಂಗ್ಸ್ ಟು ಎ ಆಗಿರಲಿಲ್ಲ, ಎ ಅಂತಂದರೆ ನಿಮ್ಮ ಡೊಮೇನಲ್ಲಿ ಬಿಲಾಂಗ್ಸ್ ಟು ಆಗಿರಲಿಲ್ಲ ಅಂದರೆ ಇದು ಆನ್ ಟು ಫಂಕ್ಷನ್ ಆಗೋದಿಲ್ಲ. ಸೊ ಇದು ಬಿಲಾಂಗ್ಸ್ ಟು ಆಗಿದೆ, ಹಾಗಾಗಿ ಇದು ಆನ್ ಟು ಆಗ್ತಾ ಇದೆ. ಬಟ್ ಲಾಸ್ಟಲ್ಲಿ ಕನ್ಕ್ಲೂಷನ್ ಏನು ಬರೀಬೇಕಪ್ಪ ಅಂದರೆ, ದಸ್ ಫಾರ್ ಎವ್ರಿ y ಈಸ್ ಬಿಲಾಂಗ್ಸ್ ಟು ಬಿ ದರ್ ಎಕ್ಸಿಸ್ಟ್ ಎಕ್ಸ್ ಇಸ್ ಈಕ್ವಸ್ ಟು ಏನಿದೆ 3y ಮೈನಸ್ 2 ಡಿವೈಡ್ ಬೈ y ಮೈನಸ್ 1 ಈಸ್ ಬಿಲಾಂಗ್ಸ್ ಟು ಎ. ಸೊ ದೇರ್ ಫೋರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಸ್ ಟು y, ಅಥವಾ ಎಫ್ ಆಫ್ ಏನಿದೆ ಇಲ್ಲಿ ಎಕ್ಸ್ ಜಾಗದಲ್ಲಿ 3y ಮೈನಸ್ 2 ಡಿವೈಡೆಡ್ ಬೈ y ಮೈನಸ್ 1 ಈಸ್ ಈಕ್ವಸ್ ಟು y ಈಸ್ ದ ಆನ್ಸರ್. ಆಮೇಲೆ ಏನು ಬರ್ತಾ ಇದೆ, ಅದು y ಅಂತ ಬರ್ತಾ ಇದೆ. ಸೊ ಹಾಗಾಗಿ ಲಾಸ್ಟಲ್ಲಿ ನಾವು ಬರಿಬೋದು ಎಫ್ ಈಸ್ ಆನ್ ಟು ಫಂಕ್ಷನ್ ಅಂತ ಬರೀಬೇಕಾಗತ್ತೆ. ನೀವು ಕಂಪಲ್ಸರಿ ಈ ಸ್ಟೆಪ್ನ ಬರೀಲೇಬೇಕು ಸ್ಟೂಡೆಂಟ್ಸ್. ಓಕೆ, ಏನಂತ ಬರೀಬೇಕು, ನನಗಿಲ್ಲಿ ಸ್ಪೇಸ್ ಇಲ್ಲ, ನಾನು ಇಲ್ಲಿ ಬರೆದಿಲ್ಲ. ಸೊ ನೀವು ಬರೀಬೇಕಾಗತ್ತೆ ಸ್ಟೂಡೆಂಟ್ಸ್. ಏನಂತ ಬರೀಬೇಕಪ್ಪ ಅಂದರೆ, ಎವ್ರಿ y ಈಸ್ ಬಿಲಾಂಗ್ಸ್ ಟು ಬಿ, ಎವ್ರಿ y ಈಸ್ ಬಿಲಾಂಗ್ಸ್ ಟು ಬಿ ದೇರ್ ಎಕ್ಸಿಸ್ಟ್ ಎಕ್ಸ್ ಈಸ್ ಬಿಲಾಂಗ್ಸ್ ಟು ಎ. ಅಂದರೆ ಎಕ್ಸ್ ಅಂದರೆ ಏನಿದೆ 3y ಮೈನಸ್ 2 ಡಿವೈಡ್ ಬೈ y ಮೈನಸ್ 1 ಈಸ್ ಬಿಲಾಂಗ್ಸ್ ಟು ಎ. ಹೆನ್ಸ್ ಇದು ಕಂಡೀಷನ್ ಬರೀಬೇಕು. ಅದಾದಮೇಲೆ ಎಫ್ ಈಸ್ ಆನ್ ಟು. ಸಪೋಸ್ ಬೈಜೆಕ್ಟಿವ್ ಅಂತ ಕೇಳಿದ್ರೆ ಅಂದರೆ 1 1 ಆ್ಯಂಡ್ ಆನ್ ಟು ಸ್ಯಾಟಿಸ್ಫೈ ಆಗಿದೆ. ಸೊ ಹಾಗಾಗಿ ಇದು ಕೂಡ ಬೈಜೆಕ್ಟಿವ್ ಫಂಕ್ಷನ್ ಆಗುತ್ತೆ ಅಂತ ಬರೆದ್ರೆ ಇಲ್ಲಿಗೆ ನಿಮ್ಮದು 5 ಮಾರ್ಕ್ಸ್ ಎಕ್ಸಾಂಪಲ್ ಕಂಪ್ಲೀಟ್ ಆಗುತ್ತೆ. ಓಕೆ, ಇದು ಒಂದೇ ಎಕ್ಸಾಂಪಲ್ ಇಷ್ಟೊಂದು ಸಿಂಪ್ಲಿಫಿಕೇಷನ್ ಇರೋದು, ಉಳಿದಿದ್ದೆಲ್ಲ ಎಕ್ಸಾಂಪಲ್ ಭಾಳ ಸಿಂಪಲ್ ಆಗಿದಾವೆ ನೋಡಿ. ಓಕೆ, ಸೊ ಈಗ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ. ಮಾಡಲ್ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಕ್ವಶನ್ ಆಗಿದೆ ಇದು. ಫಸ್ಟ್ ಒನ್ ನಾನು ಸಾಲ್ವ್ ಮಾಡ್ತಾ ಇರೋದು ನೋಡಿ. ಏನಿದೆಪ್ಪ ಅಂದರೆ, ಸ್ಟೇಟ್ ವೆದರ್ ದ ಫಂಕ್ಷನ್ ಈಸ್ 1 1 ಆ್ಯಂಡ್ ಆನ್ ಟು ಆರ್ ಬೈಜೆಕ್ಟಿವ್. ಜಸ್ಟಿಫೈ ಯುವರ್ ಆನ್ಸರ್. ಎಫ್ ಈಸ್ ಆರ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಸ್ ಟು 3 ಮೈನಸ್ 4x ಅಂತ ಇದೆ. ಓಕೆ, ಸೊ ಕೆಲವೊಂದು ಸತಿ ಕ್ವಶನ್ಸನ್ನು ಸ್ವಲ್ಪ ರಿವರ್ಸ್ ಮಾಡಿ ಕೊಡ್ಬೋದು. ದ ಫಂಕ್ಷನ್ ಇಸ್ ಡಿಫೈನ್ಡ್ ಎಫ್ ಈಸ್ ಆರ್ ಟು ಆರ್, ಅದಾದಮೇಲೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಸ್ ಟು 3 ಮೈನಸ್ 4x. ಶೋ ದ್ಯಾಟ್ ಅಥವಾ ಪ್ರೂವ್ ದ್ಯಾಟ್ ಅಥವಾ ಚೆಕ್ ವೆದರ್ ಈಸ್ ಇನ್ಸೆಕ್ಟಿವ್ ಆರ್ ಸರ್ಜೆಕ್ಟಿವ್ ಅಥವಾ 1 1 ಆ್ಯಂಡ್ ಆನ್ ಟು, ಅದಾದಮೇಲೆ ಬೈಜೆಕ್ಟಿವ್ ಆರ್ ನಾಟ್ ಕ್ವಶನ್ ಮಾರ್ಕ್. ಸೊ ಈ ಥರನೂ ಕ್ವಶನ್ ಕೇಳ್ಬೋದು ಸ್ಟೂಡೆಂಟ್ಸ್. ಸೊ ನಾನಿಲ್ಲಿ ಒಂದು ಫಾರ್ಮೆಟ್ನ ಕೊಟ್ಟಿದ್ದೀನಿ. ಓಕೆ, ಸೊ ಇದು ಭಾಳ ಸಿಂಪಲ್ಲಾಗಿ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಏನಿದೆ ಫಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ ಕ್ವಶನಲ್ಲಿ, ನಾನು ಇಲ್ಲಿ ಬರ್ಕೊತಾ ಇದ್ದೀನಿ. ಫಸ್ಟು ಫಂಕ್ಷನ್ ಏನಿದೆ ಆರ್ ಟು ಆರ್ ಅಂತ ಇದೆ. ದ ಫಂಕ್ಷನ್ ಅವ್ರು ಕೊಟ್ಟಿರೋದು ಆರ್ ಟು ಆರ್ ಅಂತ ಇದೆ. ಅದಾದಮೇಲೆ ಮತ್ತೇನು ಹೇಳಿದ್ದಾರೆ, ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಎಫ್ ಆಫ್ ಎಕ್ಸ್ ಎಷ್ಟಿದೆ ನೋಡಿ, 3 ಮೈನಸ್ 4x ಅಂತಿದೆ. ಓಕೆ, ಸೊ 3 ಮೈನಸ್ 4x ಇದೆ. ಸೊ ಇದನ್ನು ನಾವು ಇವಾಗ ಚೆಕ್ ಮಾಡಬೇಕು 1 1 ಆ್ಯಂಡ್ ಆನ್ ಟು. ಸೊ ಫಸ್ಟಿಗೆ ನಾನು ಇವಾಗ 1 1ನ ಚೆಕ್ ಮಾಡ್ತಾ ಇದ್ದೀನಿ.
ಓಕೆ, ಫಸ್ಟಿಗೆ ನಾವು 1 1ನ ಚೆಕ್ ಮಾಡೋಣ. ಭಾಳ ಈಸಿಯಾಗಿರುವಂಥ ಮೆಥಡ್ ಇದು. 1 1 ಯಾವ ಥರ ಚೆಕ್ ಮಾಡಬೇಕಂದ್ರೆ f(x1) = f(x2) ತೊಗೊಂಡು ಲಾಸ್ಟಲ್ಲಿ ಸಿಂಪ್ಲಿಫೈ ಮಾಡಿದ್ಮೇಲೆ ಆನ್ಸರ್ ಏನು ಬರಬೇಕು, x1 = x2 ಬಂದರೆ ಅದು ಏನಾಗಿರುತ್ತೆ 1 1 ಫಂಕ್ಷನ್ ಆಗುತ್ತೆ. ಇದು ಒಂದು ಮೆಥಡು. ಇಲ್ಲ ಅಂದರೆ ನಾವು ಈ ಥರನೂ ಮಾಡ್ಬೋದು. 1 1 ಫಂಕ್ಷನ್ ಅಂದರೆ ಡೆಫಿನಿಷನ್ ಏನಿದೆ ಹೇಳಿ, ಎವ್ರಿ ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಇಮೇಜಸ್. ಅಂದರೆ ಡೊಮೈನಲ್ಲಿರುವಂಥ ಎಲ್ಲ ಡಿಫ್ರೆಂಟ್ ಎಲಿಮೆಂಟ್ಸ್ಗೆ ಡಿಫ್ರೆಂಟ್ ಆಗಿರುವಂಥ ಇಮೇಜಸ್ ಇರಬೇಕು, ಅಂದರೆ ಬೇರೆ ಬೇರೆ ಇಮೇಜಸ್ ಇರಬೇಕು. ಆಗ ನಾವೇನಂತ ಹೇಳ್ತೀವಿ 1 1 ಆಗಿದೆ ಅಂತ ಅರ್ಥ. ಸೊ ನೀವು ಎಕ್ಸಾಂಪಲ್ ತೊಗೊಂಡು ಮಾಡ್ಬೋದು, ಬಟ್ ಯೂಶ್ವಲಿ ಇದೇ ಮೆಥಡ್ನ ಫಾಲೋ ಮಾಡಿದರೆ ನಿಮಗೆ ಬೆಟರ್ ಇರುತ್ತೆ. ನೋಡಿ ಏನಿದಪ್ಪ ಅಂತಂದರೆ f(x1) = f(x2) ಅಂತ ತಗೊಳ್ಳಿ. ಓಕೆ, f(x1) ಅಂತಂದರೆ ಇದು f(x) ನಿಮ್ಮದು ಕೊಟ್ಟಿರೋದು. ಇದರಲ್ಲಿ x ಜಾಗದಲ್ಲಿ x1ನ ಫಿಲಪ್ ಮಾಡಬೇಕು. ಏನಾಗುತ್ತೆ, 3 - 4x1 ಆಗುತ್ತೆ. = ಈ ಸೈಡು x ಜಾಗದಲ್ಲಿ x2ನ ಫಿಲಪ್ ಮಾಡಬೇಕು, ಇಷ್ಟೇ. ಓಕೆ, ಇದಾದಮೇಲೆ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಇವಾಗ ಏನಾಗುತ್ತೆ, +3 +3 ಎರಡು ಕಡೆ 3 3 ಇದೆ, ಕ್ಯಾನ್ಸಲ್ ಆಗಿ ಹೋಗಿಬಿಡ್ತಾ. ಉಳಿತು ಎಷ್ಟು ನೋಡಿ, -4x1 = -4x2. ಅದಾದಮೇಲೆ -4 -4 ಕೂಡ ಕ್ಯಾನ್ಸಲ್ ಆಗುತ್ತೆ. ಎರಡು ಕಡೆ ಅಂದರೆ ಎರಡು ಕಡೆ ಸೇಮ್ ಆಗಿದೆ. ಸೊ ಫೈನಲ್ ಆಗಿ ಬಂತು x1 = x2. ಯಾವಾಗ ನಮಗೆ ಆನ್ಸರ್ x1 = x2 ಬರುತ್ತೆ, ಕೊಟ್ಟಿರುವಂಥ ಫಂಕ್ಷನ್ ಏನಾಗಿದೆ 1 1 ಫಂಕ್ಷನ್ ಆಗಿದೆ ಅಂತ ಅರ್ಥ. ಓಕೆ, ಕೆಲವೊಂದು ಚೇಂಜಸ್ಗಳಾಗುತ್ತೆ ಕೆಲವೊಂದು ಎಕ್ಸಾಂಪಲಲ್ಲಿ, ಅದನ್ನು ನಾನು ಹೇಳ್ತೀನಿ. ಬಟ್ ಈ ಎಕ್ಸಾಂಪಲಲ್ಲಿ ಇಷ್ಟೇ ಇರೋದು ಮೆಥಡ್ ಸ್ಟೂಡೆಂಟ್ಸ್. ಎಷ್ಟು 1 1 ಆಗೋದು ಸ್ಯಾಟಿಸ್ಫೈ ಆಗಬೇಕಂದ್ರೆ x1 = x2 ಬರಬೇಕು. ಸೊ ಬಂದಾಗಿದೆ ಅಂತಂದರೆ ನಾವು ಇಲ್ಲಿ ಕನ್ಕ್ಲೂಷನ್ ಏನಂತ ಬರೀಬೇಕಪ್ಪ ಅಂದರೆ, ಓಕೆ, ಸೊ ದ ಗಿವನ್ ಫಂಕ್ಷನ್ ಈಸ್ 1 1 ಫಂಕ್ಷನ್, ಈ ಥರ ಬರೀಬೇಕು. ಓಕೆ, ನೆಕ್ಸ್ಟ್ ಒನ್ ನೋಡಿ, ಆನ್ ಟುನ ಯಾವ ಥರ ಚೆಕ್ ಮಾಡಬೇಕಪ್ಪ ಅಂದರೆ ಇದು ಬಹಳ ಈಸಿ. ಆನ್ ಟು ಅಂದರೂ ಒಂದೇ, ಸಬ್ಜೆಕ್ಟಿವ್ ಅಂದರೂ ಒಂದೇ, ಇದು ನಿಮಗೆ ನೆನಪಿನಲ್ಲಿ. 1 1 ಅಂದರೂ ಒಂದೇ, ಇನ್ಜೆಕ್ಟಿವ್ ಅಂದರೂ ಒಂದೇ ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ಆನ್ ಟು ಚೆಕ್ ಮಾಡಬೇಕಂದ್ರೆ ಇದನ್ನು ಒಂದು ಮೆಥಡ್ ಯಾವಾಗಲೂ ಫಿಕ್ಸಲ್ಲಿ ಇಟ್ಕೊಳ್ಳಿ. ಯಾವ ಥರ ಮಾಡಬೇಕಪ್ಪ ಅಂದರೆ, ಇವಾಗ ಫಂಕ್ಷನ್ ಏನಿದೆ ನೋಡಿ, f(x) = ಅಥವಾ y = ಬರಿಬೋದಾ, y = ಅಂತ 3 - 4x ಇದೆ. ಓಕೆ, ಇವಾಗ ನಾವು ಇದನ್ನು ಸಿಂಪ್ಲಿಫೈ ಮಾಡಿ x = ಬರೀಬೇಕು. ಓಕೆ, ಆ x ಏನಾಗಿದೆ ಬಿಲಾಂಗ್ಸ್ ಟು ನಿಮ್ಮ ರಿಯಲ್ ನಂಬರ್, ಅಂದರೆ ಡೊಮೈನಲ್ಲಿ ಬಿಲಾಂಗ್ಸ್ ಟು ಆಗ್ತದೆ. ಆಗ ನಾವೇನಂತ ಹೇಳ್ತೀವಿ, ಆನ್ ಟು ಅಂತ ಹೇಳ್ತೀವಿ. ಓಕೆ, ಇದನ್ನು x = ಬರೆದ್ರೆ ಏನಾಗುತ್ತೆ ನೋಡಿ, ಫಸ್ಟಿಗೆ ಏನು ಮಾಡಿ, ಇಲ್ಲಿ 4x ಇದೆ ಮೈನಸ್, ಇದನ್ನು ಈ ಸೈಡ್ ತೊಗೊಂಬಂದರೆ +4x ಆಗುತ್ತೆ. ಅದಾದಮೇಲೆ ಇಲ್ಲಿ ಆಲ್ರೆಡಿ +y ಇದೆ, ಸೊ y ಬರೀರಿ = 3 ಆಗುತ್ತೆ. ಅದಾದಮೇಲೆ ನೆಕ್ಸ್ಟು 4x, ಇಲ್ಲಿ +y ಇದೆ, +y ಈ ಸೈಡ್ ಬಂದರೆ -y ಆಗುತ್ತೆ. ಓಕೆ, ಅದಾದಮೇಲೆ ಲಾಸ್ಟ್ ಸ್ಟೆಪ್ಪಲ್ಲಿ ನೋಡಿ x = 3 - y, ಇಲ್ಲಿ 4 ಇಂಟು ಇತ್ತು, ಈ ಸೈಡ್ ಬಂದಾಗ ಏನಾಗುತ್ತೆ, /4 ಆಗುತ್ತೆ. ಓಕೆ, ಸೊ ಇವಾಗ x = ನಮ್ಗೆ ಸಿಗ್ತಾ. ಸೊ x = ಸಿಕ್ಕಾದ್ಮೇಲೆ ಈ ರಿಸಲ್ಟು ಬಿಲಾಂಗ್ಸ್ ಟು ನಿಮ್ಮ ಡೊಮೈನ್ ಏನಿದೆ ಸ್ಟೂಡೆಂಟ್ಸ್, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. x ವ್ಯಾಲ್ಯೂ ಬರೋದು ಫಸ್ಟ್ ಸೆಟ್ಟಲ್ಲಿ, ಡೊಮೈನು ಯಾವುದಿದೆ ಇಲ್ಲಿದೆ. ಸೊ ಡೊಮೈನಲ್ಲಿದೆ ಇದೆ. ಸೊ ಡೊಮೈನ್ ಅಂದರೆ R. ಸೊ ಅಂದರೆ ಈ ಕೊಟ್ಟಿರುವಂಥ ಫಂಕ್ಷನ್ ಏನಾಗಿದೆ, ಬಿಲಾಂಗ್ಸ್ ಟು R ಆಗಿದೆ ಅಂತ ಅರ್ಥ. R ಆಗುತ್ತಾ ಇಲ್ಲ ನೋಡಿ, y ವ್ಯಾಲ್ಯೂನು ಡೊಮೈನ್ ಇದೆ. ಇಲ್ಲಿ y ವ್ಯಾಲ್ಯೂನು ಯಾವುದೇ ಒಂದು ರಿಯಲ್ ನಂಬರ್ನ ಫಿಲಪ್ ಮಾಡ್ತಾ ಹೋಗಿ ಇದನ್ನು ಸಿಂಪ್ಲಿಫೈ ಮಾಡಿದ ಮೇಲೆ ನಿಮಗೆ ಮತ್ತೆ ಒಂದು ರಿಯಲ್ ನಂಬರೇ ಬರುತ್ತಾ. 1 ತೊಗೊಳ್ಳಿ, 2 ತೊಗೊಳ್ಳಿ, -1 ತೊಗೊಳ್ಳಿ, ಯಾವುದೇ ರಿಯಲ್ ನಂಬರ್ ಹಾಕಿ ಅದು ಸಿಂಪ್ಲಿಫೈ ಮಾಡಿದ ಮೇಲೆ ಮತ್ತೆ ಒಂದು ರಿಯಲ್ ನಂಬರೇ ಬರ್ತಾ ಇದೆ. ಅಂದರೆ ಇದು ಬಿಲಾಂಗ್ಸ್ ಟು R ಆಗಿದೆ. ಓಕೆ, ಇದು ಬಿಲಾಂಗ್ಸ್ ಟು R ಆದರೆ ಮುಂದೆ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಲೈನ್ನ ಬರೀಬೇಕಾಗತ್ತೆ. ಏನಂತ, ಫಾರ್ ಎವ್ರಿ ಅಥವಾ ದಸ್ ಫಾರ್ ಎವ್ರಿ y ಈಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್, ಅಂದರೆ ಸೆಕೆಂಡ್ ಕೋಡೊಮೇನ್. ಫಾರ್ ಎವ್ರಿ y ಈಸ್ ಬಿಲಾಂಗ್ಸ್ ಟು R, ದೆನ್ ದರ್ ಎಕ್ಸಿಸ್ಟ್ 3 - y / 4 ಈಸ್ ಬಿಲಾಂಗ್ಸ್ ಟು R, ಅಥವಾ x ಈಸ್ ಬಿಲಾಂಗ್ಸ್ ಟು R. ಹೆನ್ಸ್ f(3 - y / 4) ಈಸ್ ಆಲ್ಸೋ ಬಿಲಾಂಗ್ಸ್ ಟು R. ಅದರ ಸಲುವಾಗಿ ಇದು ಏನಾಗಿದೆ, ಆನ್ ಟು ಆಗಿದೆ ಅಂತ ಬರೀಬೇಕು. ಓಕೆ, ನಾನು ಇಲ್ಲಿ ಬರೀತಾ ಇದ್ದೀನಿ ನೋಡಿ. ಸೊ ಈ ಥರ ಲಾಸ್ಟಲ್ಲಿ ಒಂದು ಕನ್ಕ್ಲೂಷನ್ ಬರೀಬೇಕಾಗುತ್ತೆ. ಏನು, ದಸ್ ಫಾರ್ ಎವ್ರಿ y ಈಸ್ ಬಿಲಾಂಗ್ಸ್ ಟು R. ಈ R ಯಾವುದಾಗಿರುತ್ತಪ್ಪ ಅಂದರೆ ಕೋಡೊಮೇನ್ ಆಗಿರುತ್ತೆ ಸ್ಟೂಡೆಂಟ್ಸ್, ನೆನಪಿನಲ್ಲಿ. ಯಾಕಂದರೆ y ಬರೋದು ಕೋಡೊಮೇನಿಂದ, ಅದ್ರ ಸಲುವಾಗಿ y is belongs to R. Then there exists x is equals to, ಅಂದರೆ x is equals to ಏನಿದೆ 3 - y / 4 is also belongs to R. ಅಂದರೆ ಯಾವ್ದಾರು ಇದು ಅಂದರೆ ಡೊಮೈನ್ R ಅಲ್ಲಿನೂ ಕೂಡ ಈ x ರಿಸಲ್ಟು ಬಿಲಾಂಗ್ಸ್ ಟು ಆಗಿದೆ. ಸಚ್ ದ್ಯಾಟ್ f(3 - y / 4) is equals to y. ಅದಾದಮೇಲೆ ಲಾಸ್ಟಲ್ಲಿ ನಾವು ಇದು ಬಿಲಾಂಗ್ಸ್ ಟು ಆಗಿದೆ ಅಂತಂದರೆ ಲಾಸ್ಟಲ್ಲಿ ನಾವೇನು ಬರೀಬೇಕಪ್ಪ ಅಂದರೆ ದ ಗಿವನ್ ಫಂಕ್ಷನ್ f is a onto function. ದ ಗಿವನ್ ಫಂಕ್ಷನ್ f is a ಆನ್ ಟು ಫಂಕ್ಷನ್ ಆಗುತ್ತೆ. ಸೊ ಇದು ಯಾವಾಗ ಆನ್ ಟು ಫಂಕ್ಷನ್ ಆಗುತ್ತೆ, 1 1 ಸ್ಯಾಟಿಸ್ಫೈ ಆಗಿದೆ, ಇಲ್ಲಿ ಆನ್ ಟುನು ಸ್ಯಾಟಿಸ್ಫೈ ಆದರೆ ಗಿವನ್ ಫಂಕ್ಷನ್ ಏನಾಗಿರುತ್ತೆ, ಬೈಸೆಕ್ಟಿವ್ ಫಂಕ್ಷನ್ ಆಗಿರುತ್ತೆ. ಲಾಸ್ಟಲ್ಲಿ ಕನ್ಕ್ಲೂಷನ್ ನೀವು ಬರೀಬೋದು. ದೇರ್ ಫೋರ್ ದ ಗಿವನ್ ಫಂಕ್ಷನ್ ಈಸ್ ಆಲ್ಸೋ, ಅಥವಾ ದ ಗಿವನ್ ಫಂಕ್ಷನ್ ಈಸ್ ಅ ಆನ್ ಬೈಸೆಕ್ಟಿವ್ ಫಂಕ್ಷನ್. ದ ಗಿವನ್ ಫಂಕ್ಷನ್ ಇಸ್ ಅ ಬೈಸೆಕ್ಟಿವ್ ಫಂಕ್ಷನ್. ಎಷ್ಟು ಮಾಡಿದರೆ ಸಾಕು ನಿಮಗೆ ಈಸಿಯಾಗಿ 5 ಮಾರ್ಕ್ಸ್ ಬರುತ್ತೆ. ನೋಡಿ ಎಷ್ಟು ಸಿಂಪಲ್ ಆಗಿದೆ ಈ ರಿಸಲ್ಟು. ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ಇಲ್ಲಿ ಅಂತಂದರೆ
ಶೋ ದ್ಯಾಟ್ ದ ಫಂಕ್ಷನ್ ಎಫ್ ಈಸ್ ಎನ್ ಟು ಎನ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2x ಈಸ್ 1 ಬಟ್ ನಾಟ್ ಆನ್ 2 ಅಂತ ಹೇಳ್ತಾ ಇದ್ದಾರೆ. ಅವರೇ ಕೊಟ್ಟಿದ್ದಾರೆ. ಇದರಲ್ಲಿ ಕೆಲವೊಂದು ಸತಿ ಕೊಡ್ಬೋದು, ಕೊಡದೇನೂ ಇರ್ಬೋದು. ಇಲ್ಲಿ ಇಂಪಾರ್ಟೆಂಟು ಫಂಕ್ಷನ್ನು, ಆಮೇಲೆ ಏನು ಕೇಳಿದ್ದಾರೆ ಇಲ್ಲಿ ಚೆಕ್ ವೆದರ್ ಅಂತಲೂ ಕೇಳ್ಬೋದು, ಇಲ್ಲಾಂದರೆ ಶೋ ದ್ಯಾಟ್ ಅಂತಲೂ ಹೇಳ್ಬೋದು. ಇಲ್ಲಿ ಶೋ ದ್ಯಾಟ್ ಅಂತ ಹೇಳಿದ್ದಾರೆ, ನೀವು ಇಲ್ಲಿ ಇದನ್ನೇ ಪ್ರೂವ್ ಮಾಡಬೇಕು. ಏನಂತ 1 ಆಗಿದೆ ಬಟ್ ಆನ್ 2 ಆಗಿಲ್ಲ ಅಂತ. ಓಕೆ, ಸೊ ನೋಡಿ ಭಾಳ ಸಿಂಪಲ್ ಆಗಿರುವಂಥ ಕ್ವಶನ್ ಇದು. ಏನಿದೆ ದ ಫಂಕ್ಷನ್ ಏನು ಕೊಟ್ಟಿದ್ದಾರೆ ಇಲ್ಲಿ ಎಫ್ ಎನ್ ಟು ಎನ್ ಇದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2x ಅಂತಿದೆ. ಓಕೆ, ಸೊ ನಾನು ಇಲ್ಲಿ ಬರಿತಾ ಇದ್ದೀನಿ. ಮೊದಲಿಗೆ ಎಫ್ ಆಫ್ ಫಂಕ್ಷನ್ ಕೊಟ್ಟಿರೋದು ಎನ್ ಟು ಎನ್ ಅಂದರೆ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಇದೆ. ಅದಾದಮೇಲೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2x ಇದೆ. ಆ್ಯಕ್ಚುಲಿ ಇದು ಭಾಳ ಸಿಂಪಲ್. ಸೊ ಮೊದಲಿಗೆ ನೀವೇನು ಮಾಡ್ತೀರಾ, 1 ಚೆಕ್ ಮಾಡ್ತೀರಾ. ಸೊ 1 ಚೆಕ್ ಮಾಡಬೇಕಂದ್ರೆ ಏನೇನು ಹೇಳಿದೆ ನಾನು ಆಲ್ರೆಡಿ ಕಂಡೀಷನ್ನು, ಎಫ್ ಆಫ್ x1 ಈಸ್ ಈಕ್ವಲ್ಸ್ ಟು x2 ತೊಗೋತೀರಾ. ಓಕೆ, ತೊಗೊಳ್ಳಿ. ಎಫ್ ಆಫ್ x1 ಈಸ್ ಈಕ್ವಲ್ಸ್ ಟು ಎಫ್ ಆಫ್ x2. ಎಫ್ ಆಫ್ x1 ಏನಾಗುತ್ತೆ, 2x1 ಆಗುತ್ತೆ. ಈ ಸೈಡು 2x2 ಆಗುತ್ತೆ. ಇಲ್ಲಿ 2 ಕ್ಯಾನ್ಸಲ್ ಆಗಿ ಆನ್ಸರ್ ಬರುತ್ತೆ, x1 ಈಸ್ ಈಕ್ವಲ್ಸ್ ಟು x2. ಓಕೆ, ಇಲ್ಲ ನೀವು ಎಕ್ಸಾಂಪಲ್ ತೊಗೊಂಡು ಕೂಡ ಮಾಡ್ಬೋದು. ನೀವು ಇಲ್ಲಿ ಎಕ್ಸ್ ನ್ಯಾಚುರಲ್ ನಂಬರ್ ಯಾವುದೇ ನಂಬರ್ ಹಾಕ್ತಾ ಹೋಗಿ, 1 ಹಾಕಿದರೆ 2 × 1 2 ಆಗುತ್ತೆ, 2 ಹಾಕಿದರೆ 4 ಆಗುತ್ತೆ. ಯಾವುದೇ ವ್ಯಾಲ್ಯೂ ಹಾಕ್ತಾ ಹೋಗಿ ಆನ್ಸರ್ ಬೇರೆಯೇ ಬರ್ತಾ ಹೋಗುತ್ತೆ. ಅಂದರೆ ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಇಮೇಜಸ್ಸು. ಹಾಗಾಗಿ ಇದು 1 ಆಗುತ್ತೆ. ನಮಗೆ ಆನ್ಸರ್ ಕೂಡ ಬಂದಿದೆ, x1 ಈಸ್ ಈಕ್ವಲ್ಸ್ ಟು x2. ಅದ್ರ ಸಲುವಾಗಿ ಏನಾಯಿತು, ಎಫ್ ಈಸ್ ಅ 1 ಫಂಕ್ಷನ್ ಅಂತ ಬರೆದ್ರೆ ಮುಗೀತು. ಸೊ ಅವ್ರು ಹೇಳಿದ್ದು ಅದೇನ 1 ಪ್ರೂವ್ ಮಾಡಂತ. ಸೊ ಇದು ಬಂದಿದೆ 1. ಓಕೆ, ಇನ್ನು ಆನ್ ಟು ಆಗೋದಿಲ್ಲ ಅಂತ ನಾವು ಪ್ರೂವ್ ಮಾಡಬೇಕು. ಆನ್ ಟು ಕಂಡೀಷನ್ ಏನಿದೆ ನೋಡಿ. ಸೊ ಮೊದಲಿಗೆ ನಾನು ಇಲ್ಲಿ ಬರಿತಾ ಇದ್ದೀನಿ ಆನ್ ಟು. ಸೊ ಆನ್ ಟು ಆಗೋದಿಲ್ಲ ಅಂತ ನಾವು ಪ್ರೂವ್ ಮಾಡಬೇಕು, ಯಾಕಂದರೆ ಅವರೇ ಹೇಳಿದ್ದಾರೆ. ಆನ್ ಟು ಏನಿದೆ, ಫಸ್ಟ್ಗೆ ನಾನು ಏನು ಮಾಡ್ತೀನಿ, y ಇಸ್ ಈಕ್ವಲ್ಸ್ ಟು 2x ಅಂತ ಬರಿತೀನಿ. ಎಕ್ಸ್ ಇಸ್ ಈಕ್ವಲ್ಸ್ ಟು ಬರೆದ್ರೆ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ಸ್ ಟು ಬರೆದ್ರೆ 2 ಈ ಸೈಡ್ ಬಂದರೆ y ಡಿವೈಡೆಡ್ ಬೈ 2 ಆಗುತ್ತೆ. ಕರೆಕ್ಟಾ? ಸೊ y ಡಿವೈಡ್ ಬೈ 2 ಆದರೆ ಈ ರಿಸಲ್ಟು ಅಂದರೆ ಎಕ್ಸ್ ರಿಸಲ್ಟು ಇದು ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಆಗುತ್ತಾ ಇಲ್ಲೋ ಚೆಕ್ ಮಾಡಬೇಕಾಗುತ್ತೆ. y ಡಿವೈಡ್ ಬೈ 2, ಇಲ್ಲಿ ನಾನು 1 ತೊಗೊಂಡ್ರೆ ಏನಾಗಿಬಿಡುತ್ತೆ ನೋಡಿ, 1/2 ಆಗುತ್ತೆ. ಇದು 1/2 ನ್ಯಾಚುರಲ್ ನಂಬರ್ ಆಗೋಕ್ಕೆ ಸಾಧ್ಯ ಇದೆಯಾ, ಆಗೋದಿಲ್ಲ. ಹಾಗಾಗಿ ಈ ರಿಸಲ್ಟು ಬಿಲಾಂಗ್ಸ್ ಟು n ಇಲ್ಲ, ಯಾಕಂದರೆ ಎಕ್ಸ್ ವ್ಯಾಲ್ಯೂ ಏನಾಗ್ತಾ ಇದೆ, ಬರುವಂಥ ರಿಸಲ್ಟ್ಸ್ಗಳು ನ್ಯಾಚುರಲ್ ನಂಬರ್ ಆಗ್ತಾ ಇಲ್ಲ. ಹಾಗಾಗಿ ಇದು ಏನಾಗಿದೆ, ಆನ್ ಟು ಫಂಕ್ಷನ್ ಆಗೋದಿಲ್ಲ. ಅಂದರೆ 1/2ಗೆ ಯಾವುದೇ ಪ್ರೀ ಇಮೇಜಸ್ಸು ಸಿಗ್ತಾ ಇಲ್ಲ. ಅಂದರೆ ಅದು 1/2 ಅನ್ನೋದು ಯಾವುದೇ ರಿಸಲ್ಟು ರಿಲೇಟೆಡ್ ಆಗಿಲ್ಲ. ಓಕೆ, ಸೊ ಹಾಗಾಗಿ ಇದೇನಾಗುತ್ತೆ, ಆನ್ ಟು ಫಂಕ್ಷನ್ ಆಗೋದಿಲ್ಲ ಸ್ಟೂಡೆಂಟ್ಸ್. ಸೊ ಲಾಸ್ಟಲ್ಲಿ ಕನ್ಕ್ಲೂಷನ್ ಬರೀಬೇಕು. ದ ಗಿವನ್ ಎಫ್ ಈಸ್ ನಾಟ್ ಆನ್ ಟು. ಅವರು ಹೇಳಿದ್ರು ಆಲ್ರೆಡಿ. ಯಾಕೆ ಇದು ಆನ್ ಟು ಆಗೋದಿಲ್ಲ ಅಂತ ನಾವು ಪ್ರೂವ್ ಮಾಡಬೇಕಾಗಿತ್ತು. ನಾವು ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ, ಇಲ್ಲಿ ವಾಯ್ದಲ್ಲಿ ನೀವು ಯಾವುದೇ ಒಂದು ನ್ಯಾಚುರಲ್ ನಂಬರ್ ಇದೆಯಾ, ವಾಯ್ ವ್ಯಾಲ್ಯೂ 1 ತೊಗೊಳ್ಳಿ, ಇಲ್ಲ 3 ತೊಗೊಳ್ಳಿ, 4 ತೊಗೊಂಡ್ರೆ ಬರುತ್ತೆ ಆನ್ಸರ್. ಬಟ್ ಆಡ್ ನಂಬರ್ಸ್ ತೊಗೊತಾ ಹೋಗಿ, 5 ತೊಗೊಳ್ಳಿ, 5/2, ಮತ್ತು ಇದು ಏನಾಗುತ್ತೆ, ನ್ಯಾಚುರಲ್ ನಂಬರ್ ಆಗೋದಿಲ್ಲ. ಸೊ ಹಾಗಾಗಿ ಇದೇನಾಯಿತು, ಆನ್ ಟು ಫಂಕ್ಷನ್ ಆಗೋದಿಲ್ಲ. ಲಾಸ್ಟಲ್ಲಿ ಕನ್ಕ್ಲೂಷನ್, ದ ಗಿವನ್ ಫಂಕ್ಷನ್ ಎಫ್ ಈಸ್ 1 ಬಟ್ ನಾಟ್ ಆನ್ ಟು. ಇಷ್ಟೇ ಬರೆದ್ರೆ ಸಾಕು, 5 ಮಾರ್ಕ್ಸ್. ಇದು ಕೇಳಿದರೆ ಇಷ್ಟೇ ಸಿಂಪಲ್ ಇರುವಂಥ ಕ್ವಶನ್ ಬರುವಂಥ ಚಾನ್ಸಸ್ ಕೂಡ ಇದೆ ಸ್ಟೂಡೆಂಟ್ಸ್. ಓಕೆ, ಯಾವಾಗಲೂ ಡಿಫಿಕಲ್ಟೇ ಬರುತ್ತೆ ಅಂತ ಅಂದ್ಕೊಳ್ಳೋಕ್ಕಿಂತಲೂ ಈ ಥರನೂ ಬರುವಂಥ ಚಾನ್ಸಸ್ ಭಾಳ ಇದೆ. ಯಾಕಂದರೆ 1 ಆನ್ ಟು ಮೇಲೆ ಬರುವಂಥ ಕ್ವಶನ್ಸ್ಗಳನ್ನೆಲ್ಲನೂ 5 ಮಾರ್ಕ್ಸ್ ಕನ್ಸಿಡರ್ ಮಾಡಿದ್ದಾರೆ. ಸೊ ಹಾಗಾಗಿ ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆ, ಇನ್ನು ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ನಾನು ಇವಾಗ ಹೇಳ್ತಾ ಇರೋಂಥ ಎಲ್ಲ ಎಕ್ಸಾಂಪಲ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ. ಓಕೆ, ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ಇಲ್ಲಿ ಅಂತ. ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಇಲ್ಲಿ ಅವರು ಚೆಕ್ the injective and surjective of the function f is r to r given by f of x is equals to x square ಅಂತ ಇದೆ ಇಲ್ಲಿ. ಓಕೆನಾ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಕೊಟ್ಟಿದ್ದಾರೆ. ದ ಫಂಕ್ಷನ್ ಏನಿದೆ, ಎಫ್ ಈಸ್ ಆರ್ ಟು ಆರ್. ನಾವಿಲ್ಲಿ ಏನು ಚೆಕ್ ಮಾಡಬೇಕು, ಇಂಜೆಕ್ಟಿವ್ ಆರ್ ಬೈಜೆಕ್ಟಿವ್, ಅಂದಮೇಲೆ ಸರ್ಜೆಕ್ಟಿವ್. ಓಕೆ, ಕ್ವಶನ್ ಏನಾದರೂ ಚೇಂಜಸ್ ಆಗಿ ಇದೇ 3 ರಿಸಲ್ಟ್ನೇ ಕೇಳ್ತಾರೆ. ಫಂಕ್ಷನ್ ಕ್ವಶನ್ ಏನಿದೆ ಅದನ್ನು ನೋಡಿ, ಆಮೇಲೆ ಡೊಮೇನ ಕೋಡೊಮೇನ್ ಏನಿದೆ ಅದನ್ನು ಅಬ್ಸರ್ವ್ ಮಾಡಿ. ಆಮೇಲೆ ಕ್ವಶನ್ ಅಂತೂ ಫಿಕ್ಸ್, ಚೆಕ್ ವೆದರೇ ಬರುವಂಥ ಚಾನ್ಸಸ್ ಭಾಳ ಇದೆ. ಚೆಕ್ ವೆದರ್ ಇಂಜೆಕ್ಟಿವ್ ಸರ್ಜೆಕ್ಟಿವ್ ಅಥವಾ 1 ಆ್ಯಂಡ್ ಆನ್ ಟು ಅಂತ ಕೇಳ್ಬೋದು. ಆಮೇಲೆ ಬೈಜೆಕ್ಟಿವ್ ಚೆಕ್ ಮಾಡಿ ಅಂತ ಕೇಳ್ಬೋದು. ಓಕೆ, ಸೊ ಇವಾಗ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಕ್ವಶನಲ್ಲಿ ಅವರು ಕೊಟ್ಟಿರುವಂಥ ರಿಸಲ್ಟ್ಸ್ಗಳು ಏನಿದ್ದಾವೆ ನಾನು ಇಲ್ಲಿ ಬರಿತಾ ಇದ್ದೀನಿ. ದ ಫಂಕ್ಷನ್ ಎಫ್ ಈಸ್ ಆರ್ ಟು ಆರ್ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಎಫ್ ಆಫ್ ಎಕ್ಸ್ ಏನಿದೆ, ಎಕ್ಸ್ ಸ್ಕ್ವೇರ್ ಅಂತಿದೆ. ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ಫಸ್ಟಿಗೆ ನಾವು ಪ್ರೂವ್ ಮಾಡಬೇಕಾಗಿರೋದು 1 ಫಂಕ್ಷನ್. ಓಕೆ, ಸೊ 1 ಫಂಕ್ಷನ್ನ ಪ್ರೂವ್ ಮಾಡಬೇಕಂತಂದರೆ ಆಲ್ರೆಡಿ ಹೇಳಿದ್ದೆ, ಎಫ್ ಆಫ್ x1 ಇಸ್ ಈಕ್ವಲ್ಸ್ ಟು ತೊಗೊತೀರಾ. ಓಕೆ, ಇಲ್ಲಿ ತೊಗೊಂಡಾಗ ಏನಾಗುತ್ತೆ, ಕೇರ್ಫುಲ್ಲಾಗಿ ನೋಡಿ, ಎಫ್ ಆಫ್ x1 ಈಸ್ ಈಕ್ವಲ್ಸ್ ಟು ಎಫ್ ಆಫ್
x2 ಅಂತ ತೊಗೊಂಡು. ಸೊ ಎಫ್ ಆಫ್ x1 ಈಸ್ ಈಕ್ವಸ್ ಟು ಎಫ್ ಆಫ್ x2 ತೊಗೊಂಡ್ರೆ ಇಲ್ಲೇನಿದೆ ರಿಸಲ್ಟು x1 ಸ್ಕ್ವೇರ್ ಈಸ್ ಈಕ್ವಸ್ ಟು x2 ಸ್ಕ್ವೇರ್ ಆಗುತ್ತೆ. ಓಕೆ, ಇವಾಗ ಸ್ಕ್ವೇರ್ ರೂಟ್ ಎರಡು ಕಡೆ ಅಪ್ಲೈ ಮಾಡೋ ಹಕ್ಕು ಆಗಿಲ್ಲ. ಓಕೆ, ಎರಡು ಕಡೆ ಅಪ್ಲೈ ಮಾಡಿದರೆ ಮತ್ತೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಅದ್ರ ಸಲುವಾಗಿ ಏನು ಮಾಡ್ಕೊಳ್ಳಿ, ಈ x2 ಸ್ಕ್ವೇರ್ ಇದೆಯಲ್ಲ ಅದನ್ನು ಈ ಸಹ ಶಿಫ್ಟ್ ಮಾಡ್ಕೊಳ್ಳಿ. ಏನಾಗುತ್ತೆ, x1 ಸ್ಕ್ವೇರ್ ಮೈನಸ್ x2 ಸ್ಕ್ವೇರ್ ಈಸ್ ಈಕ್ವಸ್ ಟು 0 ಅಂತ ಬರೀಬೋದಾ. ಇವಾಗ ನೋಡಿ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡ್ಬೋದಾ. ಏನಾಗುತ್ತೆ, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದರೆ x1 ಮೈನಸ್ x2 ಆಮೇಲೆ x1 ಪ್ಲಸ್ x2 ಆಗುತ್ತೆ. ಕರೆಕ್ಟಾಗಿ ಇದೇ ಇರೋದಾ, a ಪ್ಲಸ್ ಬಿ ಆಮೇಲೆ a ಮೈನಸ್ ಬಿ, ಇದೇ ಫಾರ್ಮುಲಾ ಇರೋದು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ದು. ಓಕೆ, ಇವಾಗ ನೋಡಿ ನಾನು ಈ ಕಂಪ್ಲೀಟ್ ಪಾರ್ಟ್ನ ಈ ಸೈಡ್ ತೊಗೊಂಡ್ಬಿಟ್ರೆ ಏನಾಗುತ್ತೆ, 0 ಆಗುತ್ತಾ. ಸೊ ಆಗ ನಮಗೇನು ಉಳಿಯಿತು, x1 ಪ್ಲಸ್ x2 ಈಸ್ ಈಕ್ವಸ್ ಟು 0 ಬರುತ್ತೆ. ಅದಾದಮೇಲೆ x1 ಈಸ್ ಈಕ್ವಸ್ ಟು ಇದು x2 ಇದ್ದದ್ದು ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ, ಏನಾಗುತ್ತೆ ಮೈನಸ್ x2 ಆಯಿತು. x1 ಈಸ್ ಈಕ್ವಸ್ ಟು ಮೈನಸ್ x2 ಬಂದಿದೆ, x1 ಈಸ್ ಈಕ್ವಸ್ ಟು x2ನೇ ಬರಬೇಕು. ಬಟ್ ಇಲ್ಲಿ ಏನು ಬರ್ತಾ ಇದೆ, ಮೈನಸ್ ಬರ್ತಾ ಇದೆ ಅಂತಂದರೆ ಇವೆರಡು ರಿಸಲ್ಟ್ಸು ಈಕ್ವಲ್ ಆಗಿಲ್ಲ. ಓಕೆ, ಸೊ ಯಾಕಂದರೆ x1 ಈಸ್ ಈಕ್ವಸ್ ಟು x2 ಬರಲಿಲ್ಲ, ನಮಗೆ ಬೇರೆದು ಬರ್ತಾ ಇದೆ, ಮೈನಸ್ ಬರ್ತಾ ಇದೆ. ಸೊ ಹಾಗಾಗಿ ಇದು ರಿಸಲ್ಟ್ ಏನಾಗುತ್ತೆ, ದ ಫಂಕ್ಷನ್ ಎಫ್ ಈಸ್ ನಾಟ್ 1 ಗೊತ್ತಾಗ್ತಾ ಇದೆನಾ. ಇಲ್ಲಿ ನೋಡಿ, ಸಪೋಸ್ ನೀವು ಇದನ್ನೇನಾದರೂ ಈ ಸೈಡ್ ಶಿಫ್ಟ್ ಮಾಡ್ಕೊಂಡ್ರೆ ಆಬ್ವಿಯಸ್ಲಿ 0 ಆಗುತ್ತೆ, ಇದು ಈ ಸೈಡ್ ಬಂದರೆ ಅವಾಗ x1 ಈಸ್ ಈಕ್ವಸ್ ಟು x2 ಬರುತ್ತೆ. ಅಂದರೆ ಕೆಲವೊಂದು ಎಕ್ಸಾಂಪಲ್ಸ್ಗಳು ಸ್ಯಾಟಿಸ್ಫೈ ಆಗುತ್ತೆ ಒನ್ ಕಂಡೀಷನ್, ಬಟ್ ಈ ಕೆಲವೊಂದು ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿಲ್ಲ. ಒಂದು ಕೇಸ್ ಸ್ಯಾಟಿಸ್ಫೈ ಆಗಿಲ್ಲ ಅಂತಂದರೆ ಅದನ್ನು ಕಂಪ್ಲೀಟ್ ಫಂಕ್ಷನ್ ಏನಾಗುತ್ತೆ ಅಂತ ಹೇಳಬೇಕು ನಾವು, 1 ಫಂಕ್ಷನ್ ಆಗೋದಿಲ್ಲ. ಅದರ ಸಲುವಾಗಿ ಕನ್ಕ್ಲೂಷನ್ ಬರೀಬೇಕು, ಎಫ್ ಈಸ್ ನಾಟ್ ಅ 1. ಸೊ ಇದನ್ನು ಆಲ್ಟರ್ನೇಟ್ ಮೆಥಡಲ್ಲಿನೂ ನೀವು ಬರೀಬೋದು. ಯಾವ ಥರ ಅಂತಂದರೆ ಎಕ್ಸಾಂಪಲ್ಸ್ ತೊಗೊಂಡು, ಯಾವ ಥರ ನೋಡಿ, ನಾನಿಲ್ಲಿ ಎಕ್ಸಾಂಪಲ್ ತೊಗೊತಾ ಇದ್ದೀನಿ. ಫಸ್ಟು x ಈಸ್ ಈಕ್ವಸ್ ಟು 2 ತೊಗೊತಾ ಇದ್ದೀನಿ, ಯಾಕಂದರೆ ರಿಯಲ್ ನಂಬರ್ ಇದೆ, ಯಾವ್ದು ಬೇಕಾದ ತೊಗೋಬೋದು. ಸೊ ನಾನು x ಈಸ್ ಈಕ್ವಸ್ ಟು 2 ತೊಗೊಂಡೆ. 2 ತೊಗೊಂಡ್ರೆ ಏನಾಗುತ್ತೆ, 2 ಸ್ಕ್ವೇರ್ ಆಯ್ತಂದರೆ 4 ಬಂತು. ಅದೇ ಥರನಾಗಿ ನಾನು x ಈಸ್ ಈಕ್ವಸ್ ಟು ಮೈನಸ್ 2 ತೊಗೋತಾ ಇದ್ದೀನಿ. ಇದು ಡಿಫ್ರೆಂಟ್ ಎಲಿಮೆಂಟಾ. ಓಕೆ, ಮೈನಸ್ 2 ಸ್ಕ್ವೇರ್ ತೊಗೊಂಡಾಗ ಇದರ ಆನ್ಸರ್ ಕೂಡ 4 ಬರ್ತಾ ಇದೆ. ಅಂತಂದರೆ ಎಫ್ ಆಫ್ 2 ಈಸ್ ಈಕ್ವಸ್ ಟು ಎಫ್ ಆಫ್ ಮೈನಸ್ 2 ಈಸ್ ಈಕ್ವಸ್ ಟು 4 ಬರ್ತಾ ಇದೆ. ಎರಡು ಡಿಫ್ರೆಂಟ್ ಎಲಿಮೆಂಟ್ ಆನ್ಸರ್ ಸೇಮ್ ಬರ್ತಾ ಇದೆ. ಸೊ ಹಾಗಾಗಿ ಎಫ್ ಈಸ್ ನಾಟ್ 1 ಅಂತ ಬರೀಬೋದು. ಇದು ಆಲ್ಟರ್ನೇಟ್ ಮೆಥಡ್ ಆರ್ ಅಂತ. ಓಕೆ, ಸೊ ಇದು ಆಲ್ಟರ್ನೇಟ್ ಮೆಥಡ್ ಅಂತ ಬರೆದಿದ್ದೀನಿ ನಾನು. ಇವಾಗ ಇದನ್ನಾದರೂ ಮಾಡಿ, ಇಲ್ಲಾಂದರೆ ಈ ಮೆಥಡ್ ಆದರೂ ಮಾಡ್ಬೋದು. ಇದಾದಮೇಲೆ ನೆಕ್ಸ್ಟ್ ಬರೋದು ಆಂಟೂನ ಯಾವ ಥರ ಚೆಕ್ ಮಾಡಬೇಕು ಹೇಳ್ತಾ ಇದ್ದೀನಿ ನೋಡಿ. ಆಂಟು ಚೆಕ್ ಮಾಡಬೇಕಾಗಿದ್ದರೆ ಇಲ್ಲಿ y ಈಸ್ ಈಕ್ವಸ್ ಟು ಬರೀತೀರಾ, y ಈಸ್ ಈಕ್ವಸ್ ಆಗುತ್ತೆ x ಸ್ಕ್ವೇರ್ ಆಗುತ್ತೆ. ಅದಾದಮೇಲೆ x ಈಸ್ ಈಕ್ವಸ್ ಟು ಬರೀಬೇಕು ನೀವು. x ಈಸ್ ಈಕ್ವಸ್ ಟು ಬರೆದ್ರೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ ಇಲ್ಲೇನಾಗುತ್ತೆ, ರೂಟ್ ಆಫ್ y ಬಂತು. ಓಕೆ, ರೂಟ್ ಆಫ್ y ಬಿಲಾಂಗ್ಸ್ ಟು x ಅನ್ ಡೊಮೇನ್ ಏನಿದೆ r ಇದೆ, ಇದು ಬಿಲಾಂಗ್ಸ್ ಟು r ಆಗುತ್ತಾ, r ಆಗೋದಿಲ್ಲ ಸ್ಟೂಡೆಂಟ್ಸ್. ಕೆಲವೊಂದು ಕೇಸಲ್ಲಿ ಬಿಲಾಂಗ್ಸ್ ಟು r ಆಗುತ್ತೆ, ಬಟ್ ಕೆಲವೊಂದು ರಿಸಲ್ಟ್ಸ್ಗಳು ಬಿಲಾಂಗ್ಸ್ ಟು r ಆಗಲ್ಲ. ಯಾಕಂತಂದರೆ ಯಾವಾಗಲೂ ನಮಗೊಂದು ಗೊತ್ತಿರಬೇಕು, ರೂಟ್ ಒಳಗೆ ಯಾವಾಗಲೂ ಪಾಸಿಟಿವ್ ನಂಬರ್ಸ್ ಇರಬೇಕಾಗುತ್ತೆ, ಆಗ ಮಾತ್ರ ರೂಟ್ ವ್ಯಾಲ್ಯೂ ಫೈಂಡ್ ಮಾಡೋಕ್ಕೆ ಬರುತ್ತೆ. ರೂಟಲ್ಲಿ ನೀವು -3 ಅಂತ ತೊಗೊಂಡ್ರೆ ಇದಕ್ಕೆ ಮೀನಿಂಗ್ ಇರಲ್ಲ, ಯಾಕಂದರೆ ರೂಟ್ ಆಫ್ ಮೈನಸ್ ವ್ಯಾಲ್ಯೂ ನಾವು ಫೈಂಡ್ ಮಾಡೋಕ್ಕೆ ಬರೋದಿಲ್ಲ. ಸೊ ಹಾಗಾಗಿ y ವ್ಯಾಲ್ಯೂ ಏನಿದೆ ನೋಡಿ, ರಿಯಲ್ ನಂಬರ್ ಇದೆ. ಸೊ ಆಗ ಮೈನಸ್ ವ್ಯಾಲ್ಯೂಸ್ ಅದಾವೆ ಅದರಲ್ಲಿ. ಸೊ +3 ತೊಗೊಂಡ್ರೆ ಓಕೆ, ಅದು ಬಿಲಾಂಗ್ಸ್ ಟು r ಆಗುತ್ತೆ, ಬಟ್ -3 ತೊಗೊಂಡ್ರೆ ಅದು ಬಿಲಾಂಗ್ಸ್ ಟು r ಆಗೋದಿಲ್ಲ. ಈ ರಿಸಲ್ಟು ನಾಟ್ ಬಿಲಾಂಗ್ಸ್ ಟು r ಆಗಿರೋದ್ರಿಂದ ಏನಾಯಿತು ಕನ್ಕ್ಲೂಷನ್ ನಿಮ್ಮದು ಅಂತಂದರೆ, ದ ಗಿವನ್ ಫಂಕ್ಷನ್ ಎಫ್ ಈಸ್ ನಾಟ್ ಆಂಟು ಅಂತಂದರೆ 1 ಆಗಲಿಲ್ಲ, ಆಂಟೂನೂ ಆಗಲಿಲ್ಲ ಈ ಕೊಟ್ಟಿರುವಂಥ ಫಂಕ್ಷನ್. ಅವ್ರೇನು ಹೇಳಿದರು, ಚೆಕ್ ವೆದರ್ ಅಂತ ಹೇಳಿದರು. 1 ಬದಲಿ ಅವ್ರೇನು ಕೊಟ್ಟಿದ್ದಾರೆ, ಇಂಜೆಕ್ಟಿವ್ ಅಂತ ಕೊಟ್ಟಿದ್ದಾರೆ. ನೀವು ಇಲ್ಲಿ ಲಾಸ್ಟಲ್ಲಿ ಬೇಕಿದ್ರೆ ಇಂಜೆಕ್ಟಿವ್ ಅಂತ ಬರೀರಿ, ಇಂಜೆಕ್ಟಿವ್. ಓಕೆ, 1 ಪ್ಲೇಸಲ್ಲಿ ಅವ್ರೇನು ಕೊಟ್ಟಿದ್ದಾರೆ, ಇಂಜೆಕ್ಟಿವ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಂದರೆ ಎಫ್ ಈಸ್ ನಾಟ್ ಅ ಇಂಜೆಕ್ಟಿವ್, ಎಫ್ ಈಸ್ ನಾಟ್ ಅ ಸರ್ಜೆಕ್ಟಿವ್. ಅದ್ರ ಸಲ ಲಾಸ್ಟ್ ಕನ್ಕ್ಲೂಷನ್ನು ಬೈಜೆಕ್ಟಿವ್ ಆಗುತ್ತಾ, ಎರಡೂ ಆಗಿಲ್ಲ ಅಂತ ಒಂದು ಯಾವುದೇ ಕ್ಯಾನ್ಸಲ್ ಆದರೆ ಅದು ಬೈಜೆಕ್ಟಿವ್ ಆಗೋದಿಲ್ಲ. ಸೊ ಲಾಸ್ಟಲ್ಲಿ ಹೆನ್ಸ್ ಎಫ್ ಈಸ್ ನಾಟ್ ಅ ಬೈಜೆಕ್ಟಿವ್. ಎಷ್ಟು ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಬರ್ತಾ ಇದೆ. ಸಿಂಪಲ್ ಇದೆಯಲ್ವಾ ಈ ಎಕ್ಸಾಂಪಲ್ ಕೂಡ. ಓಕೆ, ಸೊ ಕೇರ್ಫುಲ್ಲಾಗಿ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಬರೆಯೋದು ಭಾಳ ಇಂಪಾರ್ಟೆಂಟ್ ಇದೆ ಇದರಲ್ಲಿ, ಮತ್ತೇನು ಬೇರೆ ಇಂಪಾರ್ಟೆಂಟ್ ಏನಿಲ್ಲ, ಭಾಳ ಸಿಂಪಲ್ ಆಗಿದೆ ಸ್ಟೆಪ್ಗಳು. ಸೊ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಈ ಸ್ಟೆಪ್ನ ಬರೆಯೋದು ಮರೆಯೋ ಹಾಗಿಲ್ಲ. ನಾಟ್ ಬಿಲಾಂಗ್ಸ್ ಟು ಬರೀಬೇಕು, ಅದಾದಮೇಲೆ ಇದು ಬರೀ ನಾಟ್ ಆನ್ ಟು ಅಂತ ಬರೆದ್ಬಿಟ್ರೆ ಮಾರ್ಕ್ಸ್ ಸಿಗೋದಿಲ್ಲ. ಇಲ್ಲಿ ಇದಿಷ್ಟೇ ಬರೆದು ರೂಟ್ ಆಫ್ y ಅಂತ ಅಷ್ಟೇ ಬರೆದ್ಬಿಟ್ಟು ನೀವು ನಾಟ್ ಬಿಲಾಂಗ್ಸ್ ಟು r ಬರೀಲಿಲ್ಲ, ಬರೀ ಇದನ್ನು ಬರೆದ್ರಿ ಅಂದರೆ ಮಾರ್ಕ್ಸ್ ಸಿಗೋದಿಲ್ಲ. ಅದು ಬರೀಬೇಕಿಲ್ಲ, ಯಾಕೆ, ಇದು ನಾಟ್ ಬಿಲಾಂಗ್ಸ್ ಟು r ಇದೆ, ಹಾಗಾಗಿ ಏನಾಯ್ತು, ಇದು ಆಂಟು ಆಗಲಿಲ್ಲ. ಗೊತ್ತಾಯ್ತಾ. ಓಕೆ, ಇದೇ ಕ್ವಶನ್ನು ಸೇಮ್ ಕ್ವಶನ್ನು ಏನಾಗಿದೆ, ಸಪೋಸ್ n to n ಕೊಟ್ಟಿದ್ರೆ ಏನೇನು ಚೇಂಜಸ್ ಆಗುತ್ತೆ ಅದನ್ನು ನಾನಿವಾಗ ಸಾಲ್ವ್ ಮಾಡ್ತಾಯಿದ್ದೀನಿ ನೋಡಿ. ಓಕೆ ಸ್ಟೂಡೆಂಟ್ಸ್, ನಾನಿವಾಗ ಹೇಳ್ತಾ ಇರೋಂಥ ಎಲ್ಲ ಎಕ್ಸಾಂಪಲ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ. ಓಕೆ, ಹಾಗೆ ನೀವು ಲೈಕ್ ಬಟನ್ನ ಪ್ರೆಸ್ ಮಾಡಿ ಸ್ಟೂಡೆಂಟ್ಸ್. ಓಕೆ ನೋಡಿ, ಎಫ್ ಈಸ್ n to n, ಇಲ್ಲೇನಿದೆ ಫಂಕ್ಷನ್ ಏನಾಗಿದೆ, n to n ಇದೆ.
ಓಕೆ. ಸೊ ಫಂಕ್ಷನ್ನ ಎನ್ ಟು ಎನ್ ಇದ್ದಾಗ ಎಫ್ ಆಫ್ ಎಕ್ಸ್ ಸೇಮ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್. ನಾವು ಇದನ್ನು ಚೆಕ್ ಮಾಡಬೇಕು 1 1 ಆನ್ ಟು ಆಗುತ್ತೋ ಇಲ್ಲೋ ಅಂತ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇವೆರಡರಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಫಂಕ್ಷನ್ ಸೇಮ್ ಇರುತ್ತೆ, ಡೊಮೇನ ಕೋಡೊಮೇನೆ ಚೇಂಜಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ನೀವು ನೋಡ್ದೇ ಸೇಮ್ ಆನ್ಸರ್ ಬರೆದ್ರೆ ಮತ್ತೆ ಲಾಸ್ ಆಗ್ತಿದ್ದೀರಾ ಮಾರ್ಕ್ಸು, ಯಾಕಂದರೆ ಇಲ್ಲಿ ಆನ್ಸರ್ ಟೋಟಲಿ ಡಿಫ್ರೆಂಟ್ ಆಗಿದೆ. ಓಕೆ. ಸೊ ಆರ್ ತೊಗೊಂಡಾಗ ಕ್ಲಿಯರ್ ಆಯಿತಾ, 1 1 ಆಗಲಿಲ್ಲ, ಆನ್ ಟೂನೂ ಆಗಲಿಲ್ಲ. ಇನ್ನು ಎನ್ ಟು ಎನ್ ತೊಗೊಂಡಾಗ ಅಂದರೆ ನ್ಯಾಚುರಲ್ ನಂಬರ್ಸ್ ತೊಗೊಂಡಾಗ ಏನೇನಾಗುತ್ತೆ ನೋಡಿ. ಸೊ ಇಲ್ಲಿ ಕೂಡ ಅದೇ ಥರನಾಗಿ ನಾನು ಮೆಥಡ್ನ ಫಾಲೋ ಮಾಡ್ತಾ ಇದ್ದೀನಿ. ಎಫ್ ಆಫ್ ಎಕ್ಸ್ ಒನ್ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಟೂನೇ ಬರಿತಾ ಇದ್ದೀನಿ. ಓಕೆ. ಎಫ್ ಆಫ್ ಎಕ್ಸ್ ಒನ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಟು ಬರೆದಾಗ ಇಲ್ಲಿ ಏನೇನಾಗುತ್ತೆ ನೋಡಿ ಚೇಂಜಸ್ಸು. ಇಲ್ಲಿನೂ ಅದೇ ಥರನಾಗಿ ಬರೀತೀರಾ, ಎಕ್ಸ್ ಒನ್ ಸ್ಕ್ವೇರು, ಇಲ್ಲಿನೂ ಎಕ್ಸ್ ಟು ಸ್ಕ್ವೇರ್. ಇದನ್ನು ಈ ಸಹ ಶಿಫ್ಟ್ ಮಾಡ್ಕೊತೀರಾ, ಎಕ್ಸ್ ಒನ್ ಸ್ಕ್ವೇರ್ ಮೈನಸ್ ಎಕ್ಸ್ ಟು ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 0. ಇಲ್ಲಿನೂ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾನೇ ಅಪ್ಲೈ ಮಾಡ್ತಾರೆ. ಎಕ್ಸ್ ಮೈನಸ್ ಒನ್ನ ಎಕ್ಸ್ ಒನ್ನ ಪ್ಲಸ್ ಎಕ್ಸ್ ಟು ಇಸ್ ಈಕ್ವಲ್ಸ್ ಟು 0. ಓಕೆ. ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಈ ಪಾರ್ಟ್ನ ಈ ಸೈಡ್ ಶಿಫ್ಟ್ ಮಾಡಿಕೊಂಡ್ರೆ 0 ಬರುತ್ತೆ. ಓಕೆ. ಆಗ ಇಲ್ಲೇನು ಬರುತ್ತೆ, ಎಕ್ಸ್ ಒನ್ ಈಸ್ ಮೈನಸ್ ಎಕ್ಸ್ ಟು ಬರುತ್ತೆ. ಬಟ್ ಇಲ್ಲಿ ಮೈನಸ್ ತೊಗೊಳ್ಳುವಂಥ ಚಾನ್ಸಸ್ಸೇ ಇಲ್ಲ, ಯಾಕಂದರೆ ನ್ಯಾಚುರಲ್ ನಂಬರಲ್ಲಿ ನಾವು ಪಾಸಿಟಿವ್ ನಂಬರ್ಸ್ನೇ ತೊಗೋಬೇಕಾಗತ್ತೆ. ಕರೆಕ್ಟಾ? ಸೊ ಮೈನಸ್ನ ವ್ಯಾಲ್ಯೂನ ತೊಗೊಳ್ಳೋಕ್ಕೆ ಬರೋದೇ ಇಲ್ಲ, ಯಾಕಂದರೆ ಇಲ್ಲಿ ಮೈನಸ್ ವ್ಯಾಲ್ಯೂಸೇ ಇಲ್ಲ. ರಿಯಲ್ ನಂಬರಲ್ಲಿ ಮೈನಸ್ ವ್ಯಾಲ್ಯೂಸ್ಗಳು ಇದ್ದು, -2 ಇತ್ತು, +2 ಇತ್ತು. ಸೊ ಹಾಗಾಗಿ ಅಲ್ಲಿ ಏನಾಗ್ತಾ ಇತ್ತು, ಆನ್ಸರ್ಸು 1 1 ಆಗಲಿಲ್ಲ. ಬಟ್ ಇಲ್ಲಿ ಮೈನಸ್ ವ್ಯಾಲ್ಯೂನೇ ಇಲ್ಲ, ಅಂದರೆ ಈ ರಿಸಲ್ಟ್ನ ನಾವು ತೊಗೊಳ್ಳೋ ಜರೂರತ್ ಇಲ್ಲ. ಅಂದರೆ ಇವಾಗ ಈ ಪಾರ್ಟ್ನ ಈ ಸೈಡ್ ತೊಗೊಳ್ಳಿ, ಇಲ್ಲಿ ಇಂಟು ಇದೆಯಲ್ಲ, ಈ ಸೈಡ್ ಬಂದಾಗ ಏನಾಗುತ್ತೆ, ಮಲ್ಟಿಪ್ಲೈ ಆಗಿ 0 ಜೊತೆ ಮಲ್ಟಿಪ್ಲೈ ಮಾಡಿ 0 ಆಗುತ್ತೆ. ಇಲ್ಲಿ ಉಳಿಯುತ್ತಲ್ಲ ಎಕ್ಸ್ ಒನ್ ಮೈನಸ್ ಎಕ್ಸ್ ಟು ಇಸ್ ಈಕ್ವಲ್ಸ್ ಟು 0. ಇಲ್ಲಿ ಬರುತ್ತೆ ನಿಮಗೆ ಆನ್ಸರ್ ಎಕ್ಸ್ ಒನ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಟು. ಎಕ್ಸ್ ಒನ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಟು ಇರೋದ್ರಿಂದ ಇದು ಏನಾಯಿತು, ಫಂಕ್ಷನ್ ಎಫ್ ಈಸ್ 1 1 ಫಂಕ್ಷನ್ ಆಗುತ್ತೆ. ಜಸ್ಟ್ ಇವೆರಡೇ ನ್ಯಾಚುರಲ್ ನಂಬರ್ ತೊಗೊಂಡಿರೋದ್ರಿಂದ. ಸರ್ ಎಕ್ಸಾಂಪಲ್ ತೊಗೊಂಡು ನೀವು ಮಾಡಿರಿ. ಎಕ್ಸಾಂಪಲ್ ತೊಗೊಂಡ್ರೆ ಆಗ ನಾನು ತೊಗೊಂಡಿದ್ದೆ 2 ತೊಗೊಂಡಿದ್ದೆ. ಎಫ್ ಆಫ್ 2 ಆನ್ಸರ್ ಎಷ್ಟಾಗುತ್ತೆ, 4 ಬರುತ್ತೆ. -2 ಇಲ್ಲಿ ತೊಗೊಳ್ಳೋವಂಥ ಚಾನ್ಸಸ್ಸೇ ಇಲ್ಲ. -2 ಒಂದೇ ಆನ್ಸರ್ ಬರ್ತಾ ಇತ್ತು, 4 ಸೇಮ್. ಬಟ್ ಇಲ್ಲಿ ಮೈನಸ್ ನ್ಯಾಚುರಲ್ ನಂಬರಲ್ಲಿ ಮೈನಸ್ ನಂಬರ್ಸೇ ಇರೋದಿಲ್ಲ. ಸೊ ಎಲ್ಲ ಆನ್ಸರ್ಸು ಎಲ್ಲ ನ್ಯಾಚುರಲ್ ನಂಬರ್ಸ್ದು ವ್ಯಾಲ್ಯೂನ ಇಲ್ಲಿ ಹಾಕ್ತಾ ಹೋಗಿ ಎಲ್ಲನೂ ಬೇರೆ ಬೇರೆ ಆನ್ಸರ್ ಬರುತ್ತೆ. ಅಂದರೆ ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಇಮೇಜ್, ಅಂದರೆ ಅದು 1 1 ಆಗಿರುತ್ತೆ. ಇದು ಕ್ಲಿಯರ್ ಆಯ್ತಾ ಫ್ರೆಂಡ್ಸ್? ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಏನು ಡಿಫ್ರೆನ್ಸ್ ಆಗ್ತಾ ಇದೆ ಪ್ರೀವಿಯಸ್ ಎಕ್ಸಾಂಪಲ್ ಮತ್ತು ಇದು. ಇನ್ನು ಆಂಟುಗೆ ಬಂದರೆ ಏನು ಚೇಂಜಸ್ ಆಗುತ್ತೆ ನೋಡಿ. ನಾನು ಇವಾಗ ಆಂಟು ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ. ಆಂಟು ಅಂದರೆ ಏನು ಮಾಡ್ತಾ ಇದ್ದೀರಿ, ಫಸ್ಟು y ಇಸ್ ಈಕ್ವಲ್ಸ್ ಟು ಬರ್ಕೊತೀರಾ. y ಇಸ್ ಈಕ್ವಲ್ಸ್ ಟು ಏನಿದೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಓಕೆ. ಎಕ್ಸ್ ಇಸ್ ಈಕ್ವಲ್ಸ್ ಟು ಬರೆದ್ರೆ ಇಲ್ಲಿ ರೂಟ್ ಆಫ್ y ಆಗುತ್ತೆ. ರೂಟ್ ಆಫ್ y ಇದು ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಆಗುತ್ತಾ? ಸಾಧ್ಯನೇ ಇಲ್ಲ. ಇದು ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಆಗೋದಿಲ್ಲ. ಯಾಕಂದರೆ ಒಂದು ಯಾವುದಾದ್ರೂ ನ್ಯಾಚುರಲ್ ನಂಬರ್ ತೊಗೊಳ್ಳಿ, 2 ತೊಗೊಳ್ಳಿ, ರೂಟ್ ಆಫ್ 2 ಅನ್ನೋದು ಏನಾದರೂ ನ್ಯಾಚುರಲ್ ನಂಬರ್ ಆಗೋಕ್ಕೆ ಸಾಧ್ಯ ಇದೆಯಾ? ಆಗೋದಿಲ್ಲ. 3 ತೊಗೊಳ್ಳಿ, 5 ತೊಗೊಳ್ಳಿ, ಇಲ್ಲಿ ರೂಟ್ ಬಂದರೆ ರೂಟಲ್ಲಿ ನ್ಯಾಚುರಲ್ ನಂಬರ್ ಇರೋದೇ ಇಲ್ಲ ಇಲ್ಲಿ. ಸೊ ಹಾಗಾಗಿ ಇದು ನ್ಯಾಚುರಲ್ ನಂಬರ್ ಆಗೋದಿಲ್ಲ ಯಾವುದು ಎಕ್ಸ್ ಅನ್ನೋದು. ಸೊ ಏನಾಯಿತು ಮತ್ತು ಇದ್ರದ್ದು ಕನ್ಕ್ಲೂಷನ್, ಎಫ್ ಈಸ್ ನಾಟ್ ಆನ್ ಟು ಫಂಕ್ಷನ್. ಇದು 1 1 ಆಗುತ್ತೆ, ಬಟ್ ಆನ್ ಟು ಆಗ್ತಾ ಇಲ್ಲ. ಅಂದರೆ ಕನ್ಕ್ಲೂಷನ್ ಬೈಜೆಕ್ಟಿವ್ ಫಂಕ್ಷನ್ ಏನಾಗುತ್ತೆ, ದೇರ್ಫೋರ್ ಎಫ್ ಈಸ್ ನಾಟ್ ಬೈಜೆಕ್ಟಿವ್. ಯಾಕಂದರೆ ಒಂದು ಕೇಸ್ ಕ್ಯಾನ್ಸಲ್ ಆಯ್ತಂದರೆ ಅದು ಬೈಜೆಕ್ಟಿವ್ ಆಗೋದಿಲ್ಲ. ಎರಡೂ ಕೇಸ್ಗಳು ಸ್ಯಾಟಿಸ್ಫೈ ಆಗಬೇಕು, 1 1 ಆಗಬೇಕು, ಆನ್ ಟೂನೂ ಆಗಬೇಕು, ಆಗ ಮಾತ್ರ ಅದು ಬೈಜೆಕ್ಟಿವ್ ಆಗುತ್ತೆ. ಇಲ್ಲಿ ಆನ್ ಟು ಕ್ಯಾನ್ಸಲ್ ಆಗಿದೆ, ಅದು ಬೈಜೆಕ್ಟಿವ್ ಆಗಿಲ್ಲ. ಗೊತ್ತಾಯ್ತಾ ಫ್ರೆಂಡ್ಸ್ ಏನು ಡಿಫ್ರೆನ್ಸ್ ಇದೆ? ಪ್ರೀವಿಯಸ್ ಎಕ್ಸಾಂಪಲ್ ಇದಕ್ಕೆ ಅಲ್ಲಿ ಎರಡೂ ಕ್ಯಾನ್ಸಲ್ ಆಗಿತ್ತು, ಇಲ್ಲಿ ಇದು ಒಂದು ಸಕ್ಸಸ್ ಆಗಿದೆ 1 1, ಬಟ್ ಇದು ಸ್ಯಾಟಿಸ್ಫೈ ಆಗಿಲ್ಲ. ಅರ್ಥ ಆಯ್ತಾ? ಓಕೆ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ. ಇದು ಆ್ಯಸ್ ಇಟ್ ಈಸ್ ಅದೇ ಥರನಾಗಿರೋದು. ಚೆಕ್ ವೆದರ್ ಅಂತಲೇ ಕೊಡ್ಬೋದು, ಇಲ್ಲ ಸ್ಟೇಟ್ ವೆದರ್ ಅಂತ ಕೊಡ್ಬೋದು. ಇಲ್ಲಿ ಏನು ಚೆಕ್ ಮಾಡಬೇಕು, 1 1 ಆನ್ ಟು ಮತ್ತು ಬೈಜೆಕ್ಟಿವ್. ಫಂಕ್ಷನ್ ಏನಿದೆ ಇಲ್ಲಿ ನೋಡಿ, R to R ಇದೆ. ಅದಾದಮೇಲೆ ಎಫ್ ಆಫ್ ಎಕ್ಸ್ 1 + x² ಅಂತ ಇದೆ. ಇದು ಒಂದು ಎಕ್ಸಾಂಪಲ್ ಇದೆ. ಸೇಮ್ ಆಲ್ರೆಡಿ ನಾವು ಮಾಡಿದ್ದೀವಲ್ಲ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು x², ಅದೇ ಥರನಾಗಿ ಇಲ್ಲಿ +1 ಆ್ಯಡ್ ಇದೆ. ಸೊ ಇದೊಂದು ಸಾಲ್ವ್ ಮಾಡ್ತಾ ಇದ್ದೀವಿ ನೋಡಿ. ಏನಿದೆ ಇಲ್ಲಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 + x² ಇದೆ. ಫಂಕ್ಷನ್ ಇರೋದು R to R. ಓಕೆ. ಸೊ ಇದನ್ನು ಅದೇ ಥರನಾಗಿ ಚೆಕ್ ಮಾಡಬೇಕು. 1 1 ಅಂತ ಬರೀತೀರಾ. ಫಸ್ಟ್ಗೆ ಏನಾಗುತ್ತೆ, ಎಫ್ ಆಫ್ x1 ಇಸ್ ಈಕ್ವಲ್ಸ್ ಟು ಎಫ್ ಆಫ್ x2. ಇಲ್ಲಿ ಏನಾಗುತ್ತೆ, 1 + x1², ಇಲ್ಲಿ 1 + x2². ಇಲ್ಲಿ ಕೂಡ 1 1 ಕ್ಯಾನ್ಸಲ್ ಆಗಿ ಹೋಗಿಬಿಡುತ್ತಾ. ಅದರ ಉಳಿದ ಮೇಲೆ ಏನು ಹೇಳುತ್ತೆ ನೋಡಿ, 1 x² ಇಸ್ ಈಕ್ವಲ್ಸ್ ಟು, ಆಲ್ರೆಡಿ ನಾನು ಹೇಳಿದ್ದೆ ನಿಮಗೆ ಈ ಥರ ಬಂದಾಗ ಏನು ಮಾಡಬೇಕು, ಇದನ್ನು ಎಸ್ ಶಿಫ್ಟ್ ಮಾಡ್ಕೊತೀರಾ, ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. ಇಲ್ಲಿ x1 - x2, x1 + x2 ಇಸ್ ಈಕ್ವಲ್ಸ್ ಟು 0. ಅದೇ ಥರನಾಗಿ ಇದು ಈ ಸೈಡ್ 0 ಹೋಗಿಬಿಡುತ್ತೆ, ಇದು ಉಳಿಯುತ್ತೆ. ಆಗ ಇಲ್ಲಿ x1 ಇಸ್ ಈಕ್ವಲ್ಸ್ ಟು -x2 ಬರುತ್ತೆ. ಇವೆರಡು ಡಿಫ್ರೆಂಟ್ ಎಲಿಮೆಂಟ್ಗಳಾಗಿದ್ದಾವೆ. ಹಾಗಾಗಿ ಎಫ್ ಈಸ್ ನಾಟ್ 1 1.
ಇಲ್ಲ ಸರ್ ನಾ ಎಕ್ಸಾಂಪಲ್ ತೊಗೋತೀನಿ ಅಂತಂದರೆ ತಗೋ ಎಕ್ಸ್ ಇಸ್ ಈಕ್ವಲ್ಸ್ ಏನಿದೆ ಕ್ವಶನ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ಎಲಿಮೆಂಟ್ ತೊಗೊಳ್ಳಿ, 1 ತೊಗೊಂಡಾಗ ಏನಾಗುತ್ತೆ 1 ಪ್ಲಸ್ 1 ಸ್ಕ್ವೇರ್ ಅಂದರೆ 1 ಆಯಿತಾ, ಅದರ ಆನ್ಸರ್ ಬಂತು. 2 ಮೈನಸ್ 1 ತೊಗೊಂಡಾಗ ಎಷ್ಟಾಗುತ್ತೆ 1 ಪ್ಲಸ್ ಮೈನಸ್ 1 ಸ್ಕ್ವೇರ್ ಅಂದರೂ ಅದರ ಆನ್ಸರು 1 ಆಗುತ್ತೆ. ಇಲ್ಲಿ 1 ಪ್ಲಸ್ 1 2 ಆಯಿತು. ಇವೆರಡು ಡಿಫ್ರೆಂಟ್ ಎಲಿಮೆಂಟು ಬಟ್ ಆನ್ಸರ್ ಸೇಮ್ ಬರ್ತಾ ಇದೆ, ಈ ಥರ ಬರೀಬೇಕು. -1 ಈಸ್ ಈಕ್ವಲ್ಸ್ ಟು 2 1, ಎರಡು ಡಿಫ್ರೆಂಟ್ ಎಲಿಮೆಂಟ್ ಆನ್ಸರ್ ಸೇಮ್ ಬರ್ತಾ ಇದೆ, ಹಾಗಾಗಿ ಇದು ಎಫ್ ಈಸ್ ನಾಟ್ 1 1. ಓಕೆ ಸ್ಟೂಡೆಂಟ್ಸ್, ಯಾವುದಾದ್ರೂ ಒಂದು ಮೆಥಡ್ನ ಫಾಲೋ ಮಾಡಿ, ಎರಡು ಬರೆಯೋದಕ್ಕೆ ಏನು ನೆಸೆಸಿಟಿ ಇಲ್ಲ. ಓಕೆ, ಸೊ ಒಂದು ಮೆಥಡ್ನ ಫಾಲೋ ಮಾಡಿ ಆನ್ಸರ್ ಬರೆದ್ರೆ ಸಾಕು. ನಿಮಗೆ ಇದಕ್ಕೆ ಎಷ್ಟಿದೆ 1 1ಗೆ 2 ಮಾರ್ಕ್ಸ್ ಬರುತ್ತೆ. ಇನ್ನು ಆನ್ ಟು ಒಂದು ಇದೆಯಲ್ವಾ, ಆನ್ ಟು ಒಂದು ಚೆಕ್ ಮಾಡಿ. ಆನ್ ಟು ಕಂಡೀಷನ್ ಏನಿದೆ ಹೇಳಿದೆ ನಾನು, y ಇಸ್ ಈಕ್ವಲ್ಸ್ ಟು ತೊಗೋಬೇಕು. y ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬರೀತೀರಾ, ಅದಾದಮೇಲೆ 1 ಈ ಸೈಡ್ ಶಿಫ್ಟ್ ಮಾಡ್ಕೊಡಿ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು y ಮೈನಸ್ 1 ಆಯಿತು. ಎಕ್ಸ್ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ y ಮೈನಸ್ 1 ಆಗುತ್ತೆ. ಇವಾಗ ನೋಡಿ ಈ ರಿಸಲ್ಟು ಬಿಲಾಂಗ್ಸ್ ಟು ಆರ್ ಆಗುತ್ತೆ ಇಲ್ಲ ನೋಡಬೇಕು. ಮತ್ತು ಇದು ಬಿಲಾಂಗ್ಸ್ ಟು ಆರ್ ಆಗೋದಿಲ್ಲ, ಯಾಕಂದರೆ ಇಲ್ಲಿ ನೆಗೆಟಿವ್ ಚಾನ್ಸಸ್ ಇದೆ, ನೆಗೆಟಿವ್ ಬರುವಂಥ ಚಾನ್ಸಸ್, ಯಾಕಂದರೆ ರೂಟ್ ಒಳಗೆ -4 ಅಂತ ಬರೋ ಚಾನ್ಸಸ್ ಇದೆ. ಪ್ಲಸ್ ಮೈನಸ್ ಆಗುತ್ತೆ, ಸೊ -4 ಬರುತ್ತಾ ಆನ್ಸರು. ಓಕೆ, ಮೈನಸ್ ಯಾವಾಗಲೂ ರೂಟ್ ಒಳಗೆ ಬರಬಾರ್ದು ಅಂತ ನಾನು ಹೇಳಿದೆ, ಅದು ಬಂದರೆ ಅದು ರಿಯಲ್ ನಂಬರ್ ಆಗೋದಿಲ್ಲ. ಸೊ ಹಾಗಾಗಿ ಎಫ್ ಅನ್ನೋದೇನಾಯಿತು, ಎಫ್ ಈಸ್ ನಾಟ್ ಆನ್ ಟು ಫಂಕ್ಷನ್, ಎಫ್ ಈಸ್ ನಾಟ್ ಆನ್ ಟು ನಾಟ್ 1 1, ಹಾಗಾಗಿ ಇದು ಬೈಜೆಕ್ಟಿವ್ ಆಗೋದಿಲ್ಲ. ಈಸಿ ಇದೆನಾ ಇದು? ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ನಾನು ಇವಾಗ ಹೇಳ್ತಾ ಇರೋಂಥ ಎಲ್ಲ ಎಕ್ಸಾಂಪಲ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ. ಓಕೆ, ಹಾಗೆಯೇ ಲೈಕ್ ಬಟನ್ನ ಪ್ರೆಸ್ ಮಾಡಿ ಸ್ಟೂಡೆಂಟ್ಸ್. ಓಕೆ ನೋಡಿ, ನಾನು ಇವಾಗ ನೆಕ್ಸ್ಟ್ ಲಾಸ್ಟ್ ಕ್ವಶನ್ಗೆ ಸಾಲ್ವ್ ಮಾಡ್ತಾ ಇದ್ದೀನಿ. ಏನಿದೆ ಇಲ್ಲಿ ಫಂಕ್ಷನ್ನು, ಇಲ್ಲೇನು ಚೆಕ್ ವೆದರ್ ಅಂತ ಏನಿದೆ, ಎಫ್ ಫಂಕ್ಷನ್ ಏನಿದೆ ನೋಡಿ, ಇಲ್ಲಿ Z to Z ಇದೆ, ಇಂಟೀಜರ್ಸ್ನ ಕೊಟ್ಟಿದ್ದಾರೆ. ಅದಾದಮೇಲೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಅಂತ ಇದೆ. ಫಂಕ್ಷನ್ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಎಫ್ ಆಫ್ ಎಕ್ಸ್ ಕೊಟ್ಟಿರೋದು ಎಕ್ಸ್ ಕ್ಯೂಬ್ ಅಂತ. ಅದಾದಮೇಲೆ ಫಂಕ್ಷನ್ ಎಫ್ ಇರೋದು Z to Z ಅಂದರೆ ಇಂಟೀಜರ್ಸು. ಓಕೆ, ಸೊ ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಓಕೆ, ಸೊ ಇವಾಗ ಫಸ್ಟಿಗೆ ಏನು ಮಾಡ್ತೀರಾ, 1 1 ಚೆಕ್ ಮಾಡ್ತೀರಾ. ಸೊ 1 1 ಚೆಕ್ ಮಾಡಬೇಕಂದ್ರೆ ಏನಿದೆ ಕಂಡೀಷನ್ ನೋಡಿ, ಎಫ್ ಆಫ್ x1 ಈಸ್ ಈಕ್ವಲ್ಸ್ ಟು ಎಫ್ ಆಫ್ x2 ತೊಗೊತೀರಾ. ಓಕೆ, ಇಲ್ಲಿ x1 ಕ್ಯೂಬ್ ಆಗುತ್ತೆ, ಇಲ್ಲಿ x2 ಕ್ಯೂಬ್ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಕ್ಯೂಬ್ ಇರೋದ್ರಿಂದ ಮೈನಸ್ ವ್ಯಾಲ್ಯೂ ತೊಗೊಂಡ್ರೆ ಮೈನಸ್ ಆನ್ಸರ್ ಬರುತ್ತೆ, ಪ್ಲಸ್ ತೊಗೊಂಡ್ರೆ ಪ್ಲಸ್ಸೇ ಬರುತ್ತೆ ಸ್ಟೂಡೆಂಟ್ಸ್ ಇಲ್ಲಿ. ಓಕೆ, ಸೊ ಹಾಗಾಗಿ ಈ ರಿಸಲ್ಟು x1 ಈಸ್ ಈಕ್ವಲ್ಸ್ ಟು x2ನೇ ಆಗುತ್ತೆ. ಓಕೆ, ಸೊ ಇದು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಎಕ್ಸಾಂಪಲ್ ತೊಗೊಳ್ಳಿ, ಏನಾಗುತ್ತೆ. ಸೊ ನಾನು ಇವಾಗ 1 ತೊಗೋತೀನಿ, 1 ಕ್ಯೂಬ್ ಆನ್ಸರ್ ಏನಾಗುತ್ತೆ 1 ಬರುತ್ತೆ. -1 ತೊಗೋತೀನಿ, -1 ಕ್ಯೂಬ್ ಆನ್ಸರ್ -1 ಬರುತ್ತೆ, ಯಾಕಂದರೆ -1ನ 3 ಟೈಮ್ ಮಲ್ಟಿಪ್ಲೈ ಮಾಡಿ, 2 ಸತಿ ಮಲ್ಟಿಪ್ಲೈ ಮಾಡಿದರೆ +1, ಮತ್ತೆ ಇನ್ನೊಂದು ಸತಿ ಮಲ್ಟಿಪ್ಲೈ ಮಾಡಿದರೆ ಮತ್ತೆ ಮೈನಸ್ ಸೈನ್ ಬರುತ್ತೆ. ಅಂದರೆ ಎರಡು ಡಿಫ್ರೆಂಟ್ ಎಲಿಮೆಂಟ್ ಆನ್ಸರ್ ಡಿಫ್ರೆಂಟ್ ಬರ್ತಾ ಇದೆಯಾ, ಬಟ್ ಇದು ಸ್ಕ್ವೇರಲ್ಲಿ ಏನಾಗ್ತಾಯಿತ್ತು ಸೇಮ್ ಬರ್ತಾಯಿತ್ತು, ಬಟ್ ಕ್ಯೂಬಲ್ಲಿ ಬೇರೆ ಬೇರೆನೇ ಆನ್ಸರ್ ಬರುತ್ತೆ. ಇದೇ ಥರನಾಗಿ 2 ತೊಗೊಂಡಾಗೂ ಬೇರೆ ಬೇರೆ ಬರುತ್ತೆ, +2 -2 ತೊಗೊಳ್ಳಿ, ಆಗ ಆನ್ಸರ್ ಕೂಡ ಬೇರೆ ಬರುತ್ತೆ. ಅಂದರೆ ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಇಮೇಜಸ್, ಹಾಗಾಗಿ ಇದೇನಾಗುತ್ತೆ 1 1 ಆಗುತ್ತೆ. ಓಕೆ, ಸೊ ಇದಿಷ್ಟು ಬರೆದು ಲಾಸ್ಟಲ್ಲಿ ಎಫ್ ಈಸ್ 1 1 ಅಂತ ಬರೆದ್ರೆ ಮುಗೀತು 1 1 ಫಂಕ್ಷನ್. ಇನ್ನು ಆನ್ ಟು ಚೆಕ್ ಮಾಡಬೇಕು. ಆನ್ ಟು ಚೆಕ್ ಮಾಡಬೇಕಂದ್ರೆ ಏನಿದೆ ಕಂಡೀಷನ್, y ಇಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಅಂತ ಬರೀತೀರಾ, ಆಗ ಎಕ್ಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ ಕ್ಯೂಬ್ ರೂಟ್ ಆಫ್ y ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಕ್ಯೂಬ್ ರೂಟ್ ಆಫ್ y ಅನ್ನೋದು ಬಿಲಾಂಗ್ಸ್ ಟು Z ಆಗೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಕ್ಯೂಬ್ ರೂಟ್ ಆಫ್ y ವ್ಯಾಲ್ಯೂನ ನೀವು ಫೈಂಡ್ ಮಾಡಿದರೆ ಮತ್ತು ಅದು ಪಾಯಿಂಟ್ ವೈಸ್ ಬರುತ್ತೆ, ಇಂಟೀಜರ್ಸು ಬರೋದಿಲ್ಲ. ಇದು ಪಾಸಿಟಿವ್ ಇದ್ದಾಗ, ಇನ್ನು ನೆಗೆಟಿವ್ ಇದ್ದಾಗ ಅಂತೂ ಅದು ಆಗೋದೇ ಇಲ್ಲ. ಸೊ ಹಾಗಾಗಿ ಇದು ಏನಾಗಿದೆ, ನಾಟ್ ಬಿಲಾಂಗ್ಸ್ ಟು Z ಆಗುತ್ತೆ. ಓಕೆ, ಸೊ ನಾಟ್ ಬಿಲಾಂಗ್ಸ್ ಟು Z ಆಗಿರೋದ್ರಿಂದ ಎಫ್ ಈಸ್ ನಾಟ್ ಆನ್ ಟು ಫಂಕ್ಷನ್, ಹಾಗಾಗಿ ಎಫ್ ಈಸ್ ನಾಟ್ ಬೈಜೆಕ್ಟಿವ್. ಎಷ್ಟು ಬರೆದ್ರೆ ನಿಮ್ಮದು ಎಕ್ಸಾಂಪಲ್ ಕಂಪ್ಲೀಟ್ ಆಯ್ತು ನೋಡಿ. ಇಷ್ಟೇ ಇರೋದು, ಸಿಂಪಲ್, ಇದರಲ್ಲಿ ಏನೂ ಇಲ್ಲ. ಈ ಥರ ಸಿಂಪಲ್ ಕ್ವಶನು ಕೇಳ್ಬೋದು ಸ್ಟೂಡೆಂಟ್ಸ್, ನೆನಪಿನಲ್ಲಿ ಇಟ್ಕೊಳ್ಳಿ. ಓಕೆ, ನೀವೆಲ್ಲ ಬರೆಯುವಂಥ ಫಾರ್ಮಾಲಿಟೀಸ್ನ ಆ್ಯಸ್ ಇಟ್ ಈಸ್ ಫಾಲೋ ಮಾಡಿ ಈಸಿಯಾಗಿ ನೀವು 5 ಮಾರ್ಕ್ಸ್ನ ತೊಗೊಳ್ಬೋದು. ಓಕೆ, ಸೊ ಇಲ್ಲಿವರೆಗೂ ನಾನು ನಿಮಗೆ ಎಲ್ಲ ಎಕ್ಸಾಂಪಲ್ನ ಎಕ್ಸ್ಪ್ಲೇನ್ ಮಾಡಿದ್ದಾಗಿದೆ. ಸೊ ಇದರಲ್ಲಿ ಏನಾದರೂ ಡೌಟ್ಗಳಿದ್ದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಂಡರ್ಸ್ಟ್ಯಾಂಡ್ ಆಗಿದ್ದರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ಟೂಡೆಂಟ್ಸ್. ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಇನ್ನೂ ಏನಾದರೂ ಯಾವುದಾದ್ರೂ ಕ್ವಶನ್ಸ್ ಇನ್ನೂ ಡೌಟ್ಗಳಿದ್ದರೆ, ಓಕೆ, ರಿಲೇಷನ್ ಫಂಕ್ಷನ್ 5 ಮಾರ್ಕ್ಸ್ ಕ್ವಶನ್ ಆಗಿದ್ದರೆ ಇತ್ತಂದರೆ ಆ ಕ್ವಶನ್ಸ್ ನಂಬರ್ನ ನನಗೆ ಸೆಂಡ್ ಮಾಡಿ. ಇಲ್ಲಾಂದರೆ ನಿಮ್ಮ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ ಇರುತ್ತಲ್ಲ, ಪೇಜ್ ನಂಬರು ಕ್ವಶನ್ ನಂಬರ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಇನ್ನೊಂದು ವೀಡಿಯೋ ಮಾಡಿ ಅದನ್ನು ಕೂಡ ಸಾಲ್ವ್ ಮಾಡ್ತೀವಿ ಸ್ಟೂಡೆಂಟ್ಸ್. ಆದಷ್ಟು ರಿಲೇಷನ್ ಆ್ಯಂಡ್ ಫಂಕ್ಷನ್ ಇನ್ನೂ ಯಾವುದಾದ್ರೂ ನಿಮಗೆ ಕ್ವಶನ್ಸ್ಗಳು ಬೇಕಾಗಿದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಫ್ರೆಂಡ್ಸ್. ಆ ಎಲ್ಲ ಕ್ವಶನ್ಗಳನ್ನು ನಾನು ಇನ್ನೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ಇವತ್ತು ಹೇಳಿರುವಂಥ ಎಲ್ಲ ಎಕ್ಸಾಂಪಲ್ಸ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಸೊ ಮತ್ತೆ ನಾನು ಇನ್ನು ಉಳಿದಿರುವಂಥ ಪ್ರೊಬ್ಯಾಬಿಲಿಟಿ ಮೇಲೆ 5 ಮಾರ್ಕ್ಸ್ಗಳನ್ನು ಮತ್ತು 3 ಮಾರ್ಕ್ಸು ಮ್ಯಾಟ್ರಿಸಸ್ಸು ಮತ್ತು 4 ಮಾರ್ಕ್ಸು ಡಿಟರ್ಮಿನೆಂಟ್, ಇದಿಷ್ಟು ಹೊಸದಾಗಿರುವಂಥ ಬರುವಂಥ ಕ್ವಶನ್ಸ್ಗಳನ್ನು ನಾನು ಇನ್ನೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್. ಫಸ್ಟ್ ಎಕ್ಸಾಂಪಲ್ ಏನಿದೆ ನೋಡಿ, 6th one. ಶೋ ದ್ಯಾಟ್ ದ ಫಂಕ್ಷನ್ ಎಫ್ ಈಸ್ -1 to 1 r
ಈಸ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಡಿವೈಡ್ ಬೈ ಎಕ್ಸ್ ಪ್ಲಸ್ 2 ಆ್ಯಂಡ್ ಈಸ್ 1 1. ಇದನ್ನು ಫಸ್ಟ್ ಪ್ರೂವ್ ಮಾಡಬೇಕಾಗಿರೋದು ಇದು 1 1 ಇದೆ ಅಂತ. ಅದಾದಮೇಲೆ ಫೈಂಡ್ ದ ಇನ್ವರ್ಸ್ ಆಫ್ ದಿಸ್ ಫಂಕ್ಷನ್. ಓಕೆ, ಸೊ ಕೊಟ್ಟಿರುವಂಥ ಫಂಕ್ಷನ್ ನಾವು ಏನಂತ ಪ್ರೂವ್ ಮಾಡಬೇಕಾಗಿರೋದು ಫಸ್ಟು 1 1 ಅಂತ ಪ್ರೂವ್ ಮಾಡಬೇಕು. ಅದಾದಮೇಲೆ ಇದನ್ನು ಇನ್ವರ್ಸ್ ಫೈಂಡ್ ಮಾಡಬೇಕು. ಓಕೆ, ಫಸ್ಟ್ ಥಿಂಗ್ ಏನಿದೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೊದಲೇ ಬರ್ಕೊಂಬಿಡಿ. ಇದು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಇದೆ. ಸೊ ಇದನ್ನು 1 1 ಮಾಡಬೇಕಂದ್ರೆ ಏನಿದೆ ನಮ್ಮದು ಸಿಂಪಲ್ ರೂಲ್, ಎಫ್ ಆಫ್ ಎಕ್ಸ್ 1 ಈಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ 2. ಈ ಮೆಥಡ್ ತೊಗೊಂಡು ಮಾಡಿದರೆ ಬಹಳ ಸಿಂಪಲ್ ಆಗಿರುತ್ತೆ. ಆಮೇಲೆ ಇದು ಕೂಡ 5 ಮಾರ್ಕ್ಸಿಗೆ ಬರುವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಎಫ್ ಆಫ್ ಎಕ್ಸ್ 1 ಅಂತಂದರೆ ಏನಿದೆ, ಇಲ್ಲಿ ಎಕ್ಸ್ 1 ಡಿವೈಡ್ ಬೈ ಎಕ್ಸ್ 1 ಪ್ಲಸ್ 2 ಆಗುತ್ತೆ. ಇಲ್ಲಿ ಎಕ್ಸ್ 2 ಡಿವೈಡ್ ಬೈ ಎಕ್ಸ್ 2 ಪ್ಲಸ್ 2 ಆಗುತ್ತೆ. ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿ ಎಕ್ಸ್ 1 ಎಕ್ಸ್ 2 ಪ್ಲಸ್ 2 ಎಕ್ಸ್ 1. ಇದನ್ನು ಕೂಡ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿ ಎಕ್ಸ್ 1 ಎಕ್ಸ್ 2 ಪ್ಲಸ್ 2 ಎಕ್ಸ್ 2. ರೈಟಾ? ಸೊ ಅದಾದಮೇಲೆ ಏನು ಮಾಡಿ, ಎಕ್ಸ್ 1 ಎಕ್ಸ್ 2 ಬೋತ್ ಸೈಡ್ ಎರಡು ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಉಳಿತು ಇದೆರಡು ರಿಸಲ್ಟ್ಸ್ 2 ಎಕ್ಸ್ 1 ಈಸ್ ಈಕ್ವಲ್ಸ್ ಟು 2 ಎಕ್ಸ್ 2 ಆಗುತ್ತೆ. 2 2 ಕ್ಯಾನ್ಸಲ್ ಆಗಿ ಉಳಿತು ನಿಮ್ಮದು ಆನ್ಸರ್ ಎಕ್ಸ್ 1 ಈಸ್ ಈಕ್ವಲ್ಸ್ ಟು ಎಕ್ಸ್ 2 ಬಂತು. ಸೊ ಯಾವಾಗ ನಿಮ್ಮದು ರಿಸಲ್ಟ್ ಎಕ್ಸ್ 1 ಈಸ್ ಈಕ್ವಲ್ಸ್ ಟು ಎಕ್ಸ್ 2 ಬಂದರೆ ಕೊಟ್ಟಿರೋಂಥ ಫಂಕ್ಷನ್ ಎಫ್ ಏನಾಗಿರುತ್ತೆ, 1 1 ಫಂಕ್ಷನ್ ಆಗಿರುತ್ತೆ. ಇದು ಕ್ಲಿಯರ್ ಆಯಿತಾ? ಓಕೆ, ನೆಕ್ಸ್ಟ್ ಏನಿರೋದು ಇನ್ವರ್ಸ್ ಫೈಂಡ್ ಮಾಡಬೇಕಾಗಿರೋದು ಈ ಕ್ವಶನಲ್ಲಿ. ಸೊ ಇನ್ವರ್ಸ್ ಫೈಂಡ್ ಮಾಡಬೇಕಾಗಿದ್ದರೆ ಈ ಮೆಥಡ್ ಫಾಲೋ ಮಾಡಿ. ಏನಂತ, ಫಸ್ಟು y ಈಸ್ ಈಕ್ವಲ್ಸ್ ಟು ಕೊಟ್ಟಿರೋ ಕ್ವಶನ್ನ ಬರ್ಕೋಬೇಕು. y ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 2. ಎಫ್ ಆಫ್ ಎಕ್ಸ್ ಅಂದರೆ ಒಂದೇ, y ಅಂದರೆ ಒಂದೇ. ಓಕೆ, ಸೊ ಇವಾಗ ಎಲ್ಲ ರಿಸಲ್ಟ್ಸ್ ಈ ಸೈಡ್ ಶಿಫ್ಟ್ ಮಾಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ನೀವು ಫೈಂಡ್ ಮಾಡಬೇಕು ಮೊದಲು. ಓಕೆ, ಎಕ್ಸ್ ಇಸ್ ಈಕ್ವಲ್ಸ್ ಟು ಮಾಡಿದ್ರೆ ಅಂದರೆ ಫಸ್ಟ್ ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ, ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿ ವೈ ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ಸ್ ಟು ಎಕ್ಸ್ ಆಗುತ್ತೆ. ಇಲ್ಲಿ ಒಂದು ಎಕ್ಸ್ ಇದೆ, ಇಲ್ಲಿ ಒಂದು ಎಕ್ಸ್ ಇದೆ ಅಂದರೆ ಎಕ್ಸ್ನ ಒಂದು ಸೈಡ್ ತೊಗೊಂಡ್ಬಿಡಿ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ವೈ ಎಕ್ಸ್ನ ಈ ಸೈಡ್ ಶಿಫ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಏನಾಗುತ್ತೆ ನೋಡಿ, ಇಲ್ಲಿ 2y ಆ್ಯಸ್ ಇಟ್ ಈಸ್ ಉಳಿಯುತ್ತೆ, ಎಕ್ಸ್ ಮೈನಸ್ ವೈ ಎಕ್ಸ್ ಆಗುತ್ತೆ. ಇದರಲ್ಲಿ ಎಕ್ಸ್ ಕಾಮನ್ ತೊಗೊಂಡ್ರೆ ಏನು ಉಳಿಯುತ್ತೆ ನೋಡಿ, ಎಕ್ಸ್ ಈ ಸೈಡ್ ಬರ್ತಾ ಇದ್ದೀನಿ, ಎಕ್ಸ್ ಕಾಮನ್ ತೊಗೊಂಡ್ರೆ 1 ಮೈನಸ್ ವೈ ಆಗುತ್ತೆ. ಇಲ್ಲಿ 2y ಇದೆ, 2y ಆ್ಯಸ್ ಇಟ್ ಈಸ್ ಬರೀ. ಅದಾದಮೇಲೆ ಎಕ್ಸ್ ಇಸ್ ಈಕ್ವಲ್ಸ್ ಟು 2y ಡಿವೈಡೆಡ್ ಬೈ 1 ಮೈನಸ್ ವೈ ಆಗುತ್ತೆ. ಯಾಕಂದರೆ ಇದು ಇಲ್ಲಿ ಮಲ್ಟಿಪ್ಲೈ ಇದೆ, ಈ ಸೈಡ್ ಬಂದರೆ ಡಿವೈಡ್ ಬೈ. ಓಕೆ, ಸೊ ಆಫ್ಟರ್ ಗೆಟಿಂಗ್ ದಿಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ಮಾಡಬೇಕು, ಇದನ್ನು ಈ ಎಫ್ ಆಫ್ ಎಕ್ಸಲ್ಲಿ ಹಾಕಬೇಕು. ಅದಾದ ಆನ್ಸರ್ ವೈ ಆನ್ಸರ್ ಬಂದರೆ ನಿಮಗೆ ಅದಾದ ನಿಮ್ಮದು ರಿಸಲ್ಟ್ ಏನಾಗಿರುತ್ತೆ, ಆನ್ ಟು ಕಂಡೀಷನ್ ಸ್ಯಾಟಿಸ್ಫೈ ಆಗಿರುತ್ತೆ. ಓಕೆ, ಚೆಕ್ ಮಾಡಿ ಎಕ್ಸ್ ವ್ಯಾಲ್ಯೂ ಅದರಲ್ಲಿ ಹಾಕಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಇದೆನಾ, ಎಕ್ಸ್ ಇದ್ದಲ್ಲಿ ನಾನು ಇದು ಕಂಪ್ಲೀಟ್ ವ್ಯಾಲ್ಯೂಸ್ ಹಾಕ್ತಾ 2y ಡಿವೈಡ್ ಬೈ 1 ಮೈನಸ್ ವೈ ಅಗೇನ್ ಡಿವೈಡ್ ಬೈ ಎಕ್ಸ್ ಮತ್ತೆ ಇದೆ, ಮತ್ತೆ ಅಂದರೆ ಮತ್ತೆ ವ್ಯಾಲ್ಯೂಸ್ ಇದನ್ನು ಹಾಕಬೇಕು. ಏನಿದೆ 2y ಡಿವೈಡ್ ಬೈ 1 ಮೈನಸ್ ವೈ ಪ್ಲಸ್ 2. ಗೊತ್ತಾಯ್ತಾ? ಸೊ ಇಲ್ಲಿ ನಿಮ್ಮದು ಎಕ್ಸ್ ಇತ್ತು ಮತ್ತು ಇಲ್ಲಿ ಎಕ್ಸ್ ಇತ್ತು, ಎಕ್ಸ್ ಜಾಗದಲ್ಲಿ ನಾನು ಈ ವ್ಯಾಲ್ಯೂಸ್ನ ರಿಪ್ಲೇಸ್ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು, ಇದನ್ನ ಸಿಂಪ್ಲಿಫೈ ಮಾಡಿ ಏನಾಗುತ್ತೆ ನೋಡಿ, ಮೇಲೆ ನ್ಯೂಮಿನೇಟರಲ್ಲಿ ಇರೋದು ಆ್ಯಸ್ ಇಟ್ ಈಸ್ ಬರೀತಾ ಇದ್ದೀನಿ 2y ಡಿವೈಡ್ ಬೈ 1 ಮೈನಸ್ ವೈ. ಇನ್ ಡಿನಾಮಿನೇಟರಲ್ಲಿ ಇದನ್ನು ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ ನೋಡಿ, ಸೊ 2 ಜೊತೆ ಇದು ಮಲ್ಟಿಪ್ಲೈ ಆಗುತ್ತೆ, 1 ಮೈನಸ್ ವೈ ಎಲ್ ಸಿ ಎಮ್ ಆಗುತ್ತೆ. ಇಲ್ಲಿ 2y ಇದೆ, ಮೊದಲೇ 2y ಆ್ಯಸ್ ಇಟ್ ಈಸ್ ಬರ್ಕೊಂಬೇಡಿ, ಪ್ಲಸ್ 2 ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು ಇವಾಗ, ಯಾಕಂದರೆ ಇಲ್ಲೇನೂ ಇಲ್ಲ ಅಂದರೆ 1 ಇರುತ್ತೆ. ಕರೆಕ್ಟಾ? ಸೊ 2 ಇಂಟು 1 2 ಆಗುತ್ತೆ, ಮೈನಸ್ 2 ಇಂಟು ವೈ ಅಂದರೆ ಮೈನಸ್ 2y ಆಯಿತು. ಸೊ ಎರಡು ಡಿನಾಮಿನೇಟರ್ಸ್ ಕ್ಯಾನ್ಸಲ್ ಆಗಿಬಿಡ್ತು. ಸೊ ಉಳಿತೇನೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನ್ಯೂಮಿನೇಟರಲ್ಲಿ ಬರೀ 2y ಉಳಿತಿದೆ ಡಿವೈಡೆಡ್ ಬೈ ಇಲ್ಲಿ ಮೈನಸ್ 2y ಪ್ಲಸ್ 2y ಕ್ಯಾನ್ಸಲ್ ಆಯಿತು, ಉಳಿತು ಪ್ಲಸ್ 2. ಸೊ 2 2 ಕ್ಯಾನ್ಸಲ್ ಆಗಿ ಆನ್ಸರ್ ಎಷ್ಟು ಬಂತು ನಿಮಗೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಆನ್ಸರ್ ಬಂತು. ಕರೆಕ್ಟಾ? ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಬಂದರೆ ಯಾವ ಆನ್ಸರ್ ನಿಮಗೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಬಂದರೆ ಆ ಫಂಕ್ಷನ್ ಏನಾಗಿರುತ್ತೆ, ಆನ್ ಟು ಫಂಕ್ಷನ್ ಆಗಿರುತ್ತೆ. ಕರೆಕ್ಟಾ? ಸೊ ಯಾವ ಫಂಕ್ಷನ್ 1 1 ಮತ್ತು ಆನ್ ಟು ಎರಡೂ ಸ್ಯಾಟಿಸ್ಫೈ ಆಗುತ್ತೆ, ಆ ಕೊಟ್ಟಿರೋಂಥ ಫಂಕ್ಷನ್ ಏನಾಗಿರುತ್ತೆ, ಇನ್ವರ್ಟೇಬಲ್ ಫಂಕ್ಷನ್ ಆಗಿರುತ್ತೆ. ಕರೆಕ್ಟಾ? ಸೊ ಇನ್ವರ್ಟೇಬಲ್ ಫಂಕ್ಷನ್ ಆಯ್ತಂದರೆ ಇನ್ವರ್ಸ್ ಫೈಂಡ್ ಮಾಡೋ ಕೊಟ್ಟಿರೋಂಥ ಕ್ವಶನ್ ಇನ್ವರ್ಸ್ ಫೈಂಡ್ ಮಾಡೋಂಥ ಕೊಟ್ಟಿರೋದು. ಸೊ ಇನ್ವರ್ಟೇಬಲ್ ಆದರೆ ಇದು ಇನ್ವರ್ಸ್ ಏನಾಗಿರುತ್ತಪ್ಪ ಅಂದರೆ ಇಲ್ಲಿ ಇದೆಲ್ಲ ನೀವು ಫೈಂಡ್ ಮಾಡಿದ್ರಲ್ಲ ಇದು ನಿಮ್ಮದು ಇನ್ವರ್ಸ್ ಆಗಿರುತ್ತೆ. ಕರೆಕ್ಟಾ? ಸೊ ಲಾಸ್ಟ್ ಆನ್ಸರ್ ಏನು ಬರೀಬೇಕು, ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಇನ್ ಟರ್ಮ್ಸ್ ಆಫ್ ಎಕ್ಸ್ ಬರೀತಿದ್ರೆ y ಇದ್ದಲ್ಲೆಲ್ಲ ಎಕ್ಸ್ ಬರೀಕೋಬೇಕು. ಸೊ ಇಲ್ಲಾಂದರೆ y ಅಂತಲೂ ಕೂಡ ಬರೀಬೋದು. ಇನ್ನು 2x ಡಿವೈಡ್ ಬೈ 1 ಮೈನಸ್ ಎಕ್ಸ್. ಸೊ ಇದು ನಿಮ್ಮದು ಇನ್ವರ್ಸ್ ಆಗಿರುತ್ತೆ.